ಹೀಬ್ರೂಸ್ 4ನೇ ಅಧ್ಯಾಯದಲ್ಲಿ ಯಾವುದು ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಸುಮ್ಮನೆ ಒಂದ್ಸತಿ ಓದಿ ನೋಡಿ, ಸುಮ್ಮನೆ ಒಂದು 4-5 ವಾಕ್ಯ ಓದಿ ನೋಡಿ. ಏನು ಮಾತಾಡ್ತಾ ಇದ್ದಾರೆ ಹೀಬ್ರೂಸ್ 4ನೇ ಅಧ್ಯಾಯದಲ್ಲಿ? ಒಂದನೇ ವಾಕ್ಯ 2ನೇ ವಾಕ್ಯ ಓದಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಹೀಬ್ರೂಸ್ 1:2ರಲ್ಲಿ ಯಾವುದು ಕುರಿತಾಗಿ ಮಾತಾಡ್ತಾ ಇದ್ದಾರೆ? ವಿಶ್ರಾಂತಿಯ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಯಾವ ವಿಶ್ರಾಂತಿಯ ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಸಬ್ಬತ್ತನ್ನು ಅಲ್ಲ, ಹೀಬ್ರೂಸ್ 4ನೇ ಅಧ್ಯಾಯದಲ್ಲಿ ವಿಶ್ರಾಂತಿಯ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ವಿಶ್ರಾಂತಿ ಅಂದರೆ ನೀವು ಸಬ್ಬತ್ ಕುರಿತಾಗಿ ಮಾತಾಡಬೇಡಿ. ಜನರಲ್ ಆಗಿ ವಿಶ್ರಾಂತಿ ಅಂದರೆ ಏನು? ರೆಸ್ಟ್. ನಾವು ರೆಸ್ಟ್ ತಗೊಳ್ಳೋದು. ರೆಸ್ಟ್ ಅಂದರೆ ಏನು ಹೇಳ್ತಿದ್ರ? ಎಲ್ಲ ಕೆಲಸಗಳಿಂದ ವಿಶ್ರಾಂತಿ ಪಡ್ಕೊಳ್ಳೋದು. ಈ ವಿಶ್ರಾಂತಿ ಯಾಕಷ್ಟು ಮುಖ್ಯ ನಮಗೆ ನಮ್ಮ ಜೀವನದಲ್ಲಿ? ದೇವರು ಎರಡು ರೀತಿಯಾದ ವಿಶ್ರಾಂತಿಗಳ ಕುರಿತಾಗಿ ಮಾತಾಡ್ತಾರೆ. ವಿಶ್ರಾಂತಿ ಅಂದರೆ ರೆಸ್ಟ್ ಅಂದರೆ ಇವಾಗ ನೀವು ಸಂಡೇ ಏನು ಮಾಡ್ತೀವಿ? ಸಂಡೇ ಯಾವ ಕೆಲಸನೂ ಮಾಡದೆ ಏನು ಮಾಡ್ತೀವಿ? ರೆಸ್ಟ್ ತಗೊಳ್ತೀವಿ. ಆ ರೀತಿ ಈ ವಿಶ್ರಾಂತಿ ದೇವರಲ್ಲಿ ಇರುವುದು ತುಂಬ ಮುಖ್ಯ. ಯಾಕೆ ಈ ವಿಶ್ರಾಂತಿ ಮುಖ್ಯ ಅಂದರೆ, ನಾವು ದೇವರಲ್ಲಿ ವಿಶ್ರಾಂತಿ ಪಡ್ಕೊಂಡಿಲ್ಲ ಅಂದರೆ ನಮ್ಮ ಜೀವಿತದಲ್ಲಿ ಬೇರೆ ಜಾಗಗಳಲ್ಲಿ ವಿಶ್ರಾಂತಿ ಪಡೆಯೋಕ್ಕೆ ಪ್ರಾರಂಭಿಸ್ತೀವಿ. ಯಾಕಂದರೆ ಎಲ್ಲ ಮನುಷ್ಯರಲ್ಲಿಯೂ ಒಂದೇನಿರುತ್ತೆ ಅಂದರೆ, ಒಂದು ಕಡೆಯಿಂದ ಎಂಥ ಮನುಷ್ಯನಾಗಿದ್ರೂ ಎಂಥ ಮನುಷ್ಯಾಗಿದ್ರೂ ನಮಗೆ ಯಾವುದಾದ್ರೂ ಒಂದು ಪ್ರೀತಿ ಇರಲೇಬೇಕು. ಯಾರಾದರೂ ನಮ್ಮನ್ನು ಏನು ಮಾಡಬೇಕು? ಪ್ರೀತಿ ಮಾಡಲೇಬೇಕು. ಯಾಕಂದರೆ ದೇವರು ಅದಕ್ಕೋಸ್ಕರ ಏನು ಮಾಡಿದ್ರು? ಆದಾಮನನ್ನು ಏನು ಮಾಡುತ್ತಾರೆ? ಉಂಟು ಮಾಡಿದ ಮೇಲೆ ಏನು ಮಾಡ್ತಾ ಇದ್ದಾರೆ? ಅವಳನ್ನು ಯಾಕೆ ಕೊಡ್ತಾ ಇದ್ದಾರೆ? ಪ್ರೀತಿ ಮಾಡೋದಕ್ಕೆ. ಆಮೇನ್. ದೇವರ ಪ್ರೀತಿಯನ್ನು ಬೇರೆಯವ್ರ ಮೇಲೆ ತೋರಿಸೋದನ್ನ ಪ್ರೀತಿ ಮಾಡುವಂತಾರೆ. ಎಷ್ಟೋ ಸತಿ ಏನು ಹೇಳ್ಬಿಡ್ತಾರೆ? ಸುಲಭವಾಗಿ ಒಂದು ದೇವರು ಯೇಸು ಕ್ರಿಸ್ತು ಕೊಟ್ಟಿರುವಂಥ ಒಂದು ಕಟ್ಟಳೆ ಯಾವುದು? ದೇವರನ್ನು ಪ್ರೀತಿಸು, ನಿನ್ನ ಹಿರಿಯರನ್ನು ಪ್ರೀತಿಸು ಅಂತ. ಆದರೆ ಬರೀ ಪ್ರೀತಿ ಮಾಡೋದು ಮಾತ್ರ ಅಲ್ಲ, ನಮಗೂ ಪ್ರೀತಿ ಬೇಕು. ಆಮೇನ್. ಎಲ್ಲರಲ್ಲಿಯೂ ಏನಿರುತ್ತಂದ್ರೆ ಒಂದು ಏನು ಹೇಳ್ತಾರೆ ಅಂದರೆ, ಒಂದು ಇವಾಗ ಯಾವ್ದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ? ಆಯಿತು, ಇವಾಗ ಪಝಲ್ಸ್ ಇರುತ್ತಲ್ಲ. ಪಝಲ್ ಅಂದರೆ ಪೀಸ್ ಆಗಿ ಇಟ್ಟಿರ್ತಾರೆ. ಆ ಪೀಸ್ ಎಲ್ಲ ಜೋಡಿಸಿದ್ರೆ ಏನಾಗುತ್ತೆ? ಒಂದು ಇಮೇಜ್, ಒಂದು ರೂಪ ಬರುತ್ತೆ. ಒಂದು ಪೀಸ್ ಆ ಜಾಗದಲ್ಲಿ ಇಲ್ಲ ಅಂದರೆ ಏನಾಗತ್ತೆ? ರೂಪ ಬರೋದಿಲ್ಲ. ಒಂದು ಚಿಕ್ಕ ಪೀಸಲ್ಲಿ ಇರಲಿಲ್ಲ ಅಂದರೆ ಏನಾಯಿತು? ಎಂಟೈರ್ ಇಮೇಜಲ್ಲಿ ಏನಾಗ್ತಾ ಇದೆ? ಇದಿರಲ್ಲ. ಅದೇ ರೀತಿ ಮನುಷ್ಯರನ್ನು ಪೂರ್ಣಗೊಳಿಸುವುದು ಪ್ರೀತಿ. ಮನುಷ್ಯರನ್ನು ಸಂಪೂರ್ಣಗೊಳಿಸೋದು, ಒಂದು ಮನುಷ್ಯನನ್ನು ಸಂಪೂರ್ಣಗೊಳಿಸೋದು ಯಾವುದು? ಪ್ರೀತಿ. ಮನುಷ್ಯನು. ಅದಕ್ಕೋಸ್ಕರನೇ ದೇವರು ಒಂದು ಮನುಷ್ಯ ಹುಟ್ಟುವಾಗ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ? ಮೊದಲು ತಂದೆ ತಾಯಿ ಇರ್ತಾರೆ. ತಂದೆ ತಾಯಿ ಆದಮೇಲೆ ಯಾರು ಬರ್ತಾರೆ? ಗಂಡ ಹೆಂಡತಿ ಬರ್ತಾರೆ. ಅದಾದ ಮೇಲೆ ಏನಾಗುತ್ತೆ? ಅವರ ಪ್ರೀತಿಯನ್ನು ಬೇರೆಯವ್ರ ಮೇಲೆ ತೋರಿಸೋದು ಯಾರು? ಮಕ್ಕಳ ಮೇಲೆ ತೋರಿಸ್ತಾರೆ. ಆಮೇನ್. ಆದರೆ ಎಲ್ಲ ಮನುಷ್ಯರಿಗೆ ಏನು ಬೇಕು? ಅವರನ್ನು ಸಂಪೂರ್ಣಗೊಳಿಸೋದು ಯಾವುದು? ಪ್ರೀತಿ. ಈ ಪ್ರೀತಿಯನ್ನು ಹುಡುಕುತ್ತಾ ಜನರು ಏನು ಮಾಡ್ತೀವಿ? ಬೇರೆ ಬೇರೆ ಜಾಗದಲ್ಲಿ ಹೋಗ್ತೀವಿ. ಎಲ್ಲ ಮನುಷ್ಯರು ಪ್ರೀತಿಯನ್ನು ಹುಡುಕ್ತಾನೆ ಎಲ್ಲಿ ಹೋಗ್ತಾರೆ? ಫಾರ್ ಎಕ್ಸಾಂಪಲ್, ತಂದೆ ತಾಯಿಯ ಬಳಿಯಲ್ಲಿ ಪ್ರೀತಿ ನಮ್ಗೆ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀವಿ? ಆಚೆಗಡೆ ಹುಡುಕ್ತಾರೆ. ಇದನ್ನೇ ಪಾಪ ಅಂತ ಹೇಳ್ತೀವಿ. ಪಾಪ ಅಂದರೆ ನಮಗೆ ಸರಿಯಾದ ರೀತಿಯಲ್ಲಿ, ಫಾರ್ ಎಕ್ಸಾಂಪಲ್, ಒಬ್ಬರಿಗೆ ತಂದೆಯ ಮೂಲಕ ಸರಿಯಾದ ಪ್ರೀತಿ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಾರೆ? ಆಚೆಗಡೆ ಸ್ನೇಹಿತರ ಮೂಲಕ ಏನು ಮಾಡ್ತಾರೆ? ಆ ಪ್ರೀತಿಯನ್ನು ಸಂಪೂರ್ಣಗೊಳಿಸಬೇಕು ಅಂತ ಆಸೆ ಪಡ್ತಾರೆ. ಇದೇ ರೀತಿಯಲ್ಲಿ ಒಬ್ಬೊಬ್ಬರಲ್ಲಿ ಆ ಪ್ರೀತಿ ಸರಿಯಾಗಿ ಸಂಪೂರ್ಣವಾಗದೇ ಇರುವಂಥ ಕಾರಣದಿಂದಾನೇ ನಮ್ಮ ಪಾಪಗಳನ್ನು ಬಿಟ್ಟು ನಾವೇನು ಮಾಡೋಕ್ಕಾಗ್ತಿಲ್ಲ? ಆಚೆ ಬರೋಕ್ಕಾಗ್ತಿಲ್ಲ. ಎಷ್ಟೋ ಪಾಪಗಳಿಗೆ ಕಾರಣ ಪ್ರೀತಿ ಸಂಪೂರ್ಣವಾಗಿ ಸಿಕ್ಕಿಲ್ಲ. ಯಾರ ಪ್ರೀತಿ? ದೇವರ ಪ್ರೀತಿ ಸಂಪೂರ್ಣವಾಗಿ ಸಿಕ್ಕಿಲ್ಲ. ಆಮೀನ್. ನಮ್ಮನ್ನು ಪೂರ್ಣಗೊಳಿಸುವುದು ಯಾರ ಪ್ರೀತಿ? ದೇವರ ಪ್ರೀತಿ. ಆಮೀನ್. ನಮ್ಮನ್ನು ಪ್ರೀತಿ ಪೂರ್ಣಗೊಳಿಸುತ್ತೆ. ಆದರೆ ಯಾವ ಪ್ರೀತಿ ನಮ್ಮನ್ನು ಪೂರ್ಣಗೊಳಿಸ್ತಾ ಇದೆ ಅನ್ನೋದು ಮುಖ್ಯ. ದೇವರ ಪ್ರೀತಿಯನ್ನು ಬಿಟ್ಟು ಬೇರೆ ಯಾವ ಪ್ರೀತಿ ನಮ್ಮನ್ನು ಪೂರ್ಣಗೊಳಿಸಕ್ಕೆ ಪ್ರಯತ್ನ ಪಟ್ಟರು ಅದೇನು ಮಾಡಲ್ಲ, ಒಂದು ಮನುಷ್ಯನಿಗೆ ಸಾಲುವುದಿಲ್ಲ. ಆಮೇನ್. ದೇವರ ಪ್ರೀತಿಯನ್ನು ಬಿಟ್ಟು ಬೇರೆ ಯಾವ ಪ್ರೀತಿಯನ್ನು ಅಥವಾ ಬೇರೆ ಯಾವ ವಿಷಯವೂ ಸಹ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ? ಸಂಪೂರ್ಣಗೊಳಿಸೋಕ್ಕಾಗಲ್ಲ.
ಈ ಪ್ರೀತಿ, ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ತಿಳಿದುಕೊಳ್ಳದೇ ಇರುವಂಥ ಕಾರಣದಿಂದಾನೇ ನಮಗೇನು ಮಾಡೋಕ್ಕಾಗ್ತಾ ಇಲ್ಲ, ಎಷ್ಟೋ ಪಾಪಗಳನ್ನು ಬಿಟ್ಟು ದೂರ ಬರೋಕ್ಕಾಗ್ತಾ ಇಲ್ಲ. ತಪ್ಪಾದ ದಾರಿಯನ್ನು ಬಿಟ್ಟು ಬರುವುದಕ್ಕೆ ಆಗದೇ ಇರುವುದಕ್ಕೆ ಕಾರಣ ಏನು? ಪ್ರೀತಿ ಅರ್ಥ ಆಗದೇ ಇರುವುದು. ದೇವರ ಮೇಲೆ ನಮಗೆ ಪ್ರೀತಿ ಇಲ್ಲದೆ ಇರೋದಕ್ಕೆ ಕಾರಣ ಏನು? ಅವರ ಪ್ರೀತಿ ನಮ್ಗೆ ಅರ್ಥ ಆಗಿಲ್ಲ. ಆಮೇನ್. ದೇವರ ಪ್ರೀತಿ ಅರ್ಥ ಆದರೆ ನಾವು ದೇವರನ್ನು ಪ್ರೀತಿ ಮಾಡೋಕ್ಕೆ ಪ್ರಾರಂಭಿಸ್ತೀವಿ. ಆಮೇನ್. ನಾವು ಯಾರನ್ನು ಸುಲಭವಾಗಿ ಏನು ಮಾಡ್ತೀವಿ ಅಂದರೆ, ಕ್ರಿಸ್ತುವಲ್ಲಿ ಇರಬೇಕಾದ್ರೆ ಸುಲಭವಾಗಿ ಏನು ಹೇಳ್ತಾರೆ, ದೇವರು ನಮಗೋಸ್ಕರ ಜೀವನ ಕೊಟ್ಟರು, ದೇವ್ರು ಇದು ಮಾಡಿದ್ರು, ಅದು ಮಾಡಿದ್ರು. ಏನು ಮಾಡ್ತಾರೆ? ದೇವ್ರನ್ನು ಪ್ರೀತಿಸ್ತಾ ಇದ್ರೆ, ಹೌದು ನೀವು ದೇವರನ್ನು ಪ್ರೀತಿಸ್ತೀರಾ? ಹೌದು. ಮತ್ತು ಯಾಕೆ ನಮ್ಮ ಜೀವಿತದಲ್ಲಿ, ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರ್ತಾ ಇಲ್ಲ? ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಹೌದು, ನಾವು ದೇವರನ್ನು ಪ್ರೀತಿಸ್ತಾ ಇದ್ದೀವಿ. ಇದು ಥಿಯರಿ ಆಗಿದೆ. ಥಿಯರಿ ಅಂದರೆ ಏನು ಹೇಳ್ತೀರಾ? ಜ್ಞಾನವಾಗಿದೆ ನಿಮ್ಮಲ್ಲಿ ಏನಂತ, ಓಕೆ ದೇವರು ನನ್ನನ್ನು ಪ್ರೀತಿಸ್ತಾರೆ, ನಾನು ದೇವರನ್ನು ಪ್ರೀತಿಸ್ತಾ ಇದ್ದೀನಿ. ಆದರೆ ನಿಜವಾಗಿಯೂ ಅದನ್ನು ಅರ್ಥ ಮಾಡಿಕೊಂಡಿದ್ರೆ ನಮ್ಮ ಗುಣ ಬದಲಾವಣೆ ಆಗುತ್ತೆ. ಆಮೇನ್. ನಮ್ಮ ಗುಣ ಬದಲಾವಣೆ ಆಗುವುದು ದೇವರ ಪ್ರೀತಿಯ ಮೂಲಕ. ಆಮೇನ್. ಆಯ್ತು, ಒಂದು ಪ್ರಶ್ನೆ ಕೇಳ್ತೀನಿ. ಎಷ್ಟು ಜನ ಬ್ಯಾಪ್ಟಿಸಮ್ ಆದ ಮೇಲೆ ಪಾಪ ಮಾಡದೇ ಇರ್ತೀರಾ? ತಪ್ಪು ಮಾಡದೇನೆ ಇದ್ದು ಬಿಡ್ತೀವಿ. ಎಷ್ಟು ಜನ ಇರ್ತೀವಿ? ಯಾರೂ ಇಲ್ಲ. ಬ್ಯಾಪ್ಟಿಸಮ್ ತೊಗೊಂಡ್ಮೇಲೆ ಏನು ಮಾಡ್ತೀನಿ ನಾನು, ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ, ಒಂದೇನು ಚಿಕ್ಕ ವಯಸ್ಸು ಅಂದರೆ 14-15 ವಯಸ್ಸು ಇರಬೇಕಾದ್ರೆ ಎಲ್ಲರೂ ಕೇಳ್ತಾಯಿದ್ರು ಏನಂತ, ಬ್ಯಾಪ್ಟಿಸಮ್ ಯಾವಾಗ ತೊಗೊಳ್ತೀಯಾ, ಏನು ಮಾಡ್ತೀಯಾ, ಬ್ಯಾಪ್ಟಿಸಮ್ ತೊಗೊಬೇಕಂದ್ರೆ ನನ್ನ ಬಾಯಲ್ಲಿ ಬರ್ತಿದ್ದಾರೆ ಇಡಿಯಾದ ಉತ್ತರ ಏನಂದರೆ, ಇವಾಗಲೇ ಬ್ಯಾಪ್ಟಿಸಮ್ ತೊಗೊಂಡು ಎಲ್ಲ ನಾನು ಬಿಟ್ಟು ಬಂದುಬಿಟ್ರೆ ಯಾವಾಗ ತಾನೇ ಜೀವನ ಸಂತೋಷವಾಗಿರೋದು ನಾನು. ಸೊ ಬ್ಯಾಪ್ಟಿಸಮ್ನ ಏನು ಮಾಡಿಟ್ಟಿದ್ರು ನನ್ನ ಕಣ್ಗಳ ಮುಂದೆ, ಬ್ಯಾಪ್ಟಿಸಮ್ ತೊಗೊಂಡ್ರೆ ನೆಕ್ಸ್ಟು ಮೂಮೆಂಟೇ ನನ್ನ ಪಾಪಗಳನ್ನು ಬಿಟ್ಟು ನಾನು ಏನಾಗಬೇಕು, ದೂರ ಆಗಿಬಿಡ್ಬೇಕು. ಯಾಕಂದರೆ ದೇವರಿಗೆ ನಾವೇನು ಮಾಡ್ತಾ ಇದ್ದೀವಿ, ಒಂದು ಒಪ್ಪಂದ ಮಾಡ್ಕೊಳ್ತಾ ಇದ್ದೀನಿ ದೇವರ ಜೊತೆ. ಈ ಒಪ್ಪಂದ ಮಾಡ್ಕೊಂಡಿದ್ದ ತಕ್ಷಣ ಇವತ್ತಿಗೂ ಜನರಲ್ಲಿ ಇರುವಂಥ ಮೈಂಡ್ ಸೆಟ್ ಇದೆ ಏನಂತ, ಬ್ಯಾಪ್ಟಿಸಮ್ ತೊಗೊಂಡಿದ್ದ ನೆಕ್ಸ್ಟ್ ಮೂಮೆಂಟ್ ನಾನು ಏನು ಮಾಡಬೇಕು, ಎಲ್ಲ ಬಿಟ್ಟು ಬರಬೇಕಾಗತ್ತೆ. ಅದು ಇದು ಅಂತ ಏನು ಮಾಡ್ತೀವಿ, ಬ್ಯಾಪ್ಟಿಸಮ್ನ ತಳ್ಳಾಕ್ತಾರೆ. ಅಥವಾ ಏನು ಮಾಡ್ತಾರೆ, ಬ್ಯಾಪ್ಟಿಸಮ್ ಬಗ್ಗೆ ಏನು ನಡ್ಕೊಳ್ತೀವಿ, ಬ್ಯಾಪ್ಟಿಸಮ್ ತೊಗೊಂಡಿದ್ದ ನೆಕ್ಸ್ಟ್ ಮೂಮೆಂಟೇ ನನ್ನ ಜೀವನ ಏನಾಗ್ಬಿಡುತ್ತೆ, ಚೇಂಜ್ ಆಗಿಬಿಡುತ್ತೆ ಅಂತ. ಆದರೆ ಎಷ್ಟು ಜನ ನಿಜವಾಗ್ಲೂ ದೀಕ್ಷಾಸ್ಥಾನ ತೊಗೊಂಡಿದ್ದ ಮೇಲೆ, ಜ್ಞಾನಸ್ಥಾನ ತೊಗೊಂಡಿದ್ದ ಮೇಲೆ ನೆಕ್ಸ್ಟ್ ಮೂಮೆಂಟೇ ನಮ್ಮ ಜೀವನ ಚೇಂಜ್ ಆಗಿಬಿಟ್ಟಿದೆ? ಯಾರಿಗೂ ಆಗಿಲ್ಲ. ನೆಕ್ಸ್ಟ್ ಮೂಮೆಂಟೇ ನಮ್ಮ ಪಾಪಗಳು. ಇನ್ಫ್ಯಾಕ್ಟ್ ಮೊದಲಾದರೂ ನಾವು ಜ್ಞಾನಸ್ಥಾನ ತಗೊಂಡು ಪವಿತ್ರಾತ್ಮ ಇಲ್ಲದೇ ಇರುವಾಗ ತಪ್ಪು ಮಾಡುವಾಗಲಾಗಲೂ ನಮ್ಮ ಮನಸ್ಸಾಕ್ಷಿ ಏನಾಗಲ್ಲ, ಚುಚ್ಚಲ್ಲ. ಇವಾಗ ಜ್ಞಾನಸ್ಥಾನ ತೊಗೊಂಡ್ಬಿಟ್ವಿ ಅನ್ನೋದಕ್ಕೆ ಏನಾಗುತ್ತೆ, ಅಯ್ಯೋ ನಾನು ಜ್ಞಾನಸ್ಥಾನ ತೊಗೊಂಡ್ಬಿಟ್ನಲ್ಲ, ಇವಾಗ ಇದೂ ಮಾಡೋಕ್ಕಾಗಲ್ಲ, ಆ ಕಡೆನೂ ಹೋಗೋಕ್ಕಾಗಲ್ಲ ಅಂತ ನೋವಾದ್ರೂ ಸಹ ಅದೇ ತಪ್ಪುಗಳಿಗೆ ಏನು ಮಾಡ್ತೀವಿ, ಓಡ್ತೀವಿ. ತಪ್ಪು ಅಂತ ಗೊತ್ತಿದ್ರೂ ಏನು ಮಾಡ್ತೀವಿ, ಓಡ್ತೀವಿ. ಹಿಂಗಿರ್ಬೇಕಾದ್ರೆ ಇವಾಗ ಜ್ಞಾನಸ್ಥಾನ ಏನಕ್ಕೆ ತೊಗೊಳ್ತಾ ಇದ್ದೀವಿ, ಪವಿತ್ರಾತ್ಮ ನಮ್ಮಲ್ಲಿ ಬರಬೇಕು. நம்ம ஞானஸ்தானம் எதுக்காக எடுக்கிறோம், பரிசுத்தாவி நமக்குள்ள வரணுன்றதுக்காக. இப்போ நான் கேட்குற பிரச்சனை, ஒரு ಪ್ರಶ್ನೆ, ನಾನೊಂದು ಪ್ರಶ್ನೆ ಏನು ಕೇಳ್ತೀನಿ ಅಂದರೆ, ದೀಕ್ಷಾಸ್ಥಾನ ತಗೊಂಡ ಮೇಲೆ ಪವಿತ್ರಾತ್ಮ ನಮ್ಮಲ್ಲಿದ್ದಾರೆ, ನಾವು ಪಾಪ ಮಾಡುವಾಗ ಪವಿತ್ರಾತ್ಮ ಏನು ಮಾಡ್ತಾರೆ? ಇವ್ರು ಹೇಳಿದ್ರು ಖಂಡಿಸಿ ತಿಳಿಸ್ತಾರೆ ಅಂದರೆ எப்படி சொல்கிறது, ಸಿಂಪಲ್ಲಾಗಿ ದಂಡನೆ ಕೊಟ್ಟು ಏನೋ ಸರಿಪಡಿಸ್ತಾರೆ ಅಂತ ಹೇಳಿದ್ರು. ಓಕೆ, ಪವಿತ್ರಾತ್ಮ ನಾವು ಸರಿ, ಓಕೆ, ಅದು ತಪ್ಪು ಮಾಡಿದ ಮೇಲೆ, ಆ ಪಾಪ ಮಾಡ್ತಾ ಇರಬೇಕಾದ್ರೆ ಏನು ಮಾಡ್ತಾರೆ ದೇವರು? ದೇವರು ತನ್ನ ಮುಖವನ್ನು ಏನು ಮಾಡ್ತಾರಂತೆ, ಇದು ತಿರುಗಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಓಕೆ, ಏನು ಹೇಳಿದ್ರಿ ಇವಾಗ? ಖಂಡಿಸಿ ಬೋಧಿಸಿ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ದುಃಖ ಪಡ್ತಾರೆ. ಓಕೆ, ದುಃಖ ಪಡ್ತಾರೆ, ಹೌದು. ಬೇರೆ ನಮ್ಮಲ್ಲಿ ಪವಿತ್ರಾತ್ಮ ಇರುವಾಗ ಪಾಪ ಮಾಡ್ತಾ ಇದ್ದೀವಿ. ಪಾಪ ಮಾಡ್ತಾ ಇರಬೇಕಾದ್ರೆ ದೇವರು ಏನು ಮಾಡ್ತಾ ಇರ್ತಾರೆ? ಪವಿತ್ರಾತ್ಮ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಮೂರನೇದು ಏನು ಹೇಳಿದ್ರು, 3 ವಿಷಯಗಳು. 1, ಮುಖ ತಿರುಗಿಸ್ಕೊತಾರೆ. 2, ದಂಡಿಸಿ ಬೋಧನೆ ಕೊಡ್ತಾರೆ. 3, ಪವಿತ್ರಾತ್ಮ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಬೇರೆ ಪಾಪ ಮಾಡ್ತಾ ಇರಬೇಕಾದ್ರೆ ದೇವ್ರು ಏನೆಲ್ಲ ಮಾಡ್ತಾರೆ ಅಂತ. ಇನ್ನೊಂದು ಆಪರ್ಚುನಿಟಿ ಕೊಡ್ತಾರೆ, ಇನ್ನೊಂದು ಅವಕಾಶ ಕೊಡ್ತಾರೆ, ನಾವು ಸರಿಯಾದ ರೀತಿಯಲ್ಲಿ ಬರಬೇಕು ಅಂತ.
ಓಕೆ, ಬೇರೆ? ಓಕೆ, ಮನಸ್ಸಾಕ್ಷಿ ಹೇಳತ್ತೆ ಏನಂತ, ಇದು ತಪ್ಪು, ಇದು ಪಾಪ ಅಂತ. ಇದು ನಾನು ಒಪ್ಕೊಳ್ತೀನಿ. ಮನಸ್ಸಾಕ್ಷಿ ಹೇಳುತ್ತೆ ಏನಂತ, ಇದು ತಪ್ಪು ಪಾಪ ಅಂತ. ಆದರೆ ಎಷ್ಟು ಸತಿ ಅದು ಕೇಳಿ ನಾವು ಓಡಿ ಬಂದಿದ್ದೀವಿ? ಸುಲಭವಾಗಿ ಯಾರು ಓಡಿ ಬರಲ್ಲ ಅಷ್ಟು ಈಸಿಯಾಗಿ. ದೀಕ್ಷಾಸ್ನಾನ ತಗೊಳಕ್ಕೆ ಮೊದಲಾಗಿಯೂ ಕ್ರಿಸ್ತುವಲ್ಲಿದ್ದರೆ ನಮ್ಮ ಮನಸ್ಸಾಕ್ಷಿ ಹೇಳುತ್ತೆ ಇದು ವಿಷಯ ತಪ್ಪು ಅಂತ. ಕ್ರಿಸ್ತುವಲ್ಲೇ ಬೆಳೆದಿದ್ರೆ ನಮ್ಗೇನಾಗುತ್ತೆ, ಬೈಬಲ್ ಓದ್ತಾ ಅಟ್ಲೀಸ್ಟ್ ಸ್ವಲ್ಪ ಆದರೂ ಬೈಬಲ್ ಕೇಳಿಸ್ಕೊಂಡ್ರೆ ಏನಾಗುತ್ತೆ, ದೇವರ ವಾಕ್ಯ ತಪ್ಪು ಅಂತ ಗೊತ್ತಿರತ್ತೆ. ದೀಕ್ಷಾಸ್ನಾನ ತಗೊಳ್ಬೇಕಂತ ನೆಸೆಸಿಟಿನೇ ಇಲ್ಲ. ಓಕೆ, ಪವಿತ್ರಾತ್ಮರ ಬಗ್ಗೆ ಹಿಂಗೆ ಮಾತಾಡಬೇಕಾದ್ರೆ ಈ ಪ್ರಶ್ನೆ ನಾನು ಕೇಳಿದೆ ದೇವ್ರ ಹತ್ರ. ದೇವರೇ, ವಾಕ್ಯದ ಮೂಲಕ ನನಗೆ ತಿಳಿಸಿ ದೇವರೇ, ನಾನು ತಪ್ಪು ಪಾಪ ಮಾಡ್ತಾ ಇದ್ದೀನಿ, ಗೊತ್ತು ನನಗೆ ತಪ್ಪು ಅಂತ ಗೊತ್ತು, ಆದರೆ ಮಾಡಬಾರ್ದು ಅಂತ ಗೊತ್ತು, ಆದರೆ ಮಾಡ್ತಾ ಇದ್ದೀವಿ. ಏನು ಮಾಡೋಕ್ಕಾಗತ್ತೆ ಇದರಿಂದ? ಮೊದಲು ಹೇಳಿದ್ರು ಪವಿತ್ರಾತ್ಮ ನಮ್ಮ ಮುಖವನ್ನು ಏನು ಮಾಡ್ಕೊಳ್ತಾರೆ, ಇದು ಮಾಡ್ತಾರೆ. ಇನ್ನೊಬ್ರು ಹೇಳಿದ್ರು ಪವಿತ್ರಾತ್ಮ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಅಂತ. ನಾವು ಪಾಪದಲ್ಲಿ ಇರುವುದಕ್ಕೆ ಕಾರಣನೇ ಪವಿತ್ರಾತ್ಮರ ಬಗ್ಗೆ ದೇವರ ವಾಕ್ಯದ ಮೂಲಕ ಸರಿಯಾಗಿ ತಿಳಿದುಕೊಳ್ಳದೆ ಇರುವುದು. ವಿ ಹ್ಯಾವ್ ದಿಸ್ ಪ್ರೀಮೇಡ್ ನೋಷನ್ ಅಬೌಟ್ ಗಾಡ್. ಪವಿತ್ರ ಆತ್ಮ ಅಂದರೆ ಇದನ್ನೇ ಮಾಡ್ತಾರೆ ಅನ್ನುವಂಥ ಏನು ಮಾಡಿರ್ತೀವಿ, ಮೈಂಡಲ್ಲಿ ಏನು ಮಾಡಿರ್ತೀವಿ, ಒಂದು ವಿಷಯವನ್ನು ಕಟ್ಟಿಟ್ಕೊಂಡಿದ್ದೀವಿ. ಇದು ದೇವರು ಕಟ್ಟಿರುವಂಥದ್ದಲ್ಲ, ನಾವಾಗಿ ಕಟ್ಟಿರುವಂಥದ್ದು. ಪಿಶಾಚ ಸುಳ್ಳುಗಳನ್ನು ಕೇಳಿ ಅದರ ಮೇಲೆ ಕಟ್ಟಿರುವಂಥ ವಿಷಯ. ಆಮೇನ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪವಿತ್ರ ಆತ್ಮ ನೀವು ಪಾಪ ಮಾಡ್ತಾ ಇರಬೇಕಾದ್ರೆ, ಒಬ್ರು ಹೇಳಿದ್ರಲ್ಲ ದುಃಖ ಪಡ್ತಾರೆ ಅಂತ, ಅದನ್ನು ಮಾತ್ರ ಪಡ್ತಾರೆ. ನಾವು ಪವಿತ್ರ ಆತ್ಮ ನಾವು ಪಾಪ ಮಾಡಿದ ಮೇಲೆ ಇದುವರೆಗೂ ಒಂದು ಸತಿನೂ ದೇವ್ರು ನನ್ನನ್ನು ನೋಡಿ ಬೈದಿಲ್ಲ. ನಿಮಗೆ ಡಿಫ್ರೆಂಟ್ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಪ್ರತಿಯೊಂದು ಸಾರಿ ನಾನು ತಪ್ಪು ಮಾಡಿ ದೇವ್ರ ಹತ್ರ ನಾನು ಬಂದು ಅಳುವಾಗ ಒಂದು ಸತಿನೂ ದೇವ್ರು ನನ್ನನ್ನು ನೋಡಿ ಬೈದಿಲ್ಲ. ಒಂದು ಸತಿನೂ ದೇವ್ರು ನನ್ನ ನೋಡಿ ಯಾಕೆ ಮಾಡಿದೆ, ಏನಕ್ಕೋಸ್ಕರ ಮಾಡಿದೆ, ಈ ರೀತಿ ಅಂತ ಬೈತಾರಲ್ಲ. ನಮ್ಮಮ್ಮ ಕೂಡ ಬೈದ್ ಬಿಡ್ಬೋದು ನನ್ನನ್ನು, ದೇವ್ರು ಒಂದು ಸತಿ ಬೈದಿಲ್ಲ. ನಮಗೆ ಪವಿತ್ರ ಆತ್ಮರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಇರುವಂಥ, ದೇವರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಇರುವಂಥ ಕಾರಣದಿಂದ ನಾವು ಎಷ್ಟೋ ಸತಿ ಪಾಪ ಮಾಡಿದ ಮೇಲೆ ದೇವ್ರ ಮುಂದೆ ಬರಕ್ಕೆ ಭಯಪಡ್ತೀವಿ. ಯಾಕೆ ಅನ್ಕೊಳ್ತೀವಿ ಹೇಳಿ? ಬಂದರೆ ದೇವ್ರು ನಮ್ಮನ್ನು, ಇವಾಗ ನೀವು ಅಲ್ಲಿ ಬಂದರೆ ಯಪ್ಪ ಬೈತಾನೆ, ಏನಕ್ಕೆ ಹೋಗೋದು ಆ ಜಾಗಕ್ಕೆ? ಹೋಗಿ ಪ್ರೇಯರ್ ಮಾಡಿದ್ರೆ ಏನಾಗತ್ತೆ, ನಮ್ಮ ಶೇಮ್ಗೆ ಏನು ಹೇಳ್ತೀರ, ನಮ್ಮ ಅವಮಾನ ನಾಚಿಕೆ ಏನು ಮಾಡತ್ತೆ, ನಮ್ಮನ್ನು ದೇವರ ಪಾದದಿಂದ ದೂರಗೊಳಿಸುತ್ತೆ. ಈ ಅವಮಾನ ನಾಚಿಕೆ ನಮ್ಮನ್ನು ದೂರಗೊಳಿಸಬಾರದು ಅನ್ನುವಂಥ ಕಾರಣದಿಂದಾನೇ ಯೇಸು ಕ್ರಿಸ್ತು ಶಿಲುಬೆಯಲ್ಲಿ ಸಾಯ್ತಾ ಇದ್ದಾರೆ. ಈ ಅವಮಾನ ನಾವು ದೇವರ ಮುಂದೆ ಪಡಬಾರ್ದು ಅನ್ನುವಂಥ ಕಾರಣದಿಂದಾನೇ ಯೇಸು ಕ್ರಿಸ್ತು ಏನಾಗ್ತಾ ಇದ್ದಾರೆ, ಶಿಲುಬೆಯಲ್ಲಿ ಸಾಯ್ತಾ, ತನ್ನ ರಕ್ತದಿಂದ ನಮ್ಮನ್ನು ಪರಿಶುದ್ಧಗೊಳಿಸ್ತಾ. ನೀವು ಕ್ಷಮೆ ಕೇಳುವಕ್ಕೆ ಮೊದಲಾಗಿಯೇ ನಿಮ್ಮನ್ನು ಪರಿಶುದ್ಧಗೊಳಿಸ್ತಾ ಇದ್ದಾರೆ. ಆಮೇನ್. ನನ್ನ ಬಾಯಿಂದ ಕ್ಷಮೆ ಬರುವುದಕ್ಕೆ ಮೊದಲಾಗಿಯೂ ನಾನು ಪ್ರತಿಯೊಂದು ಸಾರಿ ತಪ್ಪು ಮಾಡುವಾಗಲೂ ದೇವರೇ, ನಾನು ಒಡೆದೋಗಿ ಬರೋದು ತಪ್ಪಲ್ಲ. ದೇವರೇ, ನನ್ನ ಕೈಯಿಂದ ಇದನ್ನೇನು ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಪಾಪ ನನ್ನ ಬಿಟ್ಟು ಹೋಗ್ತಾ ಇಲ್ಲ ಅನ್ನೋದು ಬೇರೆ. ಆದರೆ ದೇವರೇ, ನಾನು ಮಣ್ಣು, ನನ್ನ ಧೂಳು, ನಾನು ನಿಮ್ಮ ಪಾದಕ್ಕೆ ಬರೋಕ್ಕೆ ತೆಗ್ದು ಯೋಗ್ಯತೆ ಇಲ್ಲ. ನಾನು ಮೂರನೇ ವಾರ ರಿಪೀಟ್ ಮಾಡ್ತಾ ಇದ್ದೀನಿ ವಿಷಯವನ್ನು. ನಾನು ದೇವರ ಬಳಿಯಲ್ಲಿ ಬರುವುದು ನನ್ನ ಯೋಗ್ಯತೆಯಿಂದ ಅಲ್ಲ, ಯೇಸು ಕ್ರಿಸ್ತನ ಯೋಗ್ಯತೆಯಿಂದ. ಆಮೇನ್. ಅವರು ಮಾಡಿರುವಂಥ ಕಾರ್ಯದಿಂದ ನಾನು ಬರ್ತಾ ಇದ್ದೀನಿ. ಆಮೇನ್. ನೀವು ಸಾಯುವವರೆಗೂ ನಾನು ಇದನ್ನು ಪ್ರೇಯರಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ದೇವ್ರ ಹತ್ರ ಕೇಳ್ತಾ ಇದ್ದೀನಿ, ದೇವರೇ, ನಾನು ಇಷ್ಟು ತಪ್ಪು ಮಾಡ್ತೀನಲ್ಲ, ಯಾಕಪ್ಪ ಒಂದು ಸತಿ ನನ್ನನ್ನು ಬೈದಿಲ್ಲ? ನನ್ನ ಪ್ರಶ್ನೆ, ಅವ್ರು ನನ್ನ ಹತ್ರ ಸ್ವೀಟ್ ಆಗಿದ್ದಾರೆ ಅನ್ನೋದಲ್ಲ. ಅಂದರೆ ಏನಂತ, ನನ್ನ ಹತ್ರ ಏನು ಮಾಡ್ತಾ ಇದ್ದಾರೆ, ಇಲ್ಲಪ್ಪ ಬೇಡ ಅಂತ ಏನು ಹೇಳ್ತಾರೆ, ತಿರುಗಿ ಏನು ಹೇಳ್ತಾರೆ, ತಿರುಗಿ ಎದ್ದು ಹೋರಾಡು ಅಂತ ಹೇಳ್ತಾರೆ ಹೊರತು ಒಂದು ಸತಿನೂ, ಎಷ್ಟು ಕಳೆದ 145 days 30 daysಯಿಂದ ಒಂದು ಸತಿನೂ ಸಹ ದೇವ್ರು ನನ್ನನ್ನು ನೋಡಿ ಏನು ಹೇಳಿಲ್ಲ, ಬೈದಿಲ್ಲ. ಒಂದು ಸತಿನೂ ಬೈದಿಲ್ಲ. ಅಂದರೆ ಯಾಕೆ ಅಂತ ನಿಮ್ಮನ್ನು ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಒಬ್ರಿಗೆ ನೀವು ದ್ರೋಹ ಮಾಡ್ತಾನೆ ಇದ್ರೆ ಏನು ಮಾಡ್ತಾರೆ, ಬೈದು ಏನು ಮಾಡ್ತಾರೆ, ಜಾಗವನ್ನು ಬಿಟ್ಟು ಹೋಗ್ಬಿಡ್ತಾರೆ.
ಇಷ್ಟು ದಿವಸಗಳಲ್ಲಿ ಇದು ಮಾತ್ರ ಅಲ್ಲ, ಇವಾಗ ನೋಡಿ, ಇದು ನನ್ನ ಬ್ಯಾಪ್ಟಿಸಮ್ ತಗೊಳ್ಳೋಕೆ ಮುಂಚೆಯಿಂದ 6-7 ವರ್ಷಗಳಿಂದ ಇದೆಲ್ಲ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಇಷ್ಟನ್ನು ನೋಡಿರುವಂಥ ದೇವರು ಇದೆಲ್ಲ ನೋಡಿದ ಆದ ಮೇಲೇನೂ ಸಹ ಏನು ಮಾಡ್ತಾ ಇಲ್ಲ, ಆ ಜಾಗದಲ್ಲಿ ಬಿಟ್ಟು ಹೋಗ್ತಾ ಇಲ್ಲ. ಏನು ಕಾರಣ? ಯಾಕೆ ದೇವರು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ? ಅವ್ರು ಹೇಳಿದ್ರು ಪವಿತ್ರಾತ್ಮ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಅಂತ. ನಾವು ಪವಿತ್ರವಾಗಿ ಇರುವುದಕ್ಕೆ ಸಹಾಯ ಮಾಡೋದು ಯಾರು? ಪವಿತ್ರಾತ್ಮ. ನಮ್ಮ ಮೂಲಕ ನಾವು ಪವಿತ್ರವಾಗಿರುವುದಕ್ಕೆ ಸಾಧ್ಯನೇ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ, ನನ್ನ ಜೀವಮಾನ ಪೂರ್ತಿ ನಾನು ಪ್ರಯತ್ನ ಪಟ್ಟರು ನಾನು ಪವಿತ್ರವಾಗಿರೋಕ್ಕಾಗಲ್ಲ. ನನ್ನ ಲೈಫ್ ಟೈಮ್ ಫುಲ್ಲಾಗಿ ನಾನು ದೇವರ ಪವಿತ್ರಾತ್ಮ ಇಲ್ಲದೆ ನಾನು ಪವಿತ್ರವಾಗಿರ್ತೀನಿ ಅಂತ ಒಂದು ಸತಿ ಪ್ರಯತ್ನ ಪಟ್ಟರು ನಾನೇನು ಮಾಡೋಕ್ಕಾಗಲ್ಲ, ಪವಿತ್ರವಾಗಿರೋಕ್ಕಾಗಲ್ಲ. ನಾನು ಯಾಕೆ ಪರಿಶುದ್ಧದ ಬಗ್ಗೆ ಇಷ್ಟು ಮಾತಾಡ್ತೀನಿ ಅಂದರೆ, ಯು ಕೆನಾಟ್ ಸಿ ಗಾಡ್ ವಿತೌಟ್ ಹೋಲಿನೆಸ್. ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡುವುದು ಅಸಾಧ್ಯವಾದ ಕಾರ್ಯ. ಇದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಂಡಿರುವಂಥ ನಾವು ಈ ಪರಿಶುದ್ಧತೆ ನಮ್ಮ ಪರಿಶುದ್ಧತೆ ಅಲ್ಲ ಅಂತ ಮರೆತು ಹೋಗ್ತೀವಿ. ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡೋದು ಅಸಾಧ್ಯವಾದ ಕಾರ್ಯ. ಆದರೆ ಆ ಪರಿಶುದ್ಧತೆ ನನ್ನ ಪರಿಶುದ್ಧತೆ ಅಲ್ಲ, ಯೇಸು ಕ್ರಿಸ್ತುವಿನ ಪರಿಶುದ್ಧತೆ. ಆಮೇನ್. ಯೇಸು ಕ್ರಿಸ್ತು ಪರಿಶುದ್ಧವಾಗಿರುವಂಥ ಕಾರಣದಿಂದ ನಾನು ಐ ಕ್ಯಾನ್ ಗೋ ವಿತ್ ಅಥಾರಿಟಿ ಇನ್ ಟು ಗಾಡ್ಸ್ ಪ್ರೆಸೆನ್ಸ್. ಯೇಸು ಕ್ರಿಸ್ತು ಪರಿಶುದ್ಧವಾಗಿರುವಂಥ ಕಾರಣದಿಂದ ನಾನು ದೇವರ ಸಮೂಹಕ್ಕೆ ಏನು ಮಾಡ್ಬೋದು? ಅಧಿಕಾರದಿಂದ ಹೋಗ್ಬೋದು. ಯಾವ ಅಧಿಕಾರದಿಂದ? ನಾನು ದೇವರ ಮಗ ಅನ್ನುವಂಥ ಅಧಿಕಾರ. ಆಮೇನ್. ನಿಮ್ಮ ಅಮ್ಮ ಹತ್ರ ಹೋಗ್ಬಿಟ್ಟು ನೀವೇನು ಹೇಳಲ್ಲ, ಅಯ್ಯೋ ನಿಮ್ಮ ಮಗನಾಗೇ ಇರೋದಕ್ಕೆ ನನಗೇನಿಲ್ಲ, ಇಷ್ಟನೇ ಇಲ್ಲ, ನನ್ನ ಯೋಗ್ಯತೆಯೇ ಇಲ್ಲ, ಏನು ಮಾಡಿಬಿಡಿ, ನನ್ನನ್ನು ಬಿಟ್ಟು ದೂರ ಹೋಗ್ಬಿಡಿ ಅಂತ ಹೇಳುವಾಗ ನಿಮ್ಮಮ್ಮ ನಿಮ್ಮನ್ನು ಬಿಟ್ಟು ಹೋದರೆ ಸರಿಯಾದ ತಾಯಿನ ಅವರು? ಕೇಳ್ತಾ ಇದ್ದೀನಿ. ಭೂಲೋಕದಲ್ಲಿ ಇರುವಂಥ ತಾಯಿಗೋ ತಂದೆಗೋ ಆ ರೀತಿ ಇರಬೇಕಾದ್ರೆ ನಿಮ್ಮಲ್ಲಿ ಒಳ್ಳೆ ಕಾರ್ಯವನ್ನು ಶುರು ಮಾಡಿ ನಿಮ್ಮನ್ನು ಯಾವಾಗಿಂದ ಪ್ರೀತಿಸ್ತಾ ಇದ್ದಾರೆ? ಭೂಮಿ ಆಕಾಶ ಉಂಟು ಮಾಡೋದಕ್ಕೆ ಮೊದಲಾಗಿಯೇ ನಿಮ್ಮನ್ನು ಪ್ರೀತಿ ಮಾಡೋಕ್ಕೆ ಪ್ರಾರಂಭಿಸಿದ್ದಾರೆ. ಆಮೇನ್. ನೀವು ಸೃಷ್ಟಿ ಆಗೋದಕ್ಕೆ ಮೊದಲೇ ನೀವು ಈ ಜಾಗದಲ್ಲಿ ಈ ವಿಷಯವನ್ನು ಮಾಡಬೇಕು ಅಂತ ತೀರ್ಮಾನಿಸಿರುವಂಥ ದೇವರು ನೀವು ಮಾಡಿರುವಂಥ ಒಂದು ಚಿಕ್ಕ ತಪ್ಪಿನಿಂದ ದೂರ ಹೋಗ್ಬಿಡ್ತಾರೆ. ಅದಕ್ಕೆ ರೋಮನ್ಸ್ 8ನೇ ಅಧ್ಯಾಯ ಅನ್ಕೊಳ್ತೀವಿ. ರೋಮನ್ಸ್ 8ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ನಥಿಂಗ್ ಕ್ಯಾನ್ ಸಪ್ರೇಟ್ ಅಸ್ ಫ್ರಮ್ ದ ಲವ್ ಆಫ್ ಗಾಡ್. ದೇವರ ಪ್ರೀತಿಯಿಂದ ನಮ್ಮನ್ನು ಯಾವುದನ್ನು ಏನು ಮಾಡೋಕ್ಕಾಗಲ್ಲ, ಬಿಡಿಸೋದಕ್ಕಾಗಲ್ಲ. ದೆರ್ ಇಸ್ ನಥಿಂಗ್ ಆನ್ ಅರ್ತ್ ಬಿಲೋ ಆರ್ ಹೆವೆನ್ ಅಬವ್. ಭೂಲೋಕದಲ್ಲಿರುವಂಥ ಯಾವುದೇ ವಿಷಯವಾಗಲಿ, ಪರಲೋಕದಲ್ಲಿರುವಂಥ ಯಾವುದೇ ವಿಷಯವಾಗಲಿ, ಹಂಗಂದರೆ ನಮ್ಮ ಕಾರ್ಯಗಳು ಸೇರಿಸಿ ಏನು ಮಾಡೋಕ್ಕಾಗಲ್ಲ, ದೇವರ ಪ್ರೀತಿಯಿಂದ ನಮ್ಮನ್ನು ದೂರ ಮಾಡುವುದಕ್ಕಾಗಲ್ಲ. ಈ ಪ್ರಶ್ನೆ ನಾನು ದೇವರ ಹತ್ರ ಕೇಳಿದೆ. ಇನ್ನೊಂದು ಪ್ರಶ್ನೆ ಕೇಳಿದೆ, ದೇವರೇ ಇಷ್ಟು ತಪ್ಪು ಮಾಡುವಂಥ ಮನುಷ್ಯರನ್ನು ಯಾಕೆ ಪ್ರೀತಿ ಮಾಡ್ತೀರಾ? ನೀವು ಎಷ್ಟು ಸುಲಭವಾಗಿ, ಇವಾಗ ಸುಲಭವಾದ ಪ್ರಶ್ನೆ ಏನಂದರೆ, ನನಗಿಂತ ಒಳ್ಳೆಯವರು ಎಷ್ಟೋ ಜನ ಇರಬೇಕಾದ್ರೆ ನಮ್ಮಂಥ ಜನರನ್ನೇ ನನ್ನನ್ನು ಯಾಕಪ್ಪ ಆಯಿಸ್ಕೊಂಡ್ರಿ? ಯಾಕೆ ನನ್ನನ್ನು ಬಿಡ್ತಾ ಇಲ್ಲ? ನನ್ನ ಪ್ರಶ್ನೆ ಯಾಕಿದ್ದೀರಾ ಅನ್ನೋದಲ್ಲ, ಯಾಕೆ ಬಿಟ್ಟು ಹೋಗ್ತಾ ಇಲ್ಲ? ಅಟ್ಲೀಸ್ಟ್ ಸ್ವಲ್ಪ ಆದರೂ ಏನು ಮಾಡಬೇಕು? ನನ್ನ ಪ್ರಶ್ನೆ ಇದೇ ಕೇಳ್ತೇನೆ. ಸ್ವಲ್ಪ ಆದರೂ ನನಗೆ ಸ್ವಲ್ಪ ಜೋರಾಗಿ ಮಾತಾಡೋದ್ರೆ ಅವಾಗಾದರೂ ಮನ್ಸು ಚೇಂಜ್ ಆಗ್ಬೋದು. ನೀವು ಯಾಕೆ ಇಷ್ಟು ಸಾಫ್ಟ್ ಆಗಿದ್ದೀರಾ? ಯಾಕೆ ನನಗೆ ಯಾವಾಗ ನೋಡಿದ್ರು ಮಗನೇ ಮಗನೇ ಅಂತ ಕರೀತೀರ? ಒಂದು ಸತಿನೂ ಏನು ಹೇಳಿಲ್ಲ, ನೀನು ಪಾಪ ಮಾಡಿದೆ, ನೀನು ಪಾಪಿ ಅಂತ ಯಾಕೆ ಒಂದು ಸತಿ ಹೇಳಿಲ್ಲ ಅಂತ ಹೇಳಬೇಕಾದ್ರೆ ದೇವರು ಒಂದೇ ಒಂದು ಉತ್ತರ ಕೊಟ್ಟರು. ಇದಕ್ಕೆ ಮೊದಲು ಯಾವ ವಾಕ್ಯ ಓದಿ ಅಂದರೆ, ಐಸೈಯಲ್ಲಿ ಓದೋದು ಬೇಡ, ಅದನ್ನೇನು ಹೇಳ್ತಾರೆ ಅಂದರೆ, ಐ ಹ್ಯಾವ್ ಕಾರ್ವ್ಡ್ ಯು ಆನ್ ದ ಪಾಮ್ ಆಫ್ ಮೈ ಹ್ಯಾಂಡ್ ಅಂತಾರೆ. ಅದು ಯಾವ ವಾಕ್ಯ ಅಂದರೆ ಐಸೈಯ, ಒಂದು ಸೆಕೆಂಡ್, ಐಸೈಯ 49 ಐಸೈಯ ಚಾಪ್ಟರ್ 49 ವರ್ಸಸ್ 15 ಓದಿ, 15 ಅದಾದ್ಮೇಲೆ 16 ಓದಿ. ಏಷಯ 49ನೇ ಅಧ್ಯಾಯ ವಚನ 15ರಿಂದ, ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ, ಇಗೋ
ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಆಮೇನ್. ಕಡೆಗಳಲ್ಲಿ. ಅಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಇದನ್ನ ನೀವು ಹೀಬ್ರು ಭಾಷೆಯಲ್ಲಿ ಓದಬೇಕಾದ್ರೆ ಏನು ಅರ್ಥ ಬರುತ್ತೆ ಅಂದರೆ, ನನ್ನ ಅಂಗೈಯಲ್ಲಿ ಏನಾಗಿದೆ, ಅವರು ಟ್ಯಾಟೂ ಮಾಡ್ತಾರಲ್ಲ, ಟ್ಯಾಟೂ ಮಾಡೋದು ಬೇರೆ, ಚಿತ್ರಿಸಿದ್ದೇನೆ ಅಂದರೆ ಟ್ಯಾಟೂ ಮಾಡೋದು. ಆದರೆ ನಿಜವಾದ ಒಂದು ಹೀಬ್ರು ಭಾಷೆಯಲ್ಲಿ ನೀವು ಇದನ್ನು ಓದಬೇಕಾದ್ರೆ ಇದನ್ನು ಎಂಗ್ರೇವ್ಡ್ ಅಂತಾರೆ. ಎಂಗ್ರೇವ್ಡ್ ಅಂದರೆ ಅದನ್ನು ಕಲ್ಲಲ್ಲಿ ಕೆತ್ತನೆ ಮಾಡ್ತಾರಲ್ಲ, ಆ ರೀತಿ ಕೈಗಳಲ್ಲಿ ಕೆತ್ತಿದ್ದೇನೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತು ಶಿಲುಬೆಯಲ್ಲಿ ಹೋಗ್ಬೇಕಾದ್ರೆ ಏನು ಮಾಡ್ತಾ ಇದ್ದಾರೆ, ನಮಗೋಸ್ಕರ ಶಿಲುಬೆಯಲ್ಲಿ ತನ್ನ ಕೈಗಳನ್ನು ಏನಾಗ್ತಾ ಇದೆ, 2 ಮೂಳೆಗಳು ಹೊಡಿತಾ ಇದ್ದಾರೆ. ಆಮೇನ್. ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಗೆ ಸಿಂಬಲ್, ಸೈನ್, ಗುರುತು ಯಾವುದು, ತನ್ನ ಕೈಗಳಲ್ಲಿರುವಂಥ ಆ ಒಂದು ಮೂಳೆಗಳ ಗಾಯ. ಆಮೇನ್. ತನ್ನ ಕೈಗಳಲ್ಲಿ ಇದನ್ನು ಏನಕ್ಕೆ ಮಾಡ್ತಿದ್ರಂದರೆ, ಆ ಕಾಲದಲ್ಲಿ ಸ್ಲೇವ್ಸ್ಗೆ ಏನು ಹೇಳ್ತೀರಾ, ದಾಸತ್ವದಲ್ಲಿರುವಂಥವರನ್ನು ಮಾಸ್ಟರ್ಸ್ ಏನು ಮಾಡ್ತಿದ್ದಾರೆ, ಮಾಸ್ಟರ್ ಅಂದರೆ ಅಲ್ಲಿರುವಂಥ ಯಜಮಾನ ಗುಲಾಮನ ಮೇಲೆ ಇದು ತನ್ನ ಗುಲಾಮನಂತ ಹೇಳ್ಬೇಕನ್ನೋದಕ್ಕೋಸ್ಕರ ಏನು ಮಾಡ್ತಿದ್ರು, ಟ್ಯಾಟೂ ಮಾಡ್ತಿದ್ರು. ಆ ರೀತಿ ತನ್ನ ಸ್ಕಿನ್ ಮೇಲೆ ಏನು ಮಾಡ್ತಿದ್ರು, ಟ್ಯಾಟೂ ಮಾಡಿರ್ತಿದ್ರು. ಏನಂತ, ಇವರು ನನಗೆ ಸೇರಿದವರು ಅಥವಾ ನನ್ನ ಪ್ರಾಪರ್ಟಿ ಅನ್ನುವಂಥ ರೀತಿಯಲ್ಲಿ. ಈ ಲ್ಯಾಂಗ್ವೇಜ್ನ ಅಥವಾ ಈ ಭಾಷೆನ ದೇವರು ಏನು ಹೇಳ್ತಾ ಇದ್ದಾರೆ, ಇಸ್ರೇಲ್ ಜನರನ್ನು ನೋಡಿ ನನ್ನ ಕೈಗಳಲ್ಲಿ ನಿಮ್ಮನ್ನು ಏನು ಮಾಡಿದ್ದೀನಿ, ಚಿತ್ರಿಸಿದ್ದೇನೆ ಅಂತ. ಎಲ್ಲವನ್ನು ಸೃಷ್ಟಿ ಮಾಡಿರುವಂಥ ದೇವರು ತನ್ನ ಕೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿದ್ದಾರೆ. ಆಮೇನ್. ಇಂಥ ದೇವರು ಇರಬೇಕಾದ್ರೆ ಕೇಳಿದೆ, ದೇವರೇ ನಾನು ಇಷ್ಟು ತಪ್ಪು ಮಾಡೋಕೆ ಯಾಕೆ ಬಿಟ್ಟು ಹೋಗಲ್ಲ, ಏನಕ್ಕೆ ಮಾಡ್ತೀರಾ ಅಂತ ಕೇಳಬೇಕಾದ್ರೆ ದೇವರು ವಾಕ್ಯವನ್ನು ತೋರಿಸ್ಬಿಟ್ಟು ಏನು ಹೇಳಿದ್ರಂದರೆ, I would carry the cross another 1,000 times if it means you will come back to me. ಇದಕ್ಕೇನು ಅರ್ಥ ಅಂದರೆ, ಆ ಶಿಲುಬೆಯನ್ನು ಇನ್ನೊಂದು 1000 ಸಾರಿ ಬೇಕಾದರೂ ನಾನೇನು ಮಾಡ್ತೀನಿ, ಹೊರ್ತೀನಿ. ಏನಕ್ಕೋಸ್ಕರ, ನೀನು ಇನ್ನೊಂದು ಸತಿ ನನ್ನ ಹತ್ರ ತಿರುಗಿ ಬರ್ತೀಯ ಅಂದರೆ ಅಂತ. ಈ ದೇವರ ಪ್ರೀತಿಯನ್ನು ಬಿಟ್ಟು ಬೇರೆ ಪ್ರೀತಿಯನ್ನು ಏನು ಮಾಡ್ತಾ ಇದ್ದೀವಿ, ಹುಡುಕೋಗ್ತಾ ಇದ್ದೀವಿ. ಬೇರೆ ಪ್ರೀತಿ ಅಂತ ಹೇಳಬೇಕಾದ್ರೆ ನಾನು ಬೇರೆ ಪ್ರೀತಿಯನ್ನು ಮಾತ್ರ ಅಲ್ಲ, ಎನಿ ಅಡಿಕ್ಷನ್ ಯು ಹ್ಯಾವ್, ಎನಿ ಅಡಿಕ್ಷನ್ ಅಂದರೆ ಯಾವುದೇ ರೀತಿಯಾದ ವಿಷಯಕ್ಕೆ ನಾವು ಗುಲಾಮರಾಗಿರಬೇಕಾದ್ರೆ ನಾವು ಯಾಕೆ ಗುಲಾಮರಾಗಿದ್ದೀವಿ ಅಂದರೆ, ನಮ್ಮಲ್ಲಿ ದೇವರ ಪ್ರೀತಿ ಸಂಪೂರ್ಣವಾಗಿಲ್ಲ, ಅವರ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿಲ್ಲ. ನಮಗೆ ಕೆಲವು ಜನರನ್ನು ಬಿಟ್ಟು ಬರೋದಕ್ಕೆ ಯಾಕೆ ನಮಗೆ ಆಸೆ ಬರ್ತಾ ಇಲ್ಲ ಅಥವಾ ನಮಗೆ ಯಾಕೆ ಒಂದು ಧೈರ್ಯ ಬರ್ತಾ ಇಲ್ಲ ಅಂದರೆ, ದೇವರ ಪ್ರೀತಿ ನಮಗೇನಾಗಿಲ್ಲ, ಸಂಪೂರ್ಣವಾಗಿ ಅರ್ಥ ಆಗಿಲ್ಲ. ನಮ್ಮನ್ನು ಅವರ ಪ್ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ತನ್ನ ಕೈಗಳಲ್ಲಿ ಏನು ಮಾಡ್ತಾರೆ, ನನ್ನ ಬರೆದಿಟ್ಟಿದ್ದಾರೆ. ಆಮೇನ್. ಇದನ್ನ ಏನಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಅಂದರೆ, ಪವಿತ್ರ ಆತ್ಮ ನಾವು ಪಾಪ ಮಾಡೋಕೆ ಬಿಟ್ಟು ಹೋಗುವಂಥ ದೇವರಲ್ಲ. ನಾವು ಒಂದು ವೇಳೆ ನಾನು ಪ್ರತಿಯೊಂದು ಸಾರಿನೂ ಪವಿತ್ರ ಆತ್ಮ ನಾನು ಪಾಪ ಮಾಡುವಾಗ ಬಿಟ್ಟು ಹೋಗ್ಬಿಟ್ರೆ ನಾನು ಪವಿತ್ರವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಹೌ ವುಡ್ ನಾನು ಪವಿತ್ರವಾಗಿರೋದಕ್ಕಿರೋ ಒಂದೇ ಆಪರ್ಚುನಿಟಿ ಯಾವುದು, ಒಂದೇ ಅವಕಾಶ, ಪವಿತ್ರ ಆತ್ಮ. ಅದನ್ನು ಸಹ ದೇವರು ತೆಗೆದುಬಿಟ್ರೆ ನನಗೇನಿರಲ್ಲ. ಪವಿತ್ರಾತ್ಮ ಇಲ್ಲದೆ ಹೋದರೆ ನಾನೇನು ಮಾಡೋಕ್ಕಾಗಲ್ಲ, ಪರಿಶುದ್ಧವಾಗಿ ಬಾಳುವುದಕ್ಕೆ ಅವಕಾಶನೇ ಇಲ್ಲ. ಆಮೇನ್. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ದೇವರ ಹತ್ರ ಹೋಗ್ಬೇಕಾದ್ರೆ ಯಾವಾಗ ನೋಡಿದ್ರು ಶೇಮಲ್ಲಿ ಹೋಗ್ತೀವಿ. ಶೇಮ್ ಅಂದರೆ ನಾಚಿಕೆ ಪಟ್ಕೊಂಡು ಹೋಗ್ತೀವಿ. ಏನಂತ, ನನ್ನ ಮುಖದಲ್ಲಿ ಈ ರೀತಿ ಆಗಿದೆ, ನಾನು ದೇವರಿಗೆ ವಿರೋಧವಾಗಿ ತಪ್ಪು ಮಾಡಿದ್ದೀನಿ ಅಂತ. ನೀವು ಹೋಗೋದಕ್ಕೆ ಮೊದಲಾಗಿಯೇ ಇದಕ್ಕೆ ಹೀಬ್ರೂಸ್ 4ನೇ ಅಧ್ಯಾಯ ಅಷ್ಟು ಮುಖ್ಯ. ನಿಮ್ಮ ಕೆಲಸಗಳಿಂದ ದೇವರು ನಿಮಗೇನು ಕೊಟ್ಟಿದ್ದಾರೆ ಅಂತ, ವಿಶ್ರಾಂತಿ ಕೊಟ್ಟಿದ್ದಾರೆ. ಆಮೇನ್. ಈ ಕಾರಣದಿಂದಾನೇ ಈ ವಾಕ್ಯವನ್ನು ಓದೋಣ. ಹೀಬ್ರೂಸ್ 4ನೇ ಅಧ್ಯಾಯ 9ನೇ ವಾಕ್ಯದಿಂದ ಓದಿ. ಮೊದಲು 9 ಹೋಗ್ರಿ. ಇಬ್ರಿಯರು 4ನೇ ಅಧ್ಯಾಯ ವಚನ ವಚನ 9. ಆದುದರಿಂದ ದೇವರ ಜನರು ಅನುಭವಿಸುವುದಕ್ಕಿರುವ ಸಬ್ಬತ್ತೆಂಬ ವಿಶ್ರಾಂತಿಯು ಇನ್ನೂ ಉಂಟು. ಹೇಗೆಂದರೆ, ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡರೋ ಹಾಗೆಯೇ ಅವರ ವಿಶ್ರಾಂತಿಯಲ್ಲಿ ಸೇರುವವರು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾರೆ. ಆಮೇನ್. ಏನು ಹೇಳ್ತಾ ಇದ್ದಾರೆ, ಯಾರು ತನ್ನ ಕೆಲಸಗಳನ್ನು ಮುಗಿಸಿ ಹೋಗ್ತಾರೋ ಅವ್ರು ಏನು ಮಾಡಿರ್ತಾರೆ, ವಿಶ್ರಾಂತಿಯನ್ನು ಸೇರಿಸ್ಕೊಂಡಿದ್ದಾರೆ. ಈ ವಾಕ್ಯವನ್ನು ಓದಿದ್ರೆ ನಮ್ಗೇನು ಅರ್ಥ ಆಗತ್ತೆ,
ನಾವು ಈ ಭೂಲೋಕದಲ್ಲಿರುವಂಥ ಕೆಲಸ ಎಲ್ಲವನ್ನು ಮುಗಿಸಿ ಮೇಲೆ ಹೋಗುವಾಗ ಏನಾಗುತ್ತೆ, ನಮಗೆ ವಿಶ್ರಾಂತಿ ಸಿಗತ್ತೆ ಅಂತ. ಆದರೆ ದೇವರು ಆ ವಿಶ್ರಾಂತಿ ಕುರಿತು ಮಾತ್ರ ಮಾತಾಡ್ತಾ ಇಲ್ಲ. ಯಾಕಂದರೆ ಮೊದಲು 7 ದಿವಸಗಳನ್ನು ಈ ಲೋಕವನ್ನು ಸೃಷ್ಟಿ ಮಾಡಬೇಕಾದ್ರೆ ದೇವರು ಏನು ಮಾಡಿದ್ರು, 7ನೇ ದಿವಸ ವಿಶ್ರಾಂತಿ ತಗೊಂಡ್ರು ಎಲ್ಲ ಕೆಲಸಗಳು ಮುಗಿಸಿದ ಮೇಲೆ. ನಾವು ಮಾಡಬೇಕಾಗಿರೋ ಕೆಲಸವನ್ನು ಕ್ರಿಸ್ತ ಯೇಸು ಶಿಲುಬೆ ಮೇಲೆ ಮುಗಿಸಿದ ಮೇಲೆ ಏನು ಮಾಡಿದ್ರು, ಎಲ್ಲಿ ಹೋಗ್ತಾ ಇದ್ದಾರೆ? ಥ್ರೋನ್, ಹಿ ಸಿಟ್ಟಿಂಗ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ಗಾಡ್. ದೇವರ ಬಲಗಡೆಯಲ್ಲಿ ಏನು ಮಾಡ್ತಾ ಇದ್ದಾರೆ? ಕುಳಿತುಕೊಂಡಿದ್ದಾರೆ. ಅವರು ಯಾರ ಕೆಲಸವನ್ನು ಮುಗಿಸಿದ್ರು? ನಮ್ಮ ಕೆಲಸವನ್ನು ಮುಗಿಸಿದ್ರು. ನಾನು ದೇವರನ್ನು ಏನು ಮಾಡೋದು ಬೇಕಿಲ್ಲ, ನನ್ನ ಕೆಲಸಗಳಿಂದ ದೇವರನ್ನು ಮೆಚ್ಚಿಸೋದು ಬೇಕು. ಅಂದರೆ ಅವರು ನನ್ನ ಮೇಲೆ ಪ್ರೀತಿ ಇಟ್ಟಿರುವುದು ನನ್ನ ಕೆಲಸಗಳಿಂದ ಅಲ್ಲ. ದೇವರು ನನ್ನ ಮೇಲೆ ನನ್ನನ್ನು ಮಗನೇ ಅಂತ ಕರೆಯುವುದು ಯಾರ ಮೂಲಕ? ಕ್ರಿಸ್ತ ಯೇಸುವಿನ ಮೂಲಕ. ಇದೆಲ್ಲವನ್ನು ಮುಗಿಸಿದ ಕಾರಣದಿಂದ ನಾವು ಯಾವಾಗ ನೋಡಿದ್ರೆ ಏನು ಮಾಡ್ತೇವೆ? ಓಡ್ತಾ ಇದ್ದೀವಿ. ಯಾವಾಗ ನೋಡಿದ್ರೆ ಏನು ಮಾಡ್ತೀವಿ? ಓಡ್ತಾನೆ ಇರ್ತೀವಿ. ಯಾರಿಂದ? ಒಂದು ನಮ್ಮ ಆಸೆಗಳಿಂದ ಓಡ್ತೀವಿ, ಇದರಿಂದ ಓಡ್ತೀವಿ, ಅದರಿಂದ ಓಡ್ತೀವಿ, ಮತ್ತು ಕೊನೆಯಲ್ಲಿ ದೇವರಿಂದ ಓಡೋಕ್ಕೆ ಪ್ರಾರಂಭಿಸ್ತೀವಿ. ಯಾಕೆ ಓಡೋಕ್ಕೆ ಪ್ರಾರಂಭಿಸ್ತೀವಿ? ನಮ್ಮ ನಾಚಿಕೆ ನಮ್ಮನ್ನು ದೇವರ ಬಳಿಯಲ್ಲಿ ಹೋಗೋಕ್ಕೆ ಬಿಡುವುದಿಲ್ಲ. ನನಗೆ ಯೋಚನೆ ಮಾಡ್ತಾ ಇದ್ದೆ, ನೆನ್ನೆ ಬರಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ, ದೇವರೇ ನಿಮ್ಮ ಪ್ರೀತಿಯನ್ನೇ ಅರ್ಥ ಮಾಡಿಕೊಳ್ಳದೆ ತಪ್ಪಾದ ರೀತಿಯಲ್ಲಿ ಬೋಧನೆ ಮಾಡೋರು ಎಷ್ಟೋ ಜನ ಇದ್ದಾರೆ. ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಪಾಪದಲ್ಲಿ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ್ರೆ ಪಾಪವನ್ನು ಬಿಟ್ಟು ಬರೋಕ್ಕೆ ಏನಾಗತ್ತೆ? ನಮಗೆ ತಾನಾಗಿ ಆಸೆ ಬರುತ್ತೆ. ಆದರೆ ಕೆಲವು ಜನರು ತಮ್ಮ ತಪ್ಪಾದ ದಾರಿಗಳನ್ನು ಬಿಟ್ಟು ಬರೋದಕ್ಕೆ ಕಾರಣ ದೇವರ ಪ್ರೀತಿ ಅಲ್ಲ, ದೇವರ ಭಯ. ದೇವರ ಭಯ ಅಂದರೆ ದೇವರನ್ನು ಕಂಡು ಭಯಪಡುವಂಥ ಜನರು. ಇದು ಯಾರಂದರೆ ನಮ್ಮ ಕೊನೆಯ ಇದಕ್ಕೆ ಮುಂಚೆ ಇದ್ದಂಥ ಜನ್ರೇಷನ್ಗೆ ಏನು ಹೇಳ್ತೀರಾ? ಇದಕ್ಕೆ ಮುಂಚೆ ಇದ್ದಂಥ ಸೇವಕರಾಗಿರಲಿ, ಇದಕ್ಕೆ ಮುಂಚೆ ಆ ಜನಾಂಗ, ಇದಕ್ಕೆ ಮುಂಚೆ ಇದ್ದಂಥ ಸೇವಕರಾಗಿರಲಿ, ಇದಕ್ಕೆ ಮುಂಚೆ ಇದ್ದಂಥ ದೇವರಿಗೆ ಭಯಪಡುವಂಥ ಜನರಾಗಿರಲಿ, ಅವರು ಪಾಪಗಳನ್ನು ಬಿಟ್ಟು ಬರೋದಕ್ಕೆ ದೊಡ್ಡ ಕಾರಣ ದೇವರ ಪ್ರೀತಿ ಮಾತ್ರ ಅಲ್ಲ, ದೇವರನ್ನು ಕಂಡು ಒಂದು ಭಯ ಇತ್ತು ಅವರಲ್ಲಿ. ಏನು ಭಯ? ಇಲ್ಲಿ ಇಷ್ಟು ದೊಡ್ಡ ದೇವರು, ನಿಜವಾದ ದೇವರು, ಅವ್ರಿಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ರೆ ನನ್ನೆಲ್ಲಿ ಸಾಯಿಸ್ಬಿಡ್ತಾರೋ ಅನ್ನುವಂಥ ಭಯ. ಈ ಭಯ ಇಟ್ಕೊಂಡೇ ನಮ್ಮ ಅವರ ಪ್ರೀಚಿಂಗ್, ಅಂದರೆ ಅವರು ಕೊಡುವಂಥ ಬೋಧನೆ ಯಾವ ರೀತಿಯಲ್ಲಿತ್ತು? ನೀನು ಪಾಪ ಮಾಡಿದ್ರೆ ಸತ್ತು ಹೋಗ್ತೀವ, ಅಥವಾ ಇದನ್ನು ಮಾಡಿದ್ರೆ ಏನಾಗತ್ತೆ, ನೀವು ಈ ರೀತಿ ಕಷ್ಟಪಡ್ತೀರಾ, ಈ ರೀತಿ ಇದು ನಿಂದೇನು ಪಡ್ತೀರಾ, ಇದು ಮಾಡ್ತೀರಾ, ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಏನು ಮಾಡ್ತಿದ್ರು? ಈ ರೀತಿ ಬೋಧನೆ ಮಾಡೋದಕ್ಕೆ ಕಾರಣ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಇರುವುದು. ಯಾಕೆ ದೇವರ ಪ್ರೀತಿನ ಅರ್ಥ ಮಾಡಿಕೊಂಡಿಲ್ಲ ಅಂದರೆ, ದೇವರ ವಾಕ್ಯವು ಯಾರಿಗೆಲ್ಲ ಗೊತ್ತಂದರೆ, ದೇವರ ವಾಕ್ಯವನ್ನು ಓದೋರ್ಗೆ ಅರ್ಥ ಆಗತ್ತೆ. ಪಿಶಾಚಿಗಳಿಗೆ ದೇವರ ವಾಕ್ಯ ಗೊತ್ತಿದೆ. ಎಲ್ಲ ದೇವರ ವಾಕ್ಯ ಯಾರಿಗೆ ಗೊತ್ತು? ಪಿಶಾಚಿಗಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳುತ್ತೆ, ಪಿಶಾಚಿಗಳಿಗೆ ದೇವರ ವಾಕ್ಯ ಗೊತ್ತಿದ್ದು ದೇವರನ್ನು ನೋಡಿ ಏನು ಮಾಡ್ತಾರೆ? ನಡುಗ್ತಾರೆ. ಅವ್ರು ಭಯ ಪಡೋದಕ್ಕೆ ಕಾರಣ ಏನು? ದೇವ್ರಿಗೆ ಯಾರು ಅಂತ ಅವ್ರಿಗೆ ಗೊತ್ತು. ಅವರು ಎಷ್ಟು ಒಳ್ಳೆ ದೇವರು ಅಂತ ಅವ್ರಿಗೆ ಗೊತ್ತು. ಪಿಶಾಚಿಗಳು ಅವರನ್ನು ನೋಡಿ ಏನು ಮಾಡ್ತಾರೆ? ಭಯ ಪಡ್ತಾರೆ. ಈ ರೀತಿ ಭಯಪಡುವುದೇ ಎಷ್ಟೋ ಜನರಲ್ಲಿ ಈ ಕಾಲದಲ್ಲೂ ಇರುವಂಥ ಭಯ. ಏನಂತ? ನಾನು ತಪ್ಪು ಮಾಡುವಾಗ ಅಥವಾ ನಾನು ಪಾಪ ಮಾಡುವಾಗ ದೇವರು ನನ್ನನ್ನು ಶಿಕ್ಷಣೆ ಕೊಡ್ತಾರೆ, ನನ್ನ ಜೀವನದಲ್ಲಿರುವಂಥ ಆಶೀರ್ವಾದಗಳನ್ನ ಏನು ಮಾಡ್ತಾರೆ? ತೆಗೆದು ಬಿಡ್ತಾರೆ, ಇದು ಮಾಡ್ತಾರೆ ಅಂತ. ಈ ಭಯದಲ್ಲಿ ಬಾಳೋದು ಸುಲಭವಾದ ವಿಷಯ ಅಲ್ಲ. ಆ್ಯಕ್ಚುಲಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಪಾಪ ಬಿಡುವುದಕ್ಕಿಂತ ಕಷ್ಟವಾದಂಥ ವಿಷಯ ದೇವರ ಮೇಲೆ ಭಯ ಇಟ್ಟು ಬಿಡುವುದು. ಭಯ ಅಂದರೆ ಯಾವುದು? ಅವ್ರನ್ನ ಹೆದರಿ ಬಿಡುವುದು. ಈ ಹೆದರಿ ಬಿಡುವುದು ಅಷ್ಟು ಕಷ್ಟವಾಗಿರುವಂಥ ಕಾರಣದಿಂದ ಅವ್ರನ್ನ ಅಂಥ ಜನರನ್ನು ನೋಡಿದ್ರೆ ಅಷ್ಟು ಮರ್ಯಾದೆ ಬರುತ್ತೆ ಮನಸ್ಸಲ್ಲಿ. ಯಾಕಂದರೆ ನಾನಲ್ಲಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಇದೆಲ್ಲ ಮಾಡಿಕೊಂಡು ನಾವು ದೇವರ ಏನು ಮಾಡ್ತಾ ಇದ್ದೀವಿ? ಅವರ ಕೃಪೆಯಿಂದ ನಾವು ಏನು ಮಾಡ್ತಾ ಇದ್ದೀವಿ? ಪಾಪವನ್ನು ಬಿಟ್ಟು ದೂರ ಹೋಗ್ತಾ ಇದ್ದೀವಿ. ಲಾಸ್ಟ್ ವೀಕ್ ಏನು ಓದಿದ್ವಿ? ದೇವರ ಕೃಪೆಯಿಂದ ನಾವು ಪಾಪವನ್ನು ಬಿಟ್ಟು ದೂರ ಹೋಗ್ತೇವೆ ಅಂತ. ಆದರೆ ಈ ಜನರಿಗೆ ನೋಡಿ ದೇವರ ಮೇಲೆ ಎಷ್ಟು ಹೆದರಿಕೆ ಇದ್ದರೆ ಪಾಪವನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ, ದೇವರ ಮೇಲೆ ಇರುವಂಥ ಹೆದರಿಕೆಯಿಂದ. ಆ ರೀತಿ ಬಾಳೋದು ಸುಲಭವಾದ ವಿಷಯ ಅಲ್ಲ. ಅದಕ್ಕೆ ತನ್ನ ಬಲದಲ್ಲಿ ಏನು ಮಾಡ್ತಾರೆ? ಏನೆಲ್ಲ ಆಗುತ್ತೋ ಅಷ್ಟೆಲ್ಲ ಮಾಡ್ಕೊಂಡು ಏನು ಮಾಡ್ತಾರೆ? ದೂರ ಹೋಗ್ತಾರೆ. ಅದಕ್ಕೆ ಆ ಕಾರಣದಿಂದಾನೇ ದೀಸ್ ಪೀಪಲ್ ಆರ್ ಸೋ ಹಾರ್ಶ್ ಅಂದರೆ ತುಂಬ ಕಠಿಣವಾಗಿರ್ತಾರೆ. ಕಠಿಣವಾಗಿ ಬೋಧನೆ ಕೊಡುವುದಕ್ಕೆ ಕಾರಣ ಏನು?
ಅವರು ಕಠಿಣವಾಗಿ ತನ್ನ ಮೇಲೆ ಕಠಿಣವಾಗಿದ್ದು ಏನು ಮಾಡಿರ್ತಾರೆ, ದೇವರನ್ನು ನೋಡಿ ಹೆದರಿಕೆಯಿಂದ ಇರುವುದರಿಂದ ಏನು ಮಾಡ್ತಾರೆ, ಈ ಪಾಪ ಮಾಡಬಾರ್ದು ಅಂತ ಬಾಳ್ತಾ ಇರ್ತಾರೆ. ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ, ಆ ರೀತಿ ಬಾಳೋದು ತುಂಬ ಕಠಿಣವಾದಂಥ ವಿಷಯ. ಅಂಥವ್ರನ್ನ ನೋಡಿದ್ರೆ ಮರ್ಯಾದೆ ಯಾಕೆ ಬರುತ್ತಂದರೆ, ನಾವು ದೇವರ ಕೃಪೆಯನ್ನು ಇಟ್ಕೊಂಡು ಇಷ್ಟು ಆಟ ಆಡ್ತೀವಿ, ಆದರೆ ಅವರಲ್ಲಿ ಏನಿದೆ, ದೇವರ ಹೆದರಿಕೆ ಇದೆ, ದೇವರ ಮೇಲೆ ಭಯ ಇದೆ. ಅಟ್ಲೀಸ್ಟ್ ಅವರು ಪಿಶಾಚಿಗಳು ಭಯಪಡುವಷ್ಟಾದರೂ ಏನು ಮಾಡ್ತಾ ಇದ್ದಾರೆ, ಭಯಪಡ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟೋ ಜನರಿಗೆ ಆ ಭಯ ಸಹ ಇಲ್ಲ. ಅದಕ್ಕಿಂತ ಏನಾಗಿದ್ದೀವಿ, ಮೋಸವಾಗಿದ್ದೀವಿ. ಯಾಕೆ? ಸುಲಭವಾದ ವಿಷಯ ಹೇಳ್ತೀನಿ, ಸಿಂಪಲ್ ಆದ ವಿಷಯ. ಅಟ್ಲೀಸ್ಟ್ ಅಂಥ ಜನರಲ್ಲಿ, ದೇವರನ್ನು ನೋಡಿ ಹೆದರುವಂಥ ಜನರಲ್ಲಿ ಹೇಳ್ತೀನಿ ಅಂತ ತಪ್ಪಾಗಿ ತಗೊಳ್ಬೇಡಿ, ಅವರು ದೇವರನ್ನು ನೋಡಿ ಇಷ್ಟು ಹೆದರುವಂಥ ಕಾರಣದಿಂದ ಸಭೆ 10 ಗಂಟೆಗೆ ಆರಂಭ ಆಗುತ್ತಂದರೆ 9:30 ಬಂದು ಕೂತ್ಕೊಂಡಿರ್ತಾರೆ. ಯಾಕೆ? ದೇವರನ್ನು ನೋಡಿ ಹೆದರ್ತಾರೆ. ಅಟ್ಲೀಸ್ಟ್ ಭಯ ಇದೆ. ದೇವರನ್ನು ನಮ್ಮಂಥವ್ರು ಸುಲಭವಾಗಿ ತಗೊಂಡಿರುವಂಥ ಕಾರಣದಿಂದ ನಾವೇನು ಮಾಡ್ತೀವಿ, ದೇವ್ರ ತಾನೇ ಹೋಗೋಣ, ಇನ್ನೇನು ಹೋದರೆ ಆಯಿತು ಅಂತ. ಬೆಳಗ್ಗೆ ನಮ್ಮ ಮನೇಲಿ ನಾನು ಬೈತಾ ಇದ್ದೆ, ಏನಂತ, ಯಾವ ರೀತಿ ಎಷ್ಟು ದೇವರನ್ನು ನಾವು ಲೈಟಾಗಿ ತೊಗೊಂಡಿದ್ರೆ ಸಂಡೇ ದಿವಸ ಲೇಸಿಯಾಗಿರ್ತೀವಿ ಅಂತ. ಲೇಸಿ ಅಂದರೆ ತುಂಬ ಸೋಂಬೇರಿಗಳಾಗಿರ್ತೀರ ಅಂತ ನಾನು ಬೈತಾ ಇದ್ದೆ ಸಂಡೇ. ನೀವು ಕಷ್ಟ ಇರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಏನೂ ಇರ್ಬೋದು, ಅದರಿಂದ ಲೇಟಾಗಿ ಬಂದಿರ್ಬೋದು, ನಾನು ತಪ್ಪಾಗಿ ಹೇಳ್ತಾ ಇಲ್ಲ. ಎಷ್ಟೋ ಜನರಿಗೆ ಏನೇನೋ ಕಷ್ಟಗಳಿದೆ, ಅದು ನಮಗೆ ಏನು ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಇದು ಸ್ಟಾರ್ಟ್ ಮಾಡಿ ಹೇಳೋದಕ್ಕೆ ಕಾರಣ ಏನಂದರೆ, ಅವರಲ್ಲಿ ಅಷ್ಟಾದರೂ ಹೆದರಿಕೆ ಇರುವಂಥ ಕಾರಣದಿಂದ ದೇವರ ಸಮೂಹಕ್ಕೆ, ಪ್ರಸನ್ನಕ್ಕೆ ಏನು ಮಾಡ್ತಾ ಇದ್ದಾರೆ, ಓಡಿ ಬರ್ತಾ ಇದ್ದಾರೆ. ನಮ್ಮಲ್ಲಿ ಆ ಭಯ ಸಹ ಇಲ್ಲದೇ ಇರುವಂಥ ಕಾರಣದಿಂದ ಏನು ಮಾಡ್ತಾ ಇದ್ದೀವಿ, ಪಿಶಾಚಿಗಳು ಸಹ ಯೇಸು ಕ್ರಿಸ್ತುವಿನ ಹೆಸರಲ್ಲಿ ಓಡಿಸಿದ್ರೆ ಅವಾಗ ಓಡೋಗುತ್ತೆ. ನಾಳೆ ಹೋಗ್ತೀನಿ, ನಾಳದ್ದು ಹೋಗ್ತೀನಿ ಅಂತ ಏನು ಮಾಡಲ್ಲ. ಆದರೆ ನಾವು ಆ ಭಯ ಸಹ ಇಲ್ಲದೆ ಏನು ಮಾಡ್ತಾ ಇದ್ದೀವಿ, ದೇವರ ಪ್ರಸನ್ನತೆಯನ್ನು ಅಸಡ್ಡೆ ಮಾಡ್ತಾ ಇದ್ದೀವಿ. ವಿ ಟೇಕ್ ಗಾಡ್ ವೆರಿ ಲೈಟ್ಲಿ, ತುಂಬ ಲೈಟಾಗಿ ತೊಗೊಳ್ತೀವಿ. ಅವರ ಪ್ರೀತಿ ಇದೆ, ನಿತ್ಯ ತುಂಬ ಏನು ಮಾಡ್ತಾರೆ, ಕಾನ್ಸ್ಟೆಂಟ್ ಲವ್ ಅಂದರೆ ಸದಾ ಕಾಲಕ್ಕೂ ತನ್ನ ಪ್ರೀತಿ ಇರುವಂಥ ಕಾರಣದಿಂದ ಅವರು ಹೇಳುವುದನ್ನು ಏನು ಮಾಡಲ್ಲ, ಕೇಳಿಸ್ಕೊಳ್ಳೋದಿಲ್ಲ. ಇವರು ಒಂದು ವಿಷಯ ಹೇಳಿದ್ರು, ದೇವರು ಏನು ಮಾಡ್ತಾರೆ, ದಂಡಿಸಿ ಶಿಕ್ಷಿಸಿ ಸರಿ ಮಾಡ್ತಾರೆ ಅಂತ. ಅವರು ಕೊಡುವಂಥ ದಂಡನೆ ಬೇರೆ ರೀತಿಯಾದ ದಂಡನೆ. ಇದನ್ನು 2 ವಾರಗಳ ಮುಂಚೆ ನೋಡಿದ್ವಿ ಅಂದ್ಕೊಳ್ತೀನಿ. ದೇವರು ಕೊಡುವಂಥ ದಂಡನೆ, ಮನುಷ್ಯರು ಕೊಡುವಂಥ ದಂಡನೆಯಲ್ಲಿ ಕೋಪದಲ್ಲಿರೋದಿಲ್ಲ, ನಮ್ಮನ್ನು ಸರಿಪಡಿಸ್ಬೇಕು ಅಂತ ಇರುತ್ತೆ. ಆಮೇಲೆ ನಮ್ಮನ್ನು ಸರಿಪಡಿಸ್ಬೇಕಂದ್ರೆ ಅವ್ರು ಕೋಪದಲ್ಲಿ ಮಾತಾಡಿದ್ರೆ ಯಾರೂ ಸರಿ ಆಗಲ್ಲ. ದೇವರ ಕೋಪದಲ್ಲೆಲ್ಲ, ದೇವರ ಪ್ರೀತಿಯಲ್ಲಿ ನಮ್ಮನ್ನು ಸರಿಪಡಿಸ್ತಾರೆ. ಕಷ್ಟವಾದ ದಾರಿಯಲ್ಲಿ ಕರೆದುಕೊಂಡು ಹೋದ್ರೂ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಸರಿಪಡಿಸ್ತಾರೆ. ಆಮೇಲೆ ನಾನು ಯಾಕೆ ಹೇಳಿದೆ ಅಂದರೆ, ಅವರಲ್ಲಾದರೂ ಅಷ್ಟು ಭಯ ಇದ್ದು ತನ್ನ ಸಂಪೂರ್ಣ ಜೀವನ ಒಂದು 30-40 ಇಯರ್ಸ್ ಕ್ರಿಶ್ಚಿಯನ್ ಆಗಿದ್ರೆ 30-40 ವರ್ಷನೂ ಆ ಭಯ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ, ದೇವರ ಪ್ರಸನ್ನತೆಗೆ ಓಡಿ ಬರ್ತಾರೆ. ದೇವರ ಪ್ರಸನ್ನತೆ ಎಲ್ಲ ಕಡೆಯಲ್ಲೂ ಕಾಣ್ತಾ ಇದೆ ಅಂತ ಭಯ ಪಡ್ತಾರೆ, ಏನೇನೋ ಮಾಡ್ತಾರೆ. ಯಾಕೆ? ದೇವರನ್ನು ಕಂಡು ಒಂದು ಹೆದರಿಕೆ ಅವರಲ್ಲಿದೆ. ನಮ್ಮಲ್ಲಿ ಎಷ್ಟು ಜನರಿಗೆ ದೇವರನ್ನು ಕಂಡು ಆ ಹೆದರಿಕೆ ಇದೆ. ಭಯ ಅಂತ ಮಾತಾಡ್ತಾ ಇಲ್ಲ, ಹೆದರಿಕೆ. ದೇವರ ಭಯ ಬೇರೆ, ದೇವ್ರು ನನ್ನನ್ನು ಬಿಟ್ಟು ಇಲ್ಲಿ ದೂರ ಹೋಗ್ಬಿಡ್ತಾರೋ ಅನ್ನುವಂಥ ಭಯ. ಆ್ಯಕ್ಚುಲಿ ನಮಗಿರಬೇಕಾದಂಥ ಭಯ ಯಾವುದು? ದೇವರು ನನ್ನನ್ನು ಬಿಟ್ಟು ಎಲ್ಲಿ ದೂರ ಹೋಗ್ತಾರೋ ಅನ್ನುವಂಥ ಭಯ. ಆ ಭಯದಿಂದ ಅವರ ಕೃಪೆಯಲ್ಲಿ ನಾವು ಪಾಪವನ್ನು ಬಿಟ್ಟು ದೂರ ಬರ್ತಾ ಇದೀವಿ. ಆಮೇನ್. ನಾವು ಬಾಳಬೇಕಾದಂಥ ರೀತಿ ಇದೆ. ಆಮೇನ್. ನಾವು ಬಾಳಬೇಕಾದಂಥ ರೀತಿ ಯಾವುದು? ದೇವರ ಕೃಪೆಯಿಂದ, ಪವಿತ್ರಾತ್ಮರ ಬಲದಿಂದ. ಪವಿತ್ರಾತ್ಮರ ಬಲ ಯಾವುದು? ದೇವರ ಕೃಪೆ. ಆ ಕೃಪೆಯಿಂದ, ಅವರ ಬಲದಿಂದ ನಾವು ಪಾಪ ಬಿಟ್ಟು ಬರೋದು ಸರಿಯಾದ ರೀತಿ. ಆಮೇನ್. ದೇವರನ್ನು ಹೆದರಿಕೆಯಿಂದ ನಾವೇನು ಮಾಡೋಕ್ಕಾಗಲ್ಲ, ಯಾವತ್ತೂ ಪಾಪದಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದ್ಕೊಳ್ಳೋಕ್ಕಾಗಲ್ಲ. ಒಂದು ಪಾಪ ಬಿಟ್ಟರೆ ಬೇರೆ ಪಾಪ ಮಾಡ್ತೀವಿ. ಅದು ನಾನು ಹೇಳ್ತಾ ಇಲ್ಲ. ನಮ್ಮಲ್ಲಿ ಅಷ್ಟು ಸಹ ಏನಿಲ್ಲ, ಆ ಹೆದರಿಕೆ ಸಹ ಇಲ್ಲ. ದೇವರು ನನ್ನನ್ನು ನೋಡ್ತಾ ಇದ್ದಾರೆ ಅನ್ನುವಂಥ ಹೆದರಿಕೆ ಸಹ ನಮ್ಮಲ್ಲಿಲ್ಲ. ಆ ಕಾರಣದಿಂದ ದೇವರನ್ನು ತುಂಬ ಸುಲಭವಾಗಿ ತಗೊಂಡಿದ್ದೀವಿ. ನಾನು ನಿನ್ನೆ ದೇವ್ರ ಹತ್ರ ಹೇಳ್ತಿದ್ನಲ್ಲ, ನೆನ್ನೆ ಮಾತಾಡ್ತಾ ಇರ್ಬೇಕಾದ್ರೆ ದೇವ್ರ ಹತ್ರ ಹೇಳಿದೆ, ದೇವರೇ ಅಂಥ ಜನರಾದರೂ ಅಟ್ಲೀಸ್ಟ್ ಅವರಲ್ಲಿ ಅಷ್ಟು ಭಯ ಇದೆ. ಆ ಭಯ ಇರಬೇಕಾದ್ರೆ ನಿಮ್ಮನ್ನು ಬಿಟ್ಟು ಅವ್ರಿಗೆ, ಅಂಥ ಜನರಿಗೆ ಏನಿರಲ್ಲ, ದೇವ್ರ ಜೊತೆ ಸಂಬಂಧ ಇರಲ್ಲ. ದೇವ್ರ ಜೊತೆ ಏನಿರಲ್ಲ, ಸಂಬಂಧ ಇರಲ್ಲ. ಪವಿತ್ರಾತ್ಮರ ಜೊತೆ ಏನು ಮಾಡಲ್ಲ, ಅಪ್ಪ ಅಂತ ಮಾತಾಡೋಕ್ಕೆ ಭಯಪಡ್ತಾರೆ. ದೇವರನ್ನ ಕಂಡೇ ಭಯಪಟ್ಟರೆ ಅವ್ರ ಜೊತೆ ಏನು ಮಾಡೋಕ್ಕಾಗಲ್ಲ, ಸಂಬಂಧ ಇಟ್ಕೊಳ್ಳೋಕ್ಕಾಗಲ್ಲ.
ಅಂಥವ್ರಿಗೆ ದೇವ್ರ ಜೊತೆ ಸಂಬಂಧನೂ ಇಲ್ಲದೆ, ದೇವರ ಕೃಪೆಯಲ್ಲಿ ಬಾಳದೆ, ವಿಶ್ವಾಸ ಇಲ್ಲದೆ, ಏನೂ ಇಲ್ಲದೆ ಏನು ಮಾಡ್ತಾ ಇರ್ತಾರೆ, ದೇವರನ್ನು ಕಂಡು ಒಂದು ಭಯದಿಂದ ಆ ರೀತಿ ಬಾಳ್ತಾ ಇರ್ತಾರೆ. ನಮ್ಮಲ್ಲಿ ಅದು ಸಹ ಇಲ್ದಂಗೆ ಬಾಳ್ತಾ ಇರ್ತೀವಿ. ಯಾಕೆ? ನಮಗೆ ದೇವರ ಕೃಪೆ ಏನಾಗಿಲ್ಲ, ಅರ್ಥ ಆಗಿಲ್ಲ. ದೇವರ ವಿಶ್ರಾಂತಿ ನಮಗೇನಾಗಿಲ್ಲ, ಅರ್ಥ ಆಗಿಲ್ಲ. ಒಂದು ಸತಿ ದೇವರ ಪ್ರೀತಿ ನಮಗೆ ಅರ್ಥ ಆದರೆ ನಮ್ಮನ್ನು ಮೀರಿ ನಾವು ಅವ್ರ ಮೇಲೆ ಇರುವಂಥ ಪ್ರೀತಿಯಲ್ಲಿ ಏನು ಮಾಡ್ತೀವಿ, ಎಲ್ಲ ವಿಷಯಗಳನ್ನು ಬಿಟ್ಟು ದೂರ ಬರ್ತೀವಿ. ಯಾಕಂದರೆ ನಮ್ಮನ್ನು ಸಂಪೂರ್ಣಗೊಳಿಸೋದು ಯಾವುದು? ದೇವರ ಪ್ರೀತಿ. ಇವಾಗ ಅದಕ್ಕೆ ಹೀಬ್ರೂಸ್ 4ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ, 4:10 ವಾಕ್ಯದಲ್ಲಿ, ನಮಗೆ ವಿಶ್ರಾಂತಿ ಪಡೆಯೋದು ಯಾರ ಮೂಲಕ? ಯೇಸು ಕ್ರಿಸ್ತುವಿನ ಮೂಲಕ. ಆಮೇನ್. ಆದರೆ 11ನೇ ವಾಕ್ಯ ಓದಿ ಇವಾಗ. ಇಬ್ರಿಯರು 4ನೇ ಅಧ್ಯಾಯ ವಚನ 11. ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಏನು ಮಾಡೋಣ? ಪ್ರಯಾಸ ಪಡೋಣ. ಕಂಟಿನ್ಯೂ ಮಾಡಿ. ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿಧೇಯತ್ವವನ್ನು ಅನುಸರಿಸುವವರು ಆಗಬಾರದು. ಆ ಅವಿದ್ಯತೆಯನ್ನು ಅಂದರೆ ದೇವರು ನಿಮ್ಮ ಜೊತೆ ಮಾತನಾಡಬೇಕಾದ್ರೆ ಪವಿತ್ರಾತ್ಮ, ಇದನ್ನ ನೀವು ಮನೇಲಿ ಹೋಗಿ ಹೀಬ್ರೂಸ್ 3 ಮತ್ತು 4 ಓದಿ. ಅದರಲ್ಲಿ ಏನು ಹೇಳ್ತಾರೆ? ಪವಿತ್ರಾತ್ಮ ನಿಮ್ಮ ಜೊತೆ ಮಾತನಾಡಬೇಕಾ, ಮನಸ್ಸಾಕ್ಷಿ ಜೊತೆ ಮಾತನಾಡಬೇಕಾದ್ರೆ ಅದನ್ನ ಏನು ಮಾಡಬೇಡಿ, ತಳ್ಳಿ ಬಿಡಬೇಡಿ ಅಂತ ಹೇಳ್ತಾರೆ. ಅದನ್ನ ಮಾತ್ರ ಓದೋಣ. 7ನೇ ವಾಕ್ಯ, ಹೀಬ್ರೂಸ್ 3ನೇ ಅಧ್ಯಾಯ ವಚನ 7. ಇಬ್ರಿಯರು ಬರೆದ ಪತ್ರಕ್ಕೆ 7, 3ನೇ 8. ಅಧ್ಯಾಯ ವಚನ 7 ಮತ್ತು 8. ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಆಮೇನ್. ಏನು ಹೇಳ್ತಾ ಇದ್ದಾರೆ? ಇವತ್ತು ನಿಮ್ಮ ಜೊತೆ ಪವಿತ್ರಾತ್ಮ ಮಾತನಾಡಿದ್ರೆ ಏನು ಮಾಡಿ? ಅದಕ್ಕೆ ಕೇಳಕ್ಕೆ ಪ್ರಾರಂಭಿಸಿ ಅಂತ. ಅದನ್ನು ಕೇಳುವಾಗ ಏನು ಮಾಡಬೇಡಿ, ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಬೇಡಿ ಅಂತಾರೆ. ನಮ್ಮ ಹೃದಯವನ್ನು ಕಠಿಣ ಮಾಡೋದು ಯಾವುದು? ನಮ್ಮ ಹೃದಯವನ್ನು ಕಠಿಣ ಮಾಡೋದು ಯಾವುದು? ನಮ್ಮ ಹೃದಯವನ್ನು ಕಠಿಣ ಮಾಡುವುದು ಪಾಪ. ಪಾಪ ನಮ್ಮ ಹೃದಯವನ್ನು ಕಠಿಣ ಮಾಡುತ್ತೆ, ಗಟ್ಟಿ ಮಾಡುತ್ತೆ. ಕ್ಲೇ ಇದೆಯಲ್ಲ, ಕ್ಲೇಗೆ ಏನು ಹೇಳ್ತೀರಾ? ಜೇಡಿ ಮಣ್ಣು. ಜೇಡಿ ಮಣ್ಣಿಗೆ ಇನ್ನೂ ಎಕ್ಸ್ಟ್ರಾ ಮಣ್ಣು ಹಾಕಿದ್ರೆ ಏನಾಗುತ್ತೆ? ಪಾಪ ಅನ್ನೋದು ನಮ್ಮ ಮೇಲೆ ನಾವು ಮಣ್ಣು ಹಾಕ್ಕೊಳ್ಳೋತರ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀನಿ ಅಂದರೆ, ಜೇಡಿ ಮಣ್ಣು ದೇವರ ಕೈಯಲ್ಲಿ ಇರಬೇಕಾದ್ರೆ ನಮ್ಮ ಮೇಲೆ ನಾವು ತಿರುಗಿ ಮಣ್ಣಲ್ಲಿ ಹೋಗಿ ಬೀಳಬೇಕಾದ್ರೆ ಏನಾಗುತ್ತೆ? ಗಟ್ಟಿ ಆಗತ್ತೆ. ಪ್ರತಿಯೊಂದು ಸಾರಿನೂ ನಾವು ನಮ್ಮನ್ನು ಮೀರಿ ಒಡೆದು ಅಳುವಾಗ ನಾವೇನು ಮಾಡ್ತಾ ಇದ್ದೀವಿ? ಆ ಮಣ್ಣು ತಿರುಗಿ ಜೇಡಿ ಮಣ್ಣಾಗಿ ಮಾರ್ಪಡ್ತಾ ಇದೆ. ದೇವರು ಅದಕ್ಕೋಸ್ಕರನೇ ನಮ್ಮನ್ನು ಮುರಿದು ಕಲಿಸ್ತಾರೆ ಅಂತಾರಲ್ಲ, ಇದೇ ಅವ್ರು ಮುರಿದು ಕಲಿಸೋದು. ತನ್ನ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮುರಿದು ಹೋಗ್ತೀವಲ್ಲ, ಆ ಮುರಿದು ಹೋಗುವಾಗ ಬರುವಂಥ ಅಳುನೇ ನಿಜವಾಗ್ಲಿ ನಾವು ಡೆಲಿವರೆನ್ಸ್ ಪಡ್ಕೊಳ್ಳುವಂಥ ಅಳು. ಅಂದರೆ ನಾವು ಪಾಪದಿಂದ ಬಿಡುಗಡೆ ಪಡ್ಕೊಳ್ಳುವಂಥ ಒಂದು ಅಳು. ಇದೇನಕ್ಕೋಸ್ಕರ ಮಾತಾಡಿದೆ ಅಂದರೆ, ಇವಾಗ ಹೀಬ್ರೂಸ್ 4:11ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ 11ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ನಾವು ವಿಶ್ರಾಂತಿ ಪಡೆದುಕೊಳ್ಳಬೇಕಾದ್ರೆ ಆ ವಿಶ್ರಾಂತಿ ಪಡೆದುಕೊಳ್ಳದೆ ಇರಬೇಡಿ ಅಂತ ಹೇಳ್ತಾರೆ. ಯಾವ ರೀತಿ? ಅವಿಧೇಯತೆಯಿಂದ. ಅವಿಧೇಯತೆ ಹೇಳಿದ ತಕ್ಷಣ ನೆಕ್ಸ್ಟ್ ವಾಕ್ಯ ಇವಾಗ ಕಂಟಿನ್ಯೂ ಮಾಡಿ ನೋಡಿ. ಇಬ್ರಿಯರ್ 4ನೇ ಅಧ್ಯಾಯ ವಚನ 12. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿಕತೆಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಒಟ್ಟಿಗೆ ತೂರಿ ಹೋಗುವಂತ ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ. ಯಾವುದಾಗಿದೆ? ದೇವರ ವಾಕ್ಯ. ಇದಕ್ಕೆ ಕನೆಕ್ಟ್ ಮಾಡಿ ಓದುವುದು ಅಷ್ಟು ಮುಖ್ಯ. 11ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ? ಅವಿಧೇಯತೆಯಿಂದ ಇರಬೇಡಿ ಅಂತ ಹೇಳಿದ ನೆಕ್ಸ್ಟ್ ಮೂಮೆಂಟ್ ಏನು ಹೇಳ್ತಾ ಇದ್ದಾರೆ? ದೇವರ ವಾಕ್ಯವು ನಿಮ್ಮ ಹೃದಯದ ಆಳವನ್ನು ನೋಡುತ್ತೆ ಅಂತಾರೆ. ಆಮೇನ್. ನಾವು ದೇವರ ವಾಕ್ಯದಲ್ಲಿ ಇಲ್ಲದೆ ಹೋದರೆ ದೇವರನ್ನು ನೋಡುವುದಕ್ಕೆ ಸಾಧ್ಯ ಇಲ್ಲ. ಆಮೇನ್. ನಮ್ಮನ್ನು ಪರಿಶುದ್ಧಗೊಳಿಸುವುದು ದೇವರು ನಮ್ಮ ಜೊತೆ ಮಾತನಾಡುವುದು. ಸ್ಯಾಮ್ಸಲ್ಲಿ ಒಂದು ಜಾಗದಲ್ಲಿ ಆಮೇಲೆ ಹುಡುಕಿ ಓದಿ, ಕೀರ್ತನೆಗಳಲ್ಲಿ ಒಂದು ಜಾಗದಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರೇ ನಿಮ್ಮ ಸ್ವರ ನನ್ನನ್ನು ಪರಿಶುದ್ಧಗೊಳಿಸುತ್ತೆ ಅಂತಾರೆ. ಪವಿತ್ರಾತ್ಮರ ಸ್ವರ ನಮ್ಮನ್ನು ಪರಿಶುದ್ಧಗೊಳಿಸುತ್ತಂತೆ. ಆಮೇಲೆ
ಇನ್ನೊಂದು ಜಾಗದಲ್ಲಿ ಏನು ಹೇಳ್ತಾರೆ, ಐ ಹ್ಯಾವ್ ಹಿಡ್ ಯುವರ್ ವರ್ಡ್ ಇನ್ ಮೈ ನಿಮ್ಮ ವಾಕ್ಯವನ್ನು ನನ್ನ ಮನಸ್ಸಿನಲ್ಲಿ ಏನು ಮಾಡಿದ್ದೀನಿ, ಮರೆ ಮಾಡಿ ಇಟ್ಕೊಂಡಿದ್ದೀನಿ, ಆದ್ದರಿಂದ ನಾನು ಏನು ಮಾಡಲ್ಲ, ಪಾಪ ಮಾಡಲ್ಲ. ಕೀರ್ತನೆಗಳು 119 ಸ್ಯಾಮ್ಸ್ 119 ಹೇಳ್ತಾರೆ, ನನ್ನ ಮನಸ್ಸಿನಲ್ಲಿ ಅಂದರೆ ನನ್ನ ಮನಸ್ಸಿನಲ್ಲಿ ನಿಮ್ಮ ವಾಕ್ಯವನ್ನು ಏನು ಮಾಡಿದ್ದೀನಿ, ಮರೆ ಮಾಡಿ, ಹಿಡ್ ಯುವರ್ ವರ್ಡ್ ಅಂದರೆ ಮರೆ ಮಾಡಿ ಇಟ್ಕೊಂಡಿದ್ದೀನಿ, ಅದರಿಂದ ನಾನು ಏನು ಮಾಡಲ್ಲ, ಪಾಪದ ದಾರಿಯಲ್ಲಿ ನಡೆಯಲ್ಲ ಅಂತಾರೆ. ಯಾರು? ದಾವೀದನು ಬರೀತಾರೆ. ನಾವು ಪಾಪದ ದಾರಿಯನ್ನು ಹಿಡಿದುಕೊಂಡಿರುವುದಕ್ಕೆ ಕಾರಣ ದೇವರ ವಾಕ್ಯದ ಮೂಲಕ ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ದೇ ಇರುವುದು. ದೇವರು ಅದೇ ಹೇಳ್ತಾರಲ್ಲ, ಆ ಶಿಲುಬೆಯನ್ನು ಇನ್ನು ನಿನ್ನ ಒಬ್ಬನಿಗೋಸ್ಕರ ಇನ್ನೂ 1000 ಸತಿ ತಗೊಳ್ಬೇಕಂದ್ರೂ ಏನು ಮಾಡ್ತೀನಿ, ಹೊರ್ತ್ಕೊಂಡು ಹೋಗ್ತೀನಿ ಅಂತ. ಆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ಸರಿಯಾದ ದಾರಿಯಲ್ಲಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ದೇವರ ಮೇಲೆ ಹೆದರಿಕೆ ಏನು, ನನ್ನನ್ನು ಪವಿತ್ರಾತ್ಮ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರ ಅನ್ನೋದು ಹೆದರಿಕೆ ನಮ್ಮನ್ನು ಇಷ್ಟಕ್ಕೆ ಏನು ಮಾಡಿರುತ್ತೆ, ಹೆದರಿಕೆ. ದೇರ್ ಆರ್ 2 ಥಿಂಗ್ಸ್ ದಟ್ ಕೀಪ್ ಅಸ್ ಫ್ರಮ್ ಗ್ರೋಯಿಂಗ್ ವಿತ್ ಗಾಡ್. 2 ವಿಷಯಗಳು ದೇವರ ಜೊತೆಯಲ್ಲಿ ಬೆಳೆಯುವುದರಿಂದ ನಮ್ಮನ್ನು ತಡೆ ಮಾಡೋದು ಯಾವುದಂದ್ರೆ, ಒಂದು ಶೇಮ್, ನಾಚಿಕೆ, 2 ಭಯ, ಹೆದರಿಕೆ. ದೇವರನ್ನು ಕಂಡು ಭಯ ಪಡುವವರಿಗೂ ದೇವರು ಎಲ್ಲಿ ನನ್ನನ್ನು ಬಿಟ್ಟು ದೂರ ಹೋಗ್ಬಿಡ್ತಾರೋ ಅನ್ನುವಂಥ ಭಯಪಡೋರಿಗೂ ವ್ಯತ್ಯಾಸ ಇದೆ. ದಾವೀದನು ಅಷ್ಟು ತಪ್ಪು ಮಾಡಿದ ಮೇಲೇನೂ ಸಹ ದಾವೀದನು 1 ವರ್ಷ ತಪ್ಪಿನಲ್ಲಿ ಬಾಳ್ತಾರೆ. ಬೆತ್ಷೆಬಾದ ವಿಷಯದಲ್ಲಿ 1 ವರ್ಷ ಸಹ ಅವ್ರು 1 ಇಯರ್ ಏನು ಮಾಡಿರ್ತಾರೆ, ಆ ತಪ್ಪನ್ನು ಏನು ಮಾಡಿಲ್ಲಲ್ಲ, ಅರಿಕೆ ಮಾಡಿಲ್ಲಲ್ಲ. 1 ವರ್ಷ ದಾವೀದನು ಪ್ರಾರ್ಥನೆ ಮಾಡದೆ ಹೋಗಿರ್ತಾರ? ಯೋಚನೆ ಮಾಡಿ ನೋಡಿ. 1 ವರ್ಷ ಪ್ರಾರ್ಥನೆ ಮಾಡಿದ್ರು ಸಹ, ತನ್ನ ಪಾಪದಲ್ಲೇ ಬಾಳ್ತಿದ್ರು ಸಹ ದೇವ್ರು ಏನು ಮಾಡ್ತಾ ಇದ್ದಾರೆ, ದಾವೀದನ ಜೊತೆ ಮಾತಾಡ್ತಾ ಇದ್ದಾರೆ. ಪವಿತ್ರಾತ್ಮ ಅವ್ರನ್ನ ಬಿಟ್ಟು ಹೋಗಲ್ಲ. ಯಾವಾಗ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ಕೀರ್ತನೆಗಳು 51, ಇವಾಗ ಓದೋದು ಬೇಡ, ಕೀರ್ತನೆಗಳು 51ರಲ್ಲಿ ಬೆತ್ಷೆಬ ಜೊತೆ ಪಾಪ ಮಾಡಿದ್ಮೇಲೆ ಅವಾಗ ಮುರಿದು ಅಳ್ತಾರೆ. ಯಾವಾಗ? ನಾದಾನ್ ಅನ್ನುವಂಥ ಪ್ರವಾದಿ ಬಂದು ದಾವೀದನ ಜೊತೆ ಮಾತಾಡ್ತಾರೆ. ಅವಾಗ ಮುರಿದು ಅಳುವಾಗ ದಾವೀದನ ಏನಂತ ಹೇಳ್ತಾರೆ, ದೇವರೇ, ನನ್ನ ಪಾಪಗಳ ಮೂಲಕ ನಿಮ್ಮ ಆತ್ಮವನ್ನು ನನ್ನಿಂದ ತೆಗೆಯದೇ ಇರಿ ದೇವರೇ ಅಂತಾರೆ. ಯಾವಾಗ? 1 ವರ್ಷ ಆದಮೇಲೆ ತನ್ನ ಪಾಪ. 1 ವರ್ಷದಲ್ಲಿ ಮನುಷ್ಯ ಏನೆಲ್ಲ ಮಾಡಿದ್ದಾನೆ, ಬೆತ್ಷೆಬ ಜೊತೆ ಪಾಪ ಮಾಡಿ ಅವನ ಗಂಡನನ್ನು ಏನು ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಇಂಥ ಕೊಲೆಗಾರನಾದ ದಾವೀದನ ಜೊತೆ ಅವನನ್ನು ಪ್ರವಾದಿಯಾಗಿ ಮಾಡ್ತಾರೆ ದೇವರು. ಆಮೇನ್. ನಾವು ಯಾರು ದಾವೀದನ ಸುಲಭವಾಗಿ ಶಂಸಿರಲ್ಲ. ನಮ್ಮ ಜೀವನದಲ್ಲಿ ಆ ರೀತಿ ಮಾಡಿದರೆ ಯಾರಾದರೂ ಸುಲಭವಾಗಿ ದಾವೀದನ ಶಂಸಿರ್ತೀವ? ಯೋಚನೆ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಆ ರೀತಿ ಮಾಡಿದರೆ ಯಾರಾದರೂ ದಾವೀದನ ಶಮಿಸ್ತಿದ್ರ? ಅಂಥ ದಾವೀದನನ್ನು ದೇವರು ಶಮಿಸ್ತಾ ಇದ್ದಾರೆ. ಅಂಥ ಮನುಷ್ಯರೇ ನಾವಾಗೂ ಇದ್ದೀವಿ. ಎಷ್ಟೋ ಸತಿ ದೇವರ ರಕ್ತವನ್ನು, ದೇವರ ಕೃಪೆಯನ್ನು ತಳ್ಳಿ ಬಿಡುವಂಥ ಮನುಷ್ಯರು ನಾವು. ಸುಲಭವಾಗಿ ದೇವರ ಕೃಪೆಯನ್ನು ಸ್ವೀಕರಿಸುವಂತಾರಲ್ಲ, ಸುಲಭವಾಗಿ ದೇವರ ಪ್ರೀತಿಯನ್ನು ಸ್ವೀಕರಿಸೋರಂತಲ್ಲ. ಕೀರ್ತನೆಗಳು 19 ಆಗಲಿ, ಕೀರ್ತನೆಗಳು 20 ಆಗಲಿ, ಕೀರ್ತನೆಗಳು 39, 40, 41, 42 ಎಲ್ಲ ಜಾಗದಲ್ಲೂ ದೇವರು ರಿಪೀಟ್ ಮಾಡುವಂಥ ಒಂದೇ ವಿಷಯ, ನನ್ನ ಪ್ರೀತಿ ನಿರಂತರವೂ ನಿನ್ನ ಜೊತೆ ಇದೆ ಅಂತ. ಆಮೇನ್. ಅವ್ರು ನನ್ನ ಮೇಲೆ ಪ್ರೀತಿ ಮಾಡ್ತಾ ಇರೋದು ನನ್ನ ಕಾರ್ಯಗಳಿಂದ ಅಲ್ಲ. ಯೋಚನೆ ಮಾಡಿ ನೋಡಿ, ನಿಮ್ಮ ಮಕ್ಕಳನ್ನು ಅವ್ರು ಮಾಡ್ತಾ ಇರುವಂಥ ವಿಷಯಗಳು ಅಥವಾ ಕಾರ್ಯಗಳಂದರೆ, ಅವರು ನನಗೆ ಒಳ್ಳೆಯ ಮಗುವಾಗಿದೆ ಅಂದರೆ ಅವ್ರ ಮೇಲೆ ಪ್ರೀತಿ ಮಾಡ್ತೀನಿ, ಕೆಟ್ಟು ಮಗುವಾಗಿದೆ ಅದನ್ನ ಪ್ರೀತಿ ಮಾಡಲ್ಲ ಅಂದರೆ ನಿಜವಾಗ್ಲೂ ಅವರ ತಂದೆ ತಾಯಿ ನಾವೇನಾ? ಯೋಚನೆ ಮಾಡಿ ನೋಡಿ. ನಿಮ್ಮ ಸ್ವಂತ ಮಕ್ಕಳು ನಿಮಗೆ ವಿರೋಧವಾಗಿರಲಿ, ಜನರಿಗೆ ವಿರೋಧವಾಗಲಿ, ಇಷ್ಟೇ ತಪ್ಪು ಮಾಡಿದ್ರು ಏನು ಮಾಡ್ತೀವಿ? ಪ್ರೀತಿ ಮಾಡ್ತೀವಿ. ಮನುಷ್ಯರೇ ಈ ರೀತಿ ಇರಬೇಕಾದ್ರೆ ಪರಲೋಕದಲ್ಲಿರುವಂಥ ದೇವರು ನಮ್ಮನ್ನು ಇನ್ನೂ ಎಷ್ಟು ಪ್ರೀತಿ ಮಾಡ್ತಾರೆ. ನಾನಿದು ಹೇಳ್ತಾ ಇರೋದು ನೀವು ಪಾಪದಲ್ಲಿ ಬಾಳ್ಬೇಕು ಅಂತಲ್ಲ, ಪಾಪವನ್ನು ಬಿಟ್ಟು ದೂರ ಬರಬೇಕು ಅಂತ. ಆಮೇನ್. ನಾವು ಪಾಪವನ್ನು ಬಿಟ್ಟು ದೂರ ಬರುವುದಕ್ಕೆ ನಮ್ಗೇನು ಬೇಕು? ದೇವರ ಪ್ರೀತಿ ಸಂಪೂರ್ಣಗೊಳಿಸಬೇಕು. ನಮ್ಮನ್ನು ಒಂದ್ಸತಿ ದೇವರ ಆ ಪ್ರೀತಿಯಲ್ಲಿ ನಾವು ಸಂಪೂರ್ಣ ಹೊಂದ್ಬಿಟ್ರೆ ಏನಾಗತ್ತಂದ್ರೆ, ಪಾಪದ ಮೇಲೆ ಆಸೆ ಹೋಗ್ಬಿಡುತ್ತೆ, ಸಡನ್ ಆಗಿ ಆಚೆ ಹೋಗ್ಬಿಡುತ್ತೆ. ಯಾಕೆ ಹೋಗುತ್ತೆ? ದೇವರ ಪ್ರೀತಿ ನಮ್ಗೆ ಅರ್ಥ ಆಗಿದೆ ಅಂತ. ದೇವರ ಪ್ರೀತಿ ನಮ್ಗೆ ಅರ್ಥ ಆಗದೇ ಇರುವಂಥ ಕಾರಣದಿಂದ ಆ ಒಂದು ಗ್ಯಾಪ್ನ ಏನು ಮಾಡ್ತಾ ಇದ್ದೀವಿ ನಾವು? ಬೇರೆ ವಿಷಯಗಳಿಂದ ಏನು ಮಾಡ್ತೇವೆ? ತುಂಬಿಸ್ಕೊಳ್ತಾ ಇದ್ದೇವೆ ನಮ್ಮ ಜೀವನದಲ್ಲಿ. ನಾವು ಕುಡಿಯೋದಾಗಲಿ, ನಾವು ಬೇರೆ ಯಾವುದೇ ಅಡಿಕ್ಷನ್ ಇರಲಿ, ನಾವು ಎಷ್ಟೋ ಅಡಿಕ್ಷನ್ಸ್ ಇದೆ, ಯಾವುದ್ಯಾವುದೋ ಮಾತಾಡ್ಬೋದು. ಡ್ರಗ್ ಅಡಿಕ್ಷನ್ ಇರಲಿ, ಅಥವಾ
ಏನು ಹೇಳ್ತೀರಾ, ದೇರ್ ಸೋ ಮೆನಿ ಕೈಂಡ್ಸ್ ಆಫ್ ಅಡಿಕ್ಷನ್. ಎಷ್ಟೆಷ್ಟೋ ಅಡಿಕ್ಷನ್ಸ್ ಅಂದರೆ ವಿಷಯಗಳಿಗೆ ಅವರು ಸ್ಲೇವ್ಸ್ ಅಂದರೆ ದಾಸತ್ವದಲ್ಲಿ ಇರೋದಕ್ಕೆ ಕಾರಣ ದೇವರ ಪ್ರೀತಿ ಇನ್ನೂ ಅವ್ರನ್ನ ಏನು ಮಾಡಿಲ್ಲ, ಸಂಪೂರ್ಣಗೊಳಿಸಿಲ್ಲ. ದೇವರನ್ನು ನಾವು ತಂದೆ ಅಂತ ಹೇಳ್ತೀವಿ, ನಿಜವಾಗ್ಲೂ ದೇವರನ್ನು ತಂದೆಯಾಗಿ ಸ್ವೀಕರಿಸ್ಕೊಂಡಿರಲ್ಲ. ಯಾಕಂದರೆ ನಮ್ಮ ಜೀವಿತದಲ್ಲಿ ನಮ್ಮ ತಂದೆಯವರು ನಮ್ಗೇನು ಮಾಡಿರ್ತಾರೆ, ಏನೋ ಒಂದು ರೀತಿ ತಪ್ಪು ಏನೋ ರೈಟ್ ಮಾಡಿರ್ತಾರೆ, ಅದನ್ನು ನೋಡಿ ಎಷ್ಟೋ ಜನರಿಗೆ ಒಳ್ಳೆ ತಂದೆಯರು ಇರ್ತಾರೆ, ಎಷ್ಟೋ ಜನರಿಗೆ ಕೆಟ್ಟ ತಂದೆಯವರು ಇರ್ತಾರೆ. ಏನು ಮಾಡಿರ್ತಾರೆ, ಸರಿಯಾದ ರೀತಿಯಲ್ಲಿ ತನ್ನ ಮಕ್ಕಳ ಜೀವನದಲ್ಲಿ ಇರಲ್ಲ. ಇಂಥ ತಂದೆಯರು ಇರಬೇಕಾದ್ರೆ ಎಷ್ಟೋ ಮಕ್ಕಳಿಗೆ ಅವರ ತಂದೆ ಮೇಲೆ ಹೇಟ್ರೆಡ್ ಇರುತ್ತೆ. ಹೇಟ್ರೆಡ್ ಅಂದರೆ ಕೋಪ ಇರುತ್ತೆ, ದ್ವೇಷತ್ವ ಇರುತ್ತೆ. ಅಪ್ಪ ಅಂತ ಮಾತಾಡಿದ್ರೆ ಏನಾಗುತ್ತೆ ಮೈಂಡಲ್ಲಿ, ಒಂದು ಕೋಪ, ಈ ಮನುಷ್ಯ ಏನು ಮನುಷ್ಯ ಈ ರೀತಿ ಮಾತಾಡ್ತಾನಲ್ಲ, ಈ ರೀತಿ ಇದ್ದಾನಲ್ಲ, ಇವನೆಲ್ಲ ಇದ್ರೇನು ಹೋದ್ರೇನು ಅಂತ. ಆದರೆ ಕ್ರಿಸ್ತುವಲ್ಲಿ ಬಂದ ಮೇಲೇನೂ ಸಹ ನಾವು ನಮ್ಮ ಭೂಲೋಕದಲ್ಲಿರುವಂಥ ತಂದೆಯನ್ನು ಯಾವ ರೀತಿ ನೋಡ್ತೀವೋ ಅದೇ ರೀತಿ ಪರಲೋಕದಲ್ಲಿರುವಂಥ ತಂದೆಯನ್ನು ನೋಡ್ತೀವಿ. ತುಂಬ ಮುಖ್ಯವಾದಂಥ ವಿಷಯ. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರಿಗೂ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಗಂಡಸು ಏನೋ ಒಂದು ಮಾಡಿರ್ತಾರೆ, ತಪ್ಪು ಮಾಡಿರ್ತಾರೆ. ಇಲ್ಲೋ ಒಂದು ಕಡೆ ಯಾವುದೋ ಒಂದು ಗಂಡಸು ಏನೋ ಒಂದು ತಪ್ಪು ಮಾಡಿರ್ತಾರೆ. ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ಗಂಡನಾಗಿರ್ಬೋದು, ಅಥವಾ ನಿಮ್ಮ ಅಣ್ಣನಾಗಿರ್ಬೋದು. ಎಲ್ಲ ಜಾಗದಲ್ಲೂ ಮೋಸ್ಟ್ ಆಫ್ ದ ಪ್ಲೇಸಸ್ ತಂದೆ ತಾಯಿ ಅಥವಾ ಯಾವುದೋ ಒಂದು ಗಂಡನೋ ಗಂಡಸೋ ಹೆಂಗಸು ಏನೋ ಒಂದು ವಿಷಯದಲ್ಲಿ ನಮಗೇನು ಮಾಡಿರ್ತಾರೆ, ನಮ್ಮನ್ನು ಮುರಿದಾಕಿರ್ತಾರೆ. ಅಂಥ ಮನುಷ್ಯರು ಇರಬೇಕಾದರೆ ನಾವು ಆ ಕೋಪವನ್ನು ಯಾರ ಮೇಲೆ ತೋರಿಸ್ತೀವಿ, ದೇವ್ರ ಮೇಲೆ ತೋರಿಸ್ತೀವಿ. ನಾವು ಯೋಚನೆ ಮಾಡ್ಬೋದು, ಏನಂತ, ದೇವರ ತಂದೆ, ನಮ್ಮ ಭೂಲೋಕದಲ್ಲಿರುವಂಥ ತಂದೆ ಹಿಂಗೆ ಮಾಡಿಬಿಟ್ಟ, ಅಟ್ಲೀಸ್ಟ್ ದೇವರಿದ್ದಾರೆ ನಮಗೆ ಅಂತ. ಆದರೆ ನಮ್ಮ ಭೂಲೋಕದ ತಂದೆಯನ್ನು ಯಾವ ರೀತಿ ನೋಡ್ತಾ ಇದ್ದೀವೋ ಅದೇ ರೀತಿ ದೇವರನ್ನು ನೋಡ್ತಾ ಇದ್ದೀವಿ ಅಂತ ಅರ್ಥ. ಯಾಕಂದರೆ ಇವಾಗ ಒಂದು ಹೋಟ್ಲ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಒಂದು ರೆಸ್ಟೋರೆಂಟ್ಗೆ ಹೋಗ್ತೀರಾ. ರೆಸ್ಟೋರೆಂಟ್ ಅಂದರೆ ರೆಸ್ಟೋರೆಂಟ್ಗೆ ಏನು ಹೇಳ್ತೀರಾ, ಒಂದು ಹೋಟೆಲ್ಗೆ ಹೋಗ್ತಾ ಇದ್ದಾರೆ. ಓಕೆ, ಹೋಟೆಲಲ್ಲಿ ಹೋಗ್ಬೇಕಾದ್ರೆ, ಒಂದು ದೊಡ್ಡ ಹೋಟ್ಲ್ ಹೋಗ್ಬೇಕಾದ್ರೆ ಮೊದಲು ಏನು ಮಾಡಲ್ಲ, ಮೊದಲೇ ಊಟ ತಂದು ಕೊಡಲ್ಲ. ಮೊದಲು ಏನು ಕೊಡ್ತಾರೆ, ನೀರು ಕೊಡ್ತಾರೆ. ಓಕೆ, ಮೆನು ಕಾರ್ಡ್ ಕೊಡ್ತಾರೆ. ಮೆನು ತೊಗೊಂಡಿದ್ದ ತಕ್ಷಣ ಏನು ಆರ್ಡರ್ ಮಾಡ್ತೀವಿ, ಸ್ಟಾರ್ಟಿಂಗಲ್ಲಿ ರೈಸ್ ಸಾಂಬಾರು ಆರ್ಡರ್ ಮಾಡ್ತೀವ, ಇಲ್ಲ ಸ್ಟಾರ್ಟರ್ಸ್ ಅಂತ ಆರ್ಡರ್ ಮಾಡ್ತೀವಿ. ಸ್ಟಾರ್ಟರ್ಸ್ ಅಂದರೆ ಏನು, ಊಟ ಬರೋದಕ್ಕೆ ಮೊದಲು, ಊಟ ಬರೋದಕ್ಕೂ ಅದಕ್ಕೂ ಟೈಮ್ ಇರಬೇಕಾದ್ರೆ ಏನು ಮಾಡಬೇಕು, ಸ್ಟಾರ್ಟರ್ಸ್ ತಿನ್ನಬೇಕು ಅಂತ. ಸ್ಟಾರ್ಟರ್ಸ್ ಆರ್ಡರ್ ಮಾಡೋಕ್ಕೆ ಕಾರಣ ಏನು, ಸ್ಟಾರ್ಟರ್ಸ್ ಅಂದರೆ ಸ್ಟಾರ್ಟಿಂಗಲ್ಲಿ ತಿನ್ನುವಂಥ ವಿಷಯಗಳು. ಏನು ಆರ್ಡರ್ ಮಾಡ್ತಾರೆ, ಸ್ನ್ಯಾಕ್ಸ್. ನೀವು ಹೋಟ್ಲಲ್ಲಿ ತಾನೆ, ಹೋಟ್ಲ್ ಇಂಡಸ್ಟ್ರಿ ತಾನೆ, ಹೇಳಿ ಏನು ಆರ್ಡರ್ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್, ನಾವು ಒಂದು ವೆಜಿಟೇರಿಯನ್ ಹೋಟ್ಲ್ ಹೋಗಿದ್ದೀವಿ, ವೆಜಿಟೇರಿಯನ್ ಹೋಟ್ಲ್ ಹೋಗಿದ್ದೀವಿ, ಮೀಲ್ಸ್ ತೊಗೊಬೇಕಪ್ಪ. ಮೀಲ್ಸ್ ತೊಗೊಬೇಕಾದ್ರೆ ಈಗ ನಾರ್ತ್ ಇಂಡಿಯನ್ ಮೀಲ್ಸು ನೋಡಿರ್ತಾರೆ, ಏನಿರುತ್ತೆ ಅದರಲ್ಲಿ, ಮೊದಲು ಸ್ಟಾರ್ಟರ್ಸ್ ಇರುತ್ತೆ. ಸ್ಟಾರ್ಟರ್ಸ್ ಆದಮೇಲೆ ಏನಿರುತ್ತೆ, ಮೇನ್ ಕೋರ್ಸ್ ಮೇಲ್. ಈ ಸ್ಟಾರ್ಟರ್ಸ್ ನಮ್ಗೇನು ಮಾಡ್ತಾ ಇದೆ, ನಮ್ಮ ಆ್ಯಪಿಟೈಟ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಸ್ಟಾರ್ಟರ್ಸ್ ಕೊಡ್ತಾರೆ. ಆ್ಯಪಿಟೈಟ್ ಅಂದರೆ ಊಟ ಮಾಡೋದಕ್ಕೆ ಆಸೆ ಜಾಸ್ತಿ ಆಗಬೇಕು ಅಂತ. ಯೋಚನೆ ಮಾಡಿ, ಇಷ್ಟು ದೊಡ್ಡ ಬೌಲಲ್ಲಿ ಸಡನ್ನಾಗಿ ರೈಸ್ ತಂದು ಹಾಕಿದ್ರೆ ತಿನ್ನೋಕೆ ಆಸೆ ಬರುತ್ತೆ. ಸ್ವಲ್ಪ ತಿಂತ ಆಮೇಲೆ ರೈಸ್ ಕೊಟ್ಟರೆ ಏನಾಗುತ್ತೆ, ತಿನ್ನುವಾಗ ಹಂಗೆ ಜೊತೆಯಲ್ಲಿ ತಿನ್ಬಿಡೋಣ ಅಂತ ಜಾಸ್ತಿ ತಿಂತೀವಿ. ನಮಗೆ ಭೂಲೋಕದಲ್ಲಿ ದೇವರು ಕೊಟ್ಟಿರುವಂಥ ತಂದೆಗಳು ಸ್ಟಾರ್ಟರ್ಸ್ ಥರ ಅಂದರೆ ನಮಗೆ ದೇವರ ಮೇಲೆ ಪ್ರೀತಿ ಬರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮೊದಲು ನಮ್ಮ ತಂದೆಯವ್ರನ್ನ ಕೊಟ್ಟಿರ್ತಾರೆ. ಆಮೇಲೆ ಎಷ್ಟೇ ನೀವು ಕಷ್ಟಪಟ್ಟರು, ಯಾಕಂದರೆ ಎಲ್ಲ ಮಕ್ಕಳಿಗೂ ಇರುವಂಥ ಒಂದು ಆಸೆ ಏನಂದರೆ ತನ್ನ ತಂದೆ ಅವ್ರನ್ನ ನೋಡಿ ಏನು ಮಾಡಬೇಕು, ಪ್ರೌಡಾಗಿ ಫೀಲ್ ಮಾಡಬೇಕು ಅಂತ. ಹಂಗಂದ್ರೆ ಅವ್ರನ್ನ ನೋಡಿ ಏನು ಮಾಡಬೇಕು, ಹೆಮ್ಮೆಯಾಗಿ ಫೀಲ್ ಮಾಡಬೇಕು ಅಂತ. ಎಲ್ಲ ಮನುಷ್ಯರಲ್ಲೂ ಇರುವಂಥ ಒಂದು ಆಸೆ. ಯಾರಿಗಾದರೂ ತನ್ನ ಅಪ್ಪ ಅಮ್ಮ ಈ ಮಗನನ್ನು ನೋಡಿ, ಇಷ್ಟು ಒಳ್ಳೆ ಮಗ, ನನ್ನ ಮಗ ಹಿಂಗೆ ಮಾಡ್ಬಿಟ್ಟ, ಹಿಂಗೆ ಬಾಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ನಮಗೇನು ಬೇಕೋ ಅದಕ್ಕೋಸ್ಕರ ಏನು ಮಾಡ್ತೀವಿ, ನಮ್ಮ ಸಂಪೂರ್ಣ ಜೀವನ ಏನು ಮಾಡ್ತೀವಿ, ಅವ್ರ ವ್ಯಾಲಿಡೇಷನ್ ಅಂತಾರೆ. ವ್ಯಾಲಿಡೇಷನ್ ಅಂದರೆ ಅವರು ನಮ್ಮನ್ನು ನೋಡಿ ಸಂತೋಷ ಪಡಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತೀವಿ, ಫುಲ್ ಜೀವನ ಓಡ್ತಾ ಇರ್ತೀವಿ. ಏನಕ್ಕೋಸ್ಕರ ಓಡ್ತೀವಿ, ನಮ್ಮ ತಂದೆ ತಾಯರು ನಮ್ಮನ್ನು ನೋಡಿ ಸಂತೋಷ ಪಡಬೇಕು ಅಂತ. ಈ ಒಂದು ಏನು ಹೇಳ್ತಾರೆ, ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ಮಗನೇ, ಚೆನ್ನಾಗಿ ಮಾಡ್ತಾ ಇದೆಯಾ ಮಗಳೇ ಅಂತ ಹೇಳುವುದಕ್ಕೋಸ್ಕರ ತನ್ನ ಸಂಪೂರ್ಣ ಜೀವನ ಏನು ಮಾಡ್ತಾ ಇರ್ತಾರೆ, ಓಡ್ತಾ ಇರ್ತಾರೆ. ನನಗೂ ಸಹ ನಾನು ಎಕ್ಸಾಂಪಲ್ ಹೇಳ್ತೀನಿ. ನಾನು ಪ್ರೀಚ್ ಮಾಡಬೇಕಂದ್ರೆ, ಸುವಿಶೇಷ ಹೇಳೋಕೆ ಇದಕ್ಕೆ ಮುಂಚೆ ಸ್ಟಾರ್ಟ್ ಮಾಡಿದಾಗ ನಾನು ಏನು ಎದುರು ನೋಡ್ತಾ ಇದೆ ಅಂದರೆ,
ಎದುರು ನೋಡ್ತಾ ಇದೆ ಅಂದರೆ ಒಂದು ಮನಸ್ಸಲ್ಲಿ ಏನಾಗುತ್ತೆ, ಒಂದು ಖುಷಿ ತರುವಂಥ ವಿಷಯ ಏನು, ಇವತ್ತಿನ ಕೊಟ್ಟಂಥ ಮೆಸೇಜ್ ಚೆನ್ನಾಗಿತ್ತಪ್ಪ. ನೀವೆಲ್ಲರೂ ಹೇಳಿರ್ಬೋದು, ಇದೇ ನನ್ನ ತಂದೆ ತಾಯಿ ನನಗೆ ಹೇಳಿದ್ರೆ ಏನಾಗುತ್ತೆ, ಸಂತೋಷ. ಯಾಕೆ ಸಂತೋಷ? ನನ್ನ ತಂದೆ ತಾಯಿನ ನೋಡಿ ಹೆಮ್ಮೆ ಪಡ್ತಾ ಇದ್ದಾರೆ ಅಂತ. ಆದರೆ ಇದುವರೆಗೂ ಒಂದು ಸತಿನೂ ನಾವು ಅಮ್ಮ ಆಗಲಿ ನಮ್ಮ ಅಪ್ಪ ಆಗಲಿ ನನ್ನನ್ನು ನೋಡಿ ಏನು ಹೇಳಿಲ್ಲ, ನೀನು ಹೇಳ್ತಾರೆ ಚೆನ್ನಾಗಿ ಮಾಡ್ತಿದ್ಯಾ ಅಂತ. ಹಿಂಗೆ ಹೇಳ್ತಾ ಇರಬೇಕಾದ್ರೆ ಏನಾಗುತ್ತೆ, ಇದು ನೋಡಿ ಸಿಂಪಲ್ ಆಗಿ ಹೇಳ್ತೀನಿ, ಎಷ್ಟೋ ಸೇವಕರು ಅಥವಾ ಎಷ್ಟೋ ಜನ ಸುಮ್ಮನೆ ಪ್ರೀಚ್ ಮಾಡೋರು ಸಹ ಗೊತ್ತಾಗತ್ತೆ, ಸಭೆಗೆ ಬರುವವರು ಹೇಳುವಂಥ ವಾಕ್ಯವನ್ನು ಚೆನ್ನಾಗಿ ಕೇಳಿಸ್ಕೊಂಡ್ರು ಸ್ವಂತ ಮನೇಲಿರೋರು ಹೇಳುವಂಥ ವಾಕ್ಯ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಲ್ಲ. ನಾನು ನಿಮಗೆ ಹೇಳ್ಬೋದು, ಫಾರ್ ಎಕ್ಸಾಂಪಲ್ ನೀವು ಬಂದು ಕೂತ್ಕೊಳ್ಳುವಾಗ ನಿಮ್ಮ ಜೊತೆ ವಾಕ್ಯ ಹೇಳಿದ್ರೆ ಆ ವಾಕ್ಯವನ್ನು ಏನು ಮಾಡ್ತೀರಾ, ಸೀರಿಯಸ್ ಆಗಿ ತೊಗೊಳ್ತೀರಾ. ಇದೇ ನನ್ನ ಮನೆಯಲ್ಲಿ ಹೋಗ್ಬಿಟ್ಟು ನಮ್ಮ ಅಮ್ಮ ಹತ್ರ ಅಪ್ಪ ಹತ್ರ ಹೋಗಿ ಹೇಳಿದ್ರೆ ನಾನು ಹೇಳೋದನ್ನ ಸೀರಿಯಸ್ ಆಗಿ ತೊಗೊಳ್ತಾರೆ. ನಾನು ಎಷ್ಟೇ ಒಳ್ಳೆ ವಾಕ್ಯ ಹೇಳಿ ಯಾರು ಏನು ಮಾಡಲ್ಲ, ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಯಾಕೆ? ಚಿಕ್ಕ ವಯಸ್ಸಿಂದ ವಾಕ್ಯದಲ್ಲಿ ಬೆಳೆಸಿದ ಯಾರು ನನ್ನನ್ನು, ಅಪ್ಪ ಅಮ್ಮ. ಅವ್ರಿಗೇನಾಗತ್ತೆ, ನನ್ನನ್ನು ನೋಡಿದ್ರೆ ಏನೋ ಹುಡುಗ ಮಾತಾಡ್ತಾನೆ, ಏನೋ ಹೇಳ್ತಾನೆ, ಅಷ್ಟು ಮಾತ್ರ ನೋಡ್ತಾರೆ ಹೊರತು ಏನು ನೋಡೋಕ್ಕಾಗಲ್ಲ, ಆ ರೀತಿ ಅದರಿಂದ ಏನಾಗತ್ತೆ, ಅವ್ರು ನನ್ನನ್ನು ನೋಡಿ ಏನು ಹೇಳಲ್ಲ, ಚೆನ್ನಾಗಿ ಮಾಡ್ತಿದ್ಯಾ, ನಾನು ತುಂಬ ಹೆಮ್ಮೆ ಆಗಿದೆ ಅಂತ ಬೇರೆಯವ್ರ ಹತ್ರ ಹೇಳ್ಕೊಬೋದು. ನಮ್ಮ ಹತ್ರ ಏನು ಮಾಡಲ್ಲ, ಡೈರೆಕ್ಟಾಗಿ ಹೇಳಲ್ಲ, ಆಚೆ ತೋರಿಸ್ಕೊಳ್ಳಲ್ಲ. ಇದು ತೋರಿಸ್ಕೊಳ್ದೆ ಇರಬೇಕಾದ್ರೆ ಊರೆಲ್ಲ ನಿಮ್ಗೆ ಹೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ಗೆ, ಎಷ್ಟು ಚೆನ್ನಾಗಿ ವಾಕ್ಯ ಕೊಡ್ತೀಯಪ್ಪ, ಎಷ್ಟು ಒಳ್ಳೆ ಮಗ ಅಂತ ಊರೆಲ್ಲ ಹೇಳ್ತಾ ಇದ್ದಾರೆ, ಸ್ವಂತ ಮನೇಲಿ ಏನಿಲ್ಲ, ಏನು ಹೇಳಲ್ಲ. ಹಿಂಗಿರಬೇಕಾದ್ರೆ ನಾವು ಏನು ಮಾಡ್ತೀವಿ, ಆ ವ್ಯಾಲಿಡೇಷನ್ ಏನು ಮಾಡ್ತೀವಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಇನ್ನೂ ಸ್ವಲ್ಪ ಏನು ಮಾಡಬೇಕು, ಇನ್ನೂ ಸ್ವಲ್ಪ ಮಾಡಬೇಕು ಅಂತ ದೇವರಿಗೋಸ್ಕರ ಮಾಡೋದು ಬದಲಾಗಿ ಕುಟುಂಬಕ್ಕೋಸ್ಕರ ಮಾಡೋಕ್ಕೆ ಪ್ರಾರಂಭಿಸ್ತೀವಿ, ಅಥವಾ ನಿಮ್ಮ ತಂದೆಗೋಸ್ಕರ ತಾಯಿಗೋಸ್ಕರ ಮಾಡೋಕ್ಕೆ ಪ್ರಾರಂಭಿಸ್ತೀರ. ಇದನ್ನು ನಾವು ಮಾಡೋಕ್ಕೆ ಹಂಗಂದ್ರೆ ನಮ್ಗೇನಾಗುತ್ತೆ, ಒಂದು ವೇಳೆ ಅದನ್ನು ಕೊಡದೆ ಹೋದರೆ ಬೇಜಾರಾಗತ್ತೆ. ನನ್ನ ತಂದೆ ತಾಯಿ ಏನಪ್ಪ, ನಾನು ಇಷ್ಟು ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ಅಂತ ತಂದೆ ತಾಯಿ ಹೇಳ್ತಾ ಇಲ್ಲ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಹಿಂಗಿರಬೇಕಾದ್ರೆ ದೇವ್ರು ನನ್ನ ಜೊತೆ ಮಾತಾಡಬೇಕಾದ್ರೆ ಇದನ್ನೇ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ವಾಟ್ ಈ ಸ್ಟಾರ್ಟರ್ಸ್ ಅಂದರೆ, ನಮಗೆ ದೇವ್ರ ಮೇಲೆ ಇರುವಂಥ ಆಸೆ ಹೆಚ್ಚಾಗಬೇಕು ಅಂತ ನಮ್ಗೆ ಯಾರನ್ನು ಕೊಟ್ಟಿದ್ದಾರೆ, ತಂದೆ ತಾಯಿನ ಕೊಟ್ಟಿದ್ದಾರೆ. ಇದಕ್ಕೆ ದೇವರ ವಾಕ್ಯದಲ್ಲಿ ಮೊದಲನೇ ಪೇತ್ರನ 5ನೇ ಅಧ್ಯಾಯ, ಇವಾಗ ಓದೋದು ಬೇಡ, ಮೊದಲನೇ ಪೇತ್ರನ 5ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ, ನಿಮ್ಮನ್ನು ಖುಷಿಗೊಳಿಸೋದು, ನಿಮಗೆ ವ್ಯಾಲಿಡೇಷನ್ ಸಿಗೋದು ಯಾರ ಮೂಲಕ ಇರಬೇಕಂತೆ, ದೇವರ ಮೂಲಕ ಇರಬೇಕು ಅಂತ. ಆಮೇನ್. ದೇವರ ಮೂಲಕ ನಮಗೆ ಈ ವ್ಯಾಲಿಡೇಷನ್ ಅಂದರೆ, ದೇವರ ಮೂಲಕ ನಮಗೆ ಈ ಒಂದು ನೀನು ಚೆನ್ನಾಗಿ ಮಾಡಿದ್ಯಾ, ನೀನು ಚೆನ್ನಾಗಿ ಹೋಗ್ತಾ ಇದೆಯಾ ಅಂತ ಹೇಳುವುದು ಯಾರ ಮೂಲಕ ಇರಬೇಕು, ದೇವರ ಮೂಲಕ. ಯಾಕಂದರೆ ನಮ್ಮ ತಂದೆ ತಾಯಿಯಿಂದ ಅಥವಾ ಬೇರೆಯವರಿಂದ ನಾವು ಎಷ್ಟೇ ಇದನ್ನು ನಾವು ಪಡ್ಕೊಂಡ್ರು, ಏನು ಈ ಪ್ರೀತಿಯನ್ನು, ಈ ಒಂದು ಸಂತೋಷವನ್ನು, ಅವರ ಹೆಮ್ಮೆಯನ್ನು ನಾವು ಎಷ್ಟೇ ಪಡ್ಕೊಂಡ್ರೂ ದೇವರ ಹತ್ರದಿಂದ ಬರೋದಕ್ಕೆ ಸ್ವಲ್ಪನೂ ಹತ್ರ ಇಲ್ಲ. ಆಮೇನ್. ಅದಕ್ಕೂ ಏನಿಲ್ಲ, ಕಂಪ್ಯಾರಿಸನೇ ಇಲ್ಲ. ದೇವರಲ್ಲಿ ನಾವು ಅವರ ಪ್ರೀತಿಯಲ್ಲಿ ಅವರು ನಮ್ಮ ಮೇಲೆ ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿ ಹೆಮ್ಮೆ ಪಡೋದು ಒಂದು ಜಾಗದಲ್ಲಿದ್ದರೆ ದೇವರು ನಿಮ್ಮನ್ನು ನೋಡಿ ಹೆಮ್ಮೆ ಪಡ್ತಾ ಇದ್ದಾರೆ. ಆಮೇನ್. ಅವ್ರು ಹೆಮ್ಮೆ ಪಡೋದಕ್ಕೆ ಕಾರಣ ಏನು, ನೀವು ಎಷ್ಟೋ ಜಾಗದಲ್ಲಿ ನಾವು ಮರ್ತೋಗ್ತೀವಿ ಎಷ್ಟು ಒಳ್ಳೆಯ ವಿಷಯಗಳು ಮಾಡ್ತಾ ಇದ್ದೀವಿ ಅಂತ. ನಾವು ಕೆಟ್ಟದನ್ನು ಮರ್ತೋಗ್ತೀವಿ, ಮಾಡುವಂಥ ಒಳ್ಳೆಯದನ್ನು ಮರ್ತೋಗ್ತೀವಿ. ಅದರಿಂದಾನೇ ದೇವರ ವಾಕ್ಯದಲ್ಲಿ ನಾವು ಇರಬೇಕಾದ್ರೆ ನಮ್ಮ ಹೆಮ್ಮೆ ಯಾರು ನಮ್ಮನ್ನು ನೋಡಿ ಹೆಮ್ಮೆ ಪಡ್ತಾ ಇದ್ದಾರಂತೆ, ದೇವರು. ಆಮೇನ್. ನಮಗೆ ದೇವರು ನಮ್ಮನ್ನು ನೋಡಿ ಹೆಮ್ಮೆ ಪಡ್ತಾ, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವುದು ನಮ್ಮಲ್ಲಿ ಸಂಪೂರ್ಣಗೊಳ್ಳುವಾಗ ತಂದೆ ತಾಯಿನ ಮೇಲೆ ಇರುವಂಥ ಹಾಗೆ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ಯಾಕೆ ಹಾಗೆ ಬರುತ್ತೆ? ಈ ಕಾರಣದಿಂದ ಮಾತ್ರ, ಹೆಮ್ಮೆ ಪಡ್ತಾ ಇಲ್ಲ ಅಂತ ಕಾರಣದಿಂದ ಹಾಗೆ ಬರಲ್ಲ. ಆದರೆ ಹಾಗೆ ಯಾಕೆ ಬರುತ್ತೆ, ನನ್ನ ಜೀವನದಲ್ಲಿ ಇವನು ಇಲ್ಲದೆ ಹೋಗ್ಬಿಟ್ನಲ್ಲ ಸರಿಯಾದ, ಏನು ಹೇಳ್ತಾರೆ, ಇವನೂ ವಾಕ್ಯಗಳು ಯೂಸ್ ಮಾಡ್ತಾರೆ, ಏನಂತ, ಸರಿಯಾದ ಮನುಷ್ಯ ಇವನೇನು ಮಾಡ್ದೆ, ಸರಿಯಾಗಿ ಇಲ್ಲದೆ ಹೋಗ್ಬಿಟ್ನಲ್ಲ, ಇಂಥ ಅಪ್ಪ ಅಮ್ಮ ಇರೋದಕ್ಕೆ, ಈ ಮನೇಲಿ ಹುಟ್ಟೋದಕ್ಕೆ ನಾನು ಹುಟ್ಟದೇನೆ ಇದ್ದಿರ್ಬೋದು, ಅಥವಾ ಈ ಜಾಗದಲ್ಲಿ ನಾನು ಮದುವೆ ಆಗಿ ಬರೋದಕ್ಕೆ ಮದುವೆ ಆಗದೇನೆ ಇದ್ದಿರ್ಬೋದು. ಇಂಥ ವಿಷಯಗಳು, ಇಂಥ ಮಾತುಗಳು ನಮ್ಮ ಬಾಯಲ್ಲಿ ಬರ್ತಾ ಇದೆ ಅಂದರೆ ಆ ಜಾಗದಲ್ಲಿ ನಾವೆಲ್ಲೋ ಗಾಯ ಹೊಂದಿದ್ದೀವಿ ಅಂತ ಅರ್ಥ. ನಮಗೆ ದೇವ್ರು ತೋರಿಸಿರುವಂಥ ದಾರಿ ಸರಿಯಾದ ದಾರಿ ಅಲ್ಲ ಅಂತ ಏನು ಮಾಡ್ತಾ ಇದ್ದೀವಿ, ತಗೊಳ್ತಾ ಇದ್ದೀವಿ. ಆ ಕಾರಣದಿಂದ ಮನಸ್ಸಲ್ಲಿ ಏನಾಗಿದೆ, ನೋವು. ಈ ನೋವಿನ ಕಾರಣ ಏನು, ನಮ್ಮನ್ನು ನೋಡಿ ಯಾರು ಪ್ರೀತಿ ಮಾಡ್ತಾ ಇಲ್ಲ ಅನ್ನೋದು. ನಮ್ಮನ್ನು ದೇವರ ಪ್ರೀತಿಯಲ್ಲಿ ನಾವು ಸಂಪೂರ್ಣಗೊಳ್ಳುವಾಗ ಮನುಷ್ಯರ ಪ್ರೀತಿಯನ್ನು ಹುಡುಕೋದನ್ನು ಸ್ಟಾಪ್ ಮಾಡ್ತೀವಿ. ಆಮೇನ್. ದೇವರ ಪ್ರೀತಿಯಲ್ಲಿ ನಾವು ಸಂಪೂರ್ಣಗೊಳ್ಳುವಾಗ ಮನುಷ್ಯರ ಪ್ರೀತಿಯನ್ನು ಹುಡುಕೋದನ್ನು ಸ್ಟಾಪ್ ಮಾಡ್ತೀವಿ.
ದೇವರೇ ನೋಡಿ, ದೇವರು ನಿಮ್ಮನ್ನು ಯಾವ ರೀತಿ ಪ್ರೀತಿ ಮಾಡುತ್ತಾರೋ ಅದೇ ರೀತಿ ಪ್ರೀತಿ ಮಾಡುವಂಥ ಮನುಷ್ಯರು ನಿಮ್ಮ ಜೀವನದಲ್ಲಿ ಏನು ಮಾಡ್ತಾರೆ, ಇಡ್ತಾರೆ. ದೇವರು ನಿಮ್ಮನ್ನು ಯಾವ ರೀತಿ ಪ್ರೀತಿ ಮಾಡ್ತಾರೋ ಅದೇ ರೀತಿ ಪ್ರೀತಿ ಮಾಡುವಂಥ ಮನುಷ್ಯರು ನಿಮ್ಮ ಜೀವನದಲ್ಲಿ ಏನು ಮಾಡ್ತಾರೆ, ಬಿಡ್ತಾರೆ. ಆದರೆ ನಾವು ಹುಡುಕೊಂಡು ಹೋಗುವಾಗ ಏನು ಮಾಡ್ತೀವಿ, ಪಾಪದಲ್ಲಿ ಬೀಳ್ತೀವಿ. ಮೋಸ್ಟ್ ಆಫ್ ದ ಲಸ್ಟ್ಫುಲ್ ಸಿನ್ಸ್ ಅಂದರೆ ಇಚ್ಛೆಯ ಪಾಪಗಳು, ಇಚ್ಛೆಯ ಕಟ್ಟುಗಳು ಅಂತಾರಲ್ಲ, ಇದನ್ನ ಮಾತ್ರ ನಾನು ಐ ಅಡ್ರೆಸ್ ದಿಸ್ ಆ್ಯಂಡ್ ದೆನ್ ವಿಲ್ ಫಿನಿಶ್. ಇಚ್ಛೆಯ ಪಾಪಗಳು ಅಂದರೆ ನಮ್ಮ ದೈಹಿಕ ಇಚ್ಛೆಗಳ ಪಾಪ. ಯಾವ ರೀತಿಯಾದ ಪಾಪ ಇರ್ಬೋದು, ಎಲ್ಲ ರೀತಿಯಾದ ಪಾಪ ನಾವು ಮಾಡುವುದಕ್ಕೆ ಕಾರಣ ದೇವರ ಪ್ರೀತಿಯಲ್ಲಿ ನಾವು ಸಂಪೂರ್ಣಗೊಳ್ಳದೇ ಇರುವುದು. ಯಾವುದೇ ರೀತಿಯಾದ ಕಣ್ಣಿನ ಪಾಪ ಇರಲಿ, ಮಾತಿನ ಪಾಪ ಇರಲಿ, ಅಥವಾ ನಮ್ಮ ಯೋಚನೆಗಳಲ್ಲಿ ಪಾಪ ಇರಲಿ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಅಲ್ಲ, ಎಷ್ಟು ವಯಸ್ಸಾದರೂ ಪಾಪ ಮಾಡ್ತಾರೆ. ಇಂಥ ಪಾಪ ಮಾಡೋದಕ್ಕೆ ಕಾರಣ ದೇವರ ಪ್ರೀತಿ ನಮ್ಮಲ್ಲಿ ಏನಾಗಿಲ್ಲ, ಸಂಪೂರ್ಣಗೊಳ್ಳಿಲ್ಲ. ಆ ಪ್ರೀತಿಯ ನಾವೆಲ್ಲಿ ಹುಡುಕ್ತಾ ಇದ್ದೀವಿ, ಮನುಷ್ಯರಲ್ಲಿ ಹುಡುಕ್ತಾ ಇದ್ದೀವಿ. ಈ ಮನುಷ್ಯರಲ್ಲಿ ಹುಡುಕ್ತಾ ಎಷ್ಟೇ ಮನುಷ್ಯರು ನಿಮ್ಮನ್ನು ಪ್ರೀತಿ ಮಾಡೋದು, ಆ ಪ್ರೀತಿ ನಮಗೇನಾಗಲ್ಲ, ಸಾಲಲ್ಲ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ರು ದೇವರು ಪ್ರೀತಿ ಮಾಡುವಷ್ಟಿಗೆ ಯಾರು ಮಾಡೋಕ್ಕಾಗಲ್ಲ, ಪ್ರೀತಿ ಮಾಡೋಕ್ಕಾಗಲ್ಲ. ಈ ಕಾರಣದಿಂದಾನೇ ನಾವು ದೇವರ ಪ್ರೀತಿಯಲ್ಲಿ ಸಂಪೂರ್ಣಗೊಳ್ಳುವಾಗಲೇ ನಮ್ಮ ಕುಟುಂಬ ಸಂತೋಷವಾಗಿರುತ್ತೆ. ನಮಗೆ ದೇವರ ಪ್ರೀತಿ, ಯಾಕಂದರೆ ಕುಟುಂಬ ಅನ್ನೋದು ಒಬ್ಬರಲ್ಲ, 3-4 ಜನ ಇದ್ದರೆ ಕುಟುಂಬ. 3-4 ಜನ ಇರಬೇಕಾದ್ರೆ ಒಬ್ಬೊಬ್ಬರು ದೇವರ ಪ್ರೀತಿಯಲ್ಲಿ ಸಂಪೂರ್ಣಗೊಂಡಿದ್ರೆ ಮಾತ್ರ ಆ ಕುಟುಂಬ ಸಂತೋಷವಾಗಿರುತ್ತೆ. 4 ಜನ ಏನಾಗಿರಬೇಕು, ದೇವರ ಪ್ರೀತಿಯಲ್ಲಿ ಸಂಪೂರ್ಣಗೊಂಡಿರಬೇಕು. ನಮ್ಮನ್ನು ಸಂಪೂರ್ಣಗೊಳಿಸೋದು ಯಾರು, ದೇವರ ಪ್ರೀತಿ. ನಮ್ಮಲ್ಲಿ ಜಗಳ ಬರೋದಕ್ಕೆ ಕಾರಣ ದೇವರ ಪ್ರೀತಿ ನಮ್ಮಲ್ಲಿ ಸಂಪೂರ್ಣಗೊಂಡಿಲ್ಲ. ನಮ್ಮ ಕುಟುಂಬದಲ್ಲಿರುವಂಥ 90% ಪ್ರಾಬ್ಲಮ್ಸ್ಗೆ ಕಾರಣ ಏನು, ದೇವರ ಪ್ರೀತಿ ನಾವಿನ್ನೂ ತಿಳಿದುಕೊಂಡಿಲ್ಲ. ಈ ಪ್ರೀತಿಯನ್ನು ನಾನು ಎಷ್ಟೇ ವಾಕ್ಯಗಳ ಮೂಲಕ ಎಷ್ಟೇ ಹೇಳಿದ್ರೂ ಸಹ ನೀವು ಹುಡುಕಿ ಹೋಗದೆ ಹೋದರೆ ನಿಮಗೆ ಅರ್ಥ ಆಗಲ್ಲ. ಎಲ್ಲರಿಗೂ ದೇವರು ತನ್ನ ಪ್ರೀತಿಯನ್ನು ಒಂದೊಂದು ರೀತಿಯಲ್ಲಿ ತೋರಿಸ್ತಾರೆ. ನನಗೆ ದೇವರು ತನ್ನ ಪ್ರೀತಿಯನ್ನು ತೋರಿಸಿದ ರೀತಿ, ನಾನು ಎಷ್ಟು ತಪ್ಪು ಮಾಡಿದ್ರು ನನ್ನನ್ನು ಬಿಟ್ಟು ದೂರ ಹೋಗದೇ ಇದ್ದದ್ದು. ನಿಮಗೆ ದೇವರು ತೋರಿಸುವಂಥ ಪ್ರೀತಿ ಬೇರೆ ರೀತಿ ಇರ್ಬೋದು, ಆದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಆಮೇನ್. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವುದು ಬರೀ ವಾಕ್ಯ ಮಾತ್ರ ಇರಬಾರ್ದು. ಗಾಡ್ ಲವ್ಸ್ ಮೀ ಅಂತ ಆ ವಾಕ್ಯದ ಆಳವನ್ನು ಅರ್ಥ ಮಾಡ್ಕೊಬೇಕು. 3 ವಾಕ್ಯ, ಆದರೆ ಆ ವಾಕ್ಯದ ಏನು ಮಾಡಬೇಕು, ಆಳವನ್ನು ಅರ್ಥ ಮಾಡ್ಕೊಬೇಕು. ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ಏನಾಗತ್ತೆ, ನಮ್ಮ ಜೀವನ ಸಂಪೂರ್ಣಗೊಳ್ಳುವುದೇ ಇಲ್ಲ. ಅದನ್ನು ನಾವು ಎಲ್ಲೂ ಹೋಗಿ ಹುಡುಕ್ತೀವಿ, ಬೇರೆ ಜಾಗಗಳಿಗೆ ಹೋಗಿ ಹುಡುಕೋಕೆ ಪ್ರಾರಂಭಿಸ್ತೀವಿ. ಈ ದೇವರ ಪ್ರೀತಿ ನಮ್ಗೆ ಅರ್ಥ ಆಗಬೇಕಂದ್ರೆ ಮೊದಲು ದೇವರ ಸ್ವರವನ್ನು ತಿಳಿದುಕೊಬೇಕು. ನನ್ನ ಕುರಿಮರಿಗಳು ನನ್ನ ಸ್ವರವನ್ನು ಕೇಳಿಸ್ಕೊಳ್ತಾರೆ. ನೀವು ಯೋಚನೆ ಮಾಡಿ ನೋಡಿ, 1 ವರ್ಷ ನೀವು ದೇವರಿಗೋಸ್ಕರ ಕಷ್ಟಪಟ್ಟು ಪ್ರತಿದಿನ ಅವರ ಸ್ವರವನ್ನು ಯಾವ ರೀತಿ ಅದು ಕೇಳಿಸ್ಕೊಬೇಕಂದ್ರೆ, ಅವ್ರು ನನ್ನ ಜೊತೆ ಯಾವ ರೀತಿ ಅದು ಮಾತಾಡಬೇಕು ಅಂತ 1 ವರ್ಷ ಟ್ರೈ ಮಾಡಿ ನೋಡಿ, ಅಥವಾ 6 ತಿಂಗಳು ಟ್ರೈ ಮಾಡಿ ನೋಡಿ. ನೀವು ಇದೆಲ್ಲ ದಾಟಿ ಬರಬೇಕಾದ್ರೆ ಅದಾದಮೇಲೆ ಅವ್ರ ಸ್ವರ ತುಂಬ ಸುಲಭ ಆಗ್ಬಿಡುತ್ತೆ. ಸುಲಭ ಅಂದರೆ ಕೇಳಿಸ್ಕೊಳ್ಳೋದು ಸುಲಭ ಆಗ್ಬಿಡುತ್ತೆ. ಮೊದಲೆಲ್ಲ ನಾನೇನು ಮಾಡಬೇಕಾಗಿತ್ತು ಅಂದರೆ ಅಟ್ ಟು ಸೆಗ್ರಿಗೇಟ್ ಅಂದರೆ ಇದು ನಿಜವಾಗ್ಲೂ ದೇವ್ರು ಮಾತಾಡ್ತಾ ಇದ್ದಾರೆ ಅಥವಾ ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆಯಾ ಇಲ್ವಾ ಅಂತ. ಬರ್ತಾ ಏನಾಗುತ್ತೆ, ಅವರ ಸ್ವರ ಸುಲಭವಾಗಿ ನಮ್ಗೇನಾಗತ್ತೆ, ಇದು ದೇವರ ಸ್ವರ ಅಂತ ಅರ್ಥ ಆಗತ್ತೆ. ಏನು ಬೇಕು ಅದಕ್ಕೆ, ಪ್ರಾಕ್ಟೀಸ್. ಇದು ನಿಜವಾಗ್ಲೂ ದೇವರ ಸ್ವರ ಅಂತ. ಇದೆಲ್ಲ ನಾನು ಇಷ್ಟು ದೇವರ ಪ್ರೀತಿ ಬಗ್ಗೆ ಯಾಕೆ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಒಂದೇ ವಾಕ್ಯ ಮತ್ತೆಯೋ 11ನೇ ಅಧ್ಯಾಯದಲ್ಲಿ, ಮತ್ತೆ 11 ನಿಮಿಷ, ಥಿಂಕ್ ಇಟ್ ಇಸ್ ಮ್ಯಾಥ್ಯೂ 11. Matthew 11:27 ಇಂದ 28 ಓದಿ ಮೊದಲು. ಮತ್ತಾಯ 11ನೇ ಅಧ್ಯಾಯ ವಚನ 28. ಹಾ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನನು,
ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ಏನು ಮಾಡಿ? ನನ್ನಲ್ಲಿ ಕಲಿತುಕೊಳ್ಳಿರಿ ಅಂದರೆ ನನ್ನಲ್ಲಿ ವಿಶ್ರಾಂತಗೊಳ್ಳಿರಿ ಅಂತ ಅರ್ಥ. ನೆಕ್ಸ್ಟ್ ಇವಾಗ ಓದಿ 30ನೇ ವಾಕ್ಯ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು, ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಔರವಾದದ್ದು. ಆಮೇನ್. ದೇವರಲ್ಲಿ ನಾನು ನಿಮಗೆ ಇದು ಮೊದಲು ಒಂದ್ಸತಿ ಮಾತಾಡಿದ್ದೀನಿ, ದೇವರ ಮೇಲೆ ನಮ್ಮ ಭಾರ ಹಾಕೋದಂದ್ರೆ ಏನು ಅಂತ. ಎಲೆ ಕಷ್ಟಪಟ್ಟು ಭಾರ ಹೊರರೆ ನನ್ನ ಬಳಿಯಲ್ಲಿ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಆಮೇನ್. ಈ ವಿಶ್ರಾಂತಿ ಕೊಡ್ತೇನೆ ಅನ್ನೋದಕ್ಕೆ ಅರ್ಥ ಏನಂದರೆ ದೇವರ ಪ್ರೀತಿಯನ್ನು ತಿಳಿದುಕೊಳ್ಳುವುದು. ಈ ವಿಶ್ರಾಂತಿ ಪಡ್ಕೊಳ್ಳೋದಕ್ಕೆ ಅರ್ಥ ಏನು? ದೇವರ ಪ್ರೀತಿಯನ್ನು ತಿಳಿದುಕೊಳ್ಳುವುದು. ಅದಕ್ಕೆ ವಾಕ್ಯ ಯಾವುದಂದ್ರೆ 26ನೇ ವಾಕ್ಯ. 26ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಓದಿ ವಾಕ್ಯ. ಮತ್ತಾಯ 11ನೇ ವಚನ 26. ಹೌದು, ತಂದೆಯೇ ಹೀಗೆ ಮಾಡುವುದು ಒಳ್ಳೆಯದೆಂದು ನಿಮ್ಮ ದೃಷ್ಟಿಗೆ ತೋರಿದ್ದರಿಂದ ನಿಮ್ಮನ್ನು ಕೊಂಡಾಡುತ್ತೇನೆ. ನನ್ನ ತಂದೆಯು ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾರೆ. 27. ತಂದೆಯೇ ಹೊರತು ಇನ್ಯಾವನು ಮಗನನ್ನು ತಿಳಿದವನಲ್ಲ. ತಂದೆಯ ಹೊರತು ಯಾರು ಮಗನನ್ನು ತಿಳಿದವನಲ್ಲ. ಮಗನೇ ಹೊರತು ಇನ್ಯಾವನು ತಂದೆಯನ್ನು ತಿಳಿದವನಲ್ಲ. ಮಗನ ಹೊರತು ಯಾರು ತಂದೆಯನ್ನು ತಿಳಿದವನಲ್ಲ. ಇವಾಗ ಹೇಳುವ ವಾಕ್ಯನೇ ಮುಖ್ಯವಾದಂಥ ವಾಕ್ಯ. ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮಗನನ್ನು ತಂದೆಯು ಯಾರಿಗೆ ಪ್ರಕಟಿಸುತ್ತಾರೋ, ಮನಸ್ಸುಳ್ಳವರಾಗಿದ್ದಾರೋ, ಪ್ರಕಟಿಸಕ್ಕೆ ಮನಸ್ಸುಳ್ಳವರಾಗಿದ್ದಾರೋ ಅವನು ಆತನನ್ನು ಅವನು ಮಗನನ್ನು ತಿಳಿದುಕೊಳ್ಳುವನು. ಆಮೇನ್. ಯೇಸು ಕ್ರಿಸ್ತುವನ್ನು ಯಾವ ರೀತಿ ತಿಳಿದುಕೊಬೇಕಂತೆ ದೇವರು ನಮಗೆ ತಿಳಿಸಿಕೊಟ್ಟಿಲ್ಲ ಅಂದರೆ ಯೇಸು ಕ್ರಿಸ್ತುವಿನ ಮೇಲೆ ವಿಶ್ವಾಸ ಇಡುವುದಕ್ಕೆ ಅಸಾಧ್ಯವಾದಂಥ ಕಾರ್ಯ. ಆಮೇನ್. ನಮ್ಮ ವಿಶ್ವಾಸ ಎಷ್ಟೋ ಸತಿ ಏನು ಹೇಳ್ತಾರೆ ಅಂದರೆ ವಿಶ್ವಾಸದಲ್ಲಿ ಏನು ಮಾಡಿ, ಇಷ್ಟೇ ಮುಗಿಸ್ತೀನಿ, ವಿಶ್ವಾಸದಲ್ಲಿ ಏನು ಮಾಡಿ ಅಂತ ಹೇಳ್ತಾ ಇದ್ದಾರೆ, ಬಲವಾಗಿರಿ. ವಿಶ್ವಾಸದಲ್ಲಿ ಏನು ಮಾಡಿ, ವಿಶ್ವಾಸ ಏನು ಮಾಡಬೇಡಿ, ಬಿಟ್ಟು ಕೊಡಬೇಡಿ, ವಿಶ್ವಾಸದಲ್ಲಿ ಹೋರಾಡಿ, ಏನೇನೋ ಹೇಳ್ತಾರೆ. ಏನಂತ? ವಿಶ್ವಾಸದಲ್ಲಿ ಇದು ಮಾಡಿ, ವಿಶ್ವಾಸದಲ್ಲಿ ಅದು ಮಾಡಿ ಅಂತ. ಆದರೆ ಒಂದು ವಿಷಯ ಎಷ್ಟೋ ಜನ ಏನು ಹೇಳಲ್ಲ ಅಂದರೆ, ವಿಶ್ವಾಸ ನನ್ನ ಹತ್ರದಿಂದ ಬರ್ತಾ ಇಲ್ಲ, ದೇವರ ಹತ್ರದಿಂದ. ತನ್ನ ಮಗನ ಮೇಲೆ ಮಗನ ಮೇಲೆ ವಿಶ್ವಾಸ ಇಡೋಕ್ಕೆ ಯಾರ ಹತ್ರದಿಂದ ಬರ್ತಾ ಇದೆ? ದೇವರ ಹತ್ರದಿಂದ ಬರ್ತಾ ಇದೆ. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ನೊಗವನ್ನು ಏನು ಮಾಡ್ತಾ ಇದ್ದೀನಿ, ನಾನು ಲಘು ಮಾಡ್ತೀನಿ ಅಂತ. ಆಮೀನ್. ನಮ್ಮ ಭಾರ, ನಮಗಿರುವಂಥ ದೊಡ್ಡ ಭಾರ ಏನಂದರೆ ದೇವರನ್ನು ಹಿಂಬಾಲಿಸೋದು. ನಮಗೆ ಇರುವಂಥ ದೊಡ್ಡ ಭಾರ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ನಮಗಿರುವಂಥ ದೊಡ್ಡ ಭಾರ ಯಾವುದು? ದೇವರನ್ನು ಹಿಂಬಾಲಿಸುವುದು, ತನ್ನ ಕಟ್ಟಳೆಗಳನ್ನು ಕೀಳ್ಪಡೆಯುವುದು. ಯಾರಾದರೂ ಯೋಚನೆ ಮಾಡಿ, ನೀವು ದೇವರ ವಾಕ್ಯವನ್ನು ಒಂದು ದಿವಸ 10 ಕಟ್ಟಳೆಗಳು ಓದಿ ಅದನ್ನ ಪ್ರಕಾರ 100% ನಡೀತೀನಿ ಅಂತ ಆಸೆ ಪಟ್ಟು ನೋಡಿ, ಯಾರಿಂದನೂ ಆಗಲ್ಲ. ಆ 10 ಕಟ್ಟಳೆಗಳು ಮಾಡ್ಬೋದು. ಆದರೆ ಎಷ್ಟೋ ಜನ ಏನು ಮಾಡ್ತೀವಿ ಅಂದರೆ, ಅಟ್ಲೀಸ್ಟ್ ಹಳೆ ಒಡಂಬಡಿಕೆಯಲ್ಲಿ ಕಟ್ಟಳೆಗಳಿತ್ತು, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತು ಬಂದ ಮೇಲೆ ಏನಾಯಿತು, ಕಟ್ಟಳೆಗಳೆಲ್ಲ ಸುಲಭ ಆಗ್ಬಿಡ್ತು, 2 ಮಾಡಿಬಿಟ್ರು ಅಂತಾರೆ. ಅಟ್ಲೀಸ್ಟ್ ಹಳೆ ಒಡಂಬಡಿಕೆಯಲ್ಲಿ ಏನು ಹೇಳಿದ್ರು, ನೀನು ಬೇರೆಯವ್ರ ಹೆಂಡತಿ ಮೇಲೆ ಲಸ್ಟ್ ಅಂದರೆ ನೀನು ಇಚ್ಛೆ ಪಡಬಾರ್ದು ಅಂತಾರೆ. ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತು ಏನು ಹೇಳ್ತಾರೆ, ನೀನು ಹೆಂಗಸನ್ನು ಕಣ್ಣಿಟ್ಟು ನೋಡಿದ್ರೇನೆ ಏನಂತ ಹೇಳ್ತಾ ಇದ್ದಾರೆ, ಪಾಪ. ಯೇಸು ಕ್ರಿಸ್ತು ಕಟ್ಟಳೆಗಳನ್ನು ಕೆಳಗಡೆ ಮಾಡೋಕ್ಕೆ ಬಂದಿಲ್ಲ, ಇನ್ನೂ ಎತ್ತು ಮೇನ್ ಮಾಡ್ತಾ ಇದ್ದಾರೆ, ಮೇಲೆ ಇಡ್ತಾ ಇದ್ದಾರೆ, ಹೆಚ್ಚು ಮಾಡ್ತಾ ಇದ್ದಾರೆ. ಆದರೆ ಅದೇ ಯೇಸು ಕ್ರಿಸ್ತು ಏನು ಹೇಳ್ತಾ ಇದ್ದಾರೆ, ನನ್ನ ನೊಗವನ್ನು ಏನು ಮಾಡ್ತೀನಿ ಅಂತ, ಭಾರವನ್ನು ಕಡಿಮೆ ಮಾಡ್ತೀನಿ ಅಂತ. ಯಾವ ರೀತಿ ಕಡಿಮೆ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ. ನಮಗೆ ವಿಶ್ರಾಂತಿ ಯೇಸುವಲ್ಲಿ ಕೊಡ್ತೀನಿ ಅಂತಾರೆ. ಆದರೆ ಅವ್ರು ಹೇಳ್ತಾ ಇರುವಂಥ ವಿಷಯ ಅಷ್ಟು ಕಷ್ಟವಾದಂಥ ವಿಷಯ. ದೇವರ ಮೇಲೆ ವಿಶ್ವಾಸ ಇಡೋದು ಸುಲಭವಾದಂಥ ವಿಷಯ ಅಲ್ಲ. ಏನೇನು ನಡೆದ್ರೂ ನಾನು ದೇವ್ರ ಮೇಲೆ ವಿಶ್ವಾಸ ಇಡ್ತೀನಿ, ಏನೇ ಆದರೂ ಏನು ಹೇಳ್ತಾರೆ, ಏನೇ ಆದರೂ ನಾನು ಏನು ಮಾಡಲ್ಲ, ದೇವ್ರನ್ನ ಬಿಟ್ಟು ಹೋಗಲ್ಲ, ಏನೇ ಆಡಿದ್ರೂ ಏನು ಮಾಡಲ್ಲ, ದೇವ್ರು ನನ್ನ ಜೊತೆ ಯಾವಾಗಲೂ ಇದ್ದಾರೆ ಅಂತ ಸುಲಭವಾಗಿ ಹೇಳ್ತೀವಿ. ನಮ್ಮಿಂದ ಯಾಕೆ ಅದನ್ನು ಕೈಗೊಳ್ಳೋಕೆ ಸಾಧ್ಯವಾಗ್ತಿಲ್ಲ? ದೇವ್ರು ನನ್ನನ್ನು ಪ್ರೀತಿಸ್ತಾರೆ ಅಂತಾರೆ, ಆದರೆ ಅದೇ ಜಾಗದಲ್ಲಿ ಹೋಗಿ ಪಾಪ ಮಾಡ್ತಾರೆ. ದೇವರ ಪ್ರಸನ್ನತೆಯಲ್ಲಿ ಕೂತ್ಕೊಂಡಿರ್ತಾರೆ, ಪ್ರಸನ್ನತೆ ಮುಗಿದು ನೆಕ್ಸ್ಟ್ ಮೂಮೆಂಟ್ ಏನು ಮಾಡಿರ್ತಾರೆ, ಪಾಪದಲ್ಲಿ ಹೋಗಿರ್ತಾರೆ. ಕಾರಣ ಏನು? ಭಾರವನ್ನು ಅವರು ಹೊರ್ತಾ ಇದ್ದಾರೆ. ನಮ್ಮ ಭಾರವನ್ನು ನಾವು ಹೊರುವಾಗ ನಾವು ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ, ದೇವರ ಕೃಪೆಯನ್ನು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಭಾರವನ್ನು ಲಘು ಮಾಡ್ತೀನಿ ಅನ್ನೋದಕ್ಕೆ ಅರ್ಥ ಏನಂದರೆ, ಒಂದು ದೇವರ ಕೃಪೆ, ಇನ್ನೊಂದು ನಮ್ಮ ವಿಶ್ವಾಸ ಯಾರ ಮೂಲಕ ಬರ್ತಾ ಇದೆ ಅಂತೆ, ಯೇಸು ಕ್ರಿಸ್ತುವಿನ ಮೂಲಕ. ತಂದೆಯಾದ ದೇವರು ಕೊಡ್ತಾ ಇದ್ದಾರೆ. ಆಮೇನ್. ತಂದೆಯಾದ ದೇವರ ಮೂಲಕ ಯೇಸು ಕ್ರಿಸ್ತುವಿನ ಮೇಲೆ ವಿಶ್ವಾಸ ಬರುವ ಕಾರಣದಿಂದ
ನಮ್ಮ ಭಾರ ಲೈಟ್ ಆಗಿದೆ. ಆಮೇನ್. ನಾನು ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ನಾನೊಬ್ಬನೇ ಕಷ್ಟಪಡಬೇಕು ಅಂತಿಲ್ಲ. ಪವಿತ್ರ ಆತ್ಮ ನನಗೋಸ್ಕರ ಏನು ಮಾಡ್ತಾ ಇದ್ದಾರೆ? ಸಹಾಯಕರಾಗಿದ್ದಾರೆ. ಆಮೇನ್. ಅವರು ನಮ್ಮನ್ನು ನಡೆಸುವಾಗ, ಅವರನ್ನು ನಾವು ಪ್ರೀತಿ ಮಾಡುವಾಗ, ಅವರು ನಮ್ಮನ್ನು ಏನು ಮಾಡಬೇಕಾದ್ರೆ ಏನಾಗತ್ತೆ? ಪವಿತ್ರ ಆತ್ಮರನ್ನು ನಾವು ತಿಳಿದುಕೊಂಡು, ಯೋಚನೆ ಮಾಡಿ, ಪವಿತ್ರ ಆತ್ಮರನ್ನು ತಿಳಿದುಕೊಂಡು ಅವರ ಪ್ರೀತಿಯಲ್ಲಿ ನಾವು ಬಾಳುತ್ತಾ ಅವರನ್ನೇ ನಾವು ಸಾರಿಸಿ ಬಾಳಬೇಕಾದ್ರೆ ನಮಗೇನಾಗತ್ತೆ? ಫುಲ್ ಮೀಲ್ಸ್ ತಿಂತರ ಆಗತ್ತೆ. ನಮಗೆ ನಮ್ಮನ್ನು ಸಂಪೂರ್ಣಗೊಳಿಸುವುದು ಯಾವುದು? ದೇವರ ಪ್ರೀತಿ. ಆಮೇನ್. ನಮ್ಮಲ್ಲಿ ಇಲ್ಲದೆ ನಿಂತ್ಕೊಳ್ಳೋಣ, ನಮ್ಮ ಎಲ್ಲ ಮನುಷ್ಯರಲ್ಲೂ ಇರುವಂಥ ಒಂದು ವಿಷಯ ಯಾವುದು? ನಾವೆಲ್ಲರೂ ಏನಕ್ಕೋಸ್ಕರ ಆಸೆ ಪಡ್ತಾ ಇದ್ದೀವಿ? ಯಾರಾದರೂ ನಮ್ಮನ್ನು ಆ ಕಡೆ ಓಕೆ, ಹಾಂ, ನಾವೆಲ್ಲರೂ ಏನಂತ ಆಸೆ ಪಡ್ತಾ ಇದ್ದೀವಿ? ನಮ್ಮನ್ನು ಸಂಪೂರ್ಣಗೊಳಿಸೋದು ಯಾವುದು? ದೇವರ ಪ್ರೀತಿ. ಆಮೇನ್. ನಮ್ಮ ಎಲ್ಲ ಮನುಷ್ಯರಲ್ಲಿ ಏನಿದೆ? ಒಂದು ಗ್ಯಾಪ್ ಥರ ಇದೆ. ಗ್ಯಾಪ್ ಅಂದರೆ ಒಂದು ಪಝಲ್ ಅಂದಲ್ಲ, ಸ್ಟಾರ್ಟಿಂಗಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಏನು ಎಕ್ಸಾಂಪಲ್ ಕೊಟ್ಟಿವಿ? ಒಂದು ಪಝಲ್ ಥರ. ಆ ಪಝಲಲ್ಲಿ ಆ ಪಿಕ್ಚರ್ ಕಂಪ್ಲೀಟ್ ಆಗಬೇಕಂದ್ರೆ ಏನು ಬೇಕು? ಎಲ್ಲ ಪೀಸಸ್ ಇರಬೇಕು. ಒಂದು 2-3 ಪೀಸ್ ಅಲ್ಲ, ಒಂದು ಪೀಸ್ ಮಿಸ್ ಆದರೆ ಏನಾಗುತ್ತೆ? ಆ ರೂಪ ಇಲ್ಲದೆ ಹೋಗ್ಬಿಡುತ್ತೆ ಆ ವಿಷಯ. ಅದೇ ಥರನೇ ನಮ್ಮಲ್ಲಿ ದೇವರ ಪ್ರೀತಿಯಲ್ಲಿ ನಾವು ಸಂಪೂರ್ಣಗೊಳ್ಳದೆ ಇರಬೇಕಾದ್ರೆ ಏನಾಗ್ತೀವಿ? ನಾವು ರೂಪ ಸಂಪೂರ್ಣಗೊಳ್ಳದೆ ಆಗ್ತೀವಿ. ಆಮೇನ್. ಎಲ್ಲ ವಿಷಯಗಳು ಮೊದಲಾಗಿಯೂ 2 ವಿಷಯಗಳು ನಮಗೆ ಸ್ಟ್ಯಾಂಡರ್ಡ್ ಆಗಿರಬೇಕು. ನಮ್ಮ ಕ್ರಿಸ್ತುವಿನ ಜೀವಿತದಲ್ಲಿ 2 ವಿಷಯ ಯಾವಾಗಲೂ ಏನಿರಬೇಕು? 2 ವಿಷಯಗಳು ಸಂಪೂರ್ಣವಾಗಿರಬೇಕು. ಮೊದಲು ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇರಬೇಕು, ವಿಶ್ವಾಸ. ಸಂಪೂರ್ಣವಾದ ವಿಶ್ವಾಸ ಅಂದರೆ ಏನಂತ? ಸ್ಟಾರ್ಟಿಂಗಲ್ಲಿ ಸ್ವಲ್ಪನೂ ಡೌಟ್ ಇರಲ್ಲ, ಇದಿರಲ್ಲ, ಅದನ್ನು ನಾನು ಮಾತಾಡ್ತಾ ಇಲ್ಲ. ಸಂಪೂರ್ಣವಾದ ವಿಶ್ವಾಸ ಏನಂದರೆ, ನನಗೆ ಎಷ್ಟೇ ಡೌಟ್ ಇದ್ದರೂ ದೇವ್ರ ಮೇಲೆ ನಂಬಿಕೆ ಆಗ್ತಾ ಇದ್ದೀನಿ. ನಾನು ಸಹ ಈ ವಾರ ಸ್ಟಾರ್ಟ್ ಆಗಬೇಕಂದ್ರೆ ಇವಾಗ ಸಂಡೇನೋ ಮಂಡೇನೋ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದೆ, ದೇವರೇ ಈ ವಾರದಲ್ಲಿ ನನ್ನ ವಿಶ್ವಾಸ ಸಂಪೂರ್ಣಗೊಳ್ಳಬೇಕು, ನನಗೆ ನಿಮ್ಮ ಪ್ರೀತಿ ಅರ್ಥ ಆಗಬೇಕು ಅಂತ. ಈ ವಾರದಲ್ಲಿ ಆ ಪ್ರಾರ್ಥನೆ ಮಾಡಬೇಕಾದ್ರೆ, ಈ ವಾರ ಸ್ಟಾರ್ಟ್ ಆಗೋದು ಮೊದಲು ಲಾಸ್ಟ್ ವೀಕ್ ನಾನು ಮಾತಾಡಬೇಕಾದ್ರೆ ಈ ನನ್ನ ಪ್ರಾರ್ಥನೆ ಏನಿತ್ತಂದರೆ, ದೇವರೇ ನನ್ನ ಸ್ವಂತ ಜ್ಞಾನದಿಂದ ನನಗೆ ಎಷ್ಟೋ ಕಷ್ಟ ಬಂದಿದೆ. ಯಾಕಂದರೆ ದೇವರ ವಾಕ್ಯವನ್ನು ನಾವು ಓದ್ತಾ ಜ್ಞಾನ ಮಾತ್ರ ಹೆಚ್ಚಾಗುತ್ತೆ, ದೇವರ ಜ್ಞಾನ ನಮ್ಮಲ್ಲಿ ಹೆಚ್ಚಾಗಲ್ಲ. ಹೆಚ್ಚಾಗ್ತಾ ನಾನು ದೇವ್ರ ಹತ್ರ ಏನಾಗತ್ತಂದರೆ, ಬರೀ ನಾವು ಇವಾಗ ಫಾರ್ ಎಕ್ಸಾಂಪಲ್ ನಾನು ಬರೀ ಓದಬೇಕಾದ್ರೆ ಬರೀ ಯೇಸು ಕ್ರಿಸ್ತನ ಬಗ್ಗೆ ಮಾತ್ರ ಓದಿಲ್ಲ, ಬೇರೆ ದೇವರುಗಳ ಕುರಿತಾಗೂ ಓದಿದೆ. ಯಾರು ಈ ದೇವರುಗಳು, ಏನು ಅದು ಇದು ಅಂತ. ಈ ರೀತಿ ಓದಬೇಕಾದ್ರೆ ನಮಗೆ ನಾವು ಏನಾಗತ್ತಂದರೆ ಒಂದು ರೀತಿಯಾದ ತಡೆ ಆಗುತ್ತೆ. ಪ್ರತಿಯೊಂದು ಸಾರಿ ಯೋಚನೆ ಮಾಡಿ, ವರ್ಷಿಪ್ ಮಾಡಬೇಕಾದ್ರೂ, ಆರಾಧಿಸಬೇಕಾದ್ರೂ, ಅಥವಾ ಪ್ರೀಚ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕಂದ್ರೂ ಸಹ ಕೆಲವೊಂದು ಸಾರಿ ನಾವು ತಪ್ಪು ಮಾಡಿ ದೇವ್ರ ಹತ್ರ ಬರಬೇಕಾದ್ರೂ, ಅಥವಾ ನಮಗೆ ಅಷ್ಟು ಸಂಪೂರ್ಣವಾಗಿ ಆ ಪ್ರಸನ್ನತೆ ಇಲ್ಲದೆ ಇರಬೇಕಾದ್ರೂ ನಮ್ಮನ್ನು ಮೀರಿ ಒಂದು ಸಂದೇಹ ಬರುತ್ತೆ, ನಿಜವಾಗ್ಲೂ ಇವ್ರ ದೇವ್ರ ಅಂತ. ನಿಮ್ಮಲ್ಲಿ ಎಷ್ಟು ಜನರಿಗೆ ಅದು ಬರುತ್ತೋ ನನಗೆ ಗೊತ್ತಿಲ್ಲ. ನನಗೆ ಪರ್ಸ್ನಲ್ ಆಗಿ ನಾನು ಬ್ಯಾಟಲ್ ಅಂದರೆ ನಾನು ನಿಂತಿದ್ದ ಒಂದು ವಿಷಯ ಆದಂದರೆ ಈ ಒಂದು ಡೌಟ್, ಪರ್ಸ್ನಲ್ ಡೌಟ್. ಈ ಡೌಟ್ ಏನಂದರೆ, ನನಗೆ ಗೊತ್ತು ಏನಂತ, ದೇವರೇ ನನ್ನ ಮನಸ್ಸಿಗೆ ಗೊತ್ತು ನೀವೇ ದೇವರು ಅಂತ, ಆದರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಇಷ್ಟಕ್ಕೂ ಪ್ರತಿ ವಾರ ಪ್ರೀಚ್ ಮಾಡ್ತಾ ಇದ್ದೀನಿ. ಕೆಳಗಡೆ ನೀವು ಆಮೇಲೆ ಮಾತನಾಡಿ ನೋಡಿ, ಪ್ರತಿ ವಾರ ಪ್ರೀಚ್ ಮಾಡಿದ್ರೂ ಸಹ ಸೇವಕರಂದರೆ ಪ್ರತಿ ವಾರ ನಾವು ಪ್ರೀಚ್ ಮಾಡಿದ್ರೂ ಸಹ 5 ದಿವಸ ಎಷ್ಟು 6 ದಿವಸ ಎಷ್ಟು ಕಷ್ಟಪಡಬೇಕು ಅಂತ ಅರ್ಥ ಆಗುತ್ತೆ. ನಿಮಗೂ ಆ ಕಷ್ಟ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗಿಂತ ಹೆಚ್ಚಾಗಿ ಸಂದೇಹ ಪಡುವಂಥ ಮನುಷ್ಯ ನಾನು. ಅದಕ್ಕೋಸ್ಕರ ಮೇಲೆ ನಿಂತ್ಕೊಂಡಿದ್ದೀನಿ. ದೇವ್ರ ಮೇಲೆ ಎಷ್ಟು ಸಂದೇಹ ಪಡೋಕ್ಕಾಗುತ್ತೋ ಅಷ್ಟು ಸಂದೇಹ ಪಡ್ತೀನಿ. ಪಟ್ಟಿದ್ದೆ ನಾನು ಹೆಮ್ಮೆಯಿಂದ ಮಾತಾಡ್ತಾ ಇಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಒಂದು ಸಂದೇಹ ಇರಬೇಕಾದ್ರೆ ದೇವ್ರ ಹತ್ರ ಹೇಳ್ತಾ ಇದ್ದೆ ಅವಾಗವಾಗ, ಈ ಸಂದೇಹ ನೀಗಿಸಿ ದೇವರೇ, ನನಗೆ ನಿಮ್ಮ ಮೇಲೆ ಸಂಪೂರ್ಣ ಪ್ರೀತಿ, ಸಂಪೂರ್ಣ ವಿಶ್ವಾಸ ಬೇಕು ಅಂತ. ಈ ರೀತಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ಏನಾಯ್ತಂದರೆ ಫೆಡಪ್ ಆಗಿಬಿಟ್ಟೆ. ಫೆಡಪ್ ಅಂದರೆ ಎಷ್ಟು ತಾನೇ ಇನ್ನೇನು ಪ್ರಾರ್ಥನೆ ಮಾಡಲಿ, ನಾನು ಎಷ್ಟು ತಾನೇ ಕೇಳಿ, ಇನ್ನೂ ನನ್ನನ್ನು ಬಿಟ್ಟು ಈ ಸಂದೇಹ ಹೋಗಿಲ್ವಲ್ಲ. ಈ ರೀತಿ ಬರಬೇಕಾದ್ರೆ ಆವಾಗ ಒಂದು ಪ್ರಾರ್ಥನೆ ಮಾಡಿದೆ. ಏನಂತ, ದೇವರೇ ನನಗೆ ಗೊತ್ತಿಲ್ಲ ನೀವು ನಿಜವಾಗ್ಲೂ ಇರ್ಬೋದು, ಇಲ್ಲದೆ ಇರ್ಬೋದು, ಇದ್ದೀರೋ ಇಲ್ವೋ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಗೊತ್ತು ನೀವೇ ನಿಜವಾದ ದೇವರು ಅಂತ, ಆದರೆ ನನ್ನ ಜ್ಞಾನಕ್ಕೆ ಗೊತ್ತು ನೀವು ನಿಜವಾದ ದೇವರು ಅಂತ, ಆದರೆ ನನಗೇನು ಮಾಡೋಕ್ಕಾಗ್ತಾ ಇಲ್ಲ, ನಂಬಕ್ಕಾಗ್ತಾ ಇಲ್ಲ, ಆ ಸರಿಯಾದ ದಾರಿಯಲ್ಲಿ ನಡೆಯೋಕ್ಕಾಗ್ತಾ ಇಲ್ಲ.
ನಾನೇನು ಮಾಡ್ತೀನಿ ಅಂದರೆ ಐಮ್ ಗೋನ್ ಟೇಕ್ ಅ ಸ್ಟೆಪ್ ಆಫ್ ಫೇತ್ ಅಂದರೆ ವಿಶ್ವಾಸದ ಒಂದು ಹೆಜ್ಜೆ ಎತ್ತಿಡ್ತೀನಿ. ನೀವು ಇದ್ದಿರೋ ಇಲ್ವೋ, ನನ್ನ ಸಂಪೂರ್ಣ ಜೀವನ ಏನು ಮಾಡ್ತಾ ಇದ್ದೀನಿ, ನಿಮ್ಮ ಮೇಲೆ ವಿಶ್ವಾಸ ಹಾಕಿ ಬಿಡ್ತಾ ಇದ್ದೀನಿ. ಇದಾದ್ಮೇಲೆ ನಿಮ್ಮ ಇಷ್ಟ ದೇವ್ರೆ, ನೀವು ವಿಶ್ವಾಸ ಕೊಡ್ತೀರೋ ಬಿಡ್ತೀರೋ. ಯಾಕಂದರೆ ದೇವ್ರು ನನಗೆ ಈ ವಾಕ್ಯ ಇಷ್ಟೊತ್ತಿಗೆ ಮೈಂಡಲ್ಲಿ ಏನಾಗ್ಬಿಟ್ಟಿತ್ತು, ಕೂತ್ಕೊಂಡ್ಬಿಟ್ಟಿತ್ತು. ಏನಂತ, ವಿಶ್ವಾಸ ಅನ್ನುವುದು ಯಾರ ಮೂಲಕ, ಯೇಸು ಕ್ರಿಸ್ತನ ಮೇಲೆ ತಂದೆಯಾದ ದೇವರ ಮೂಲಕ ಬರುತ್ತೆ ಅಂತ. ಆದರೆ ಆ ವಿಶ್ವಾಸ ಬರೋದಕ್ಕೆ ಇವಾಗ ಏನಾಯ್ತು, ಆ ಒಂದೇ ಪ್ರಾರ್ಥನೆ ಏನಂತ, ದೇವರೇ ನನಗೆ ಸಂದೇಹ ಬರಲಿ, ಏನೇ ಇರಲಿ, ನನ್ನ ಮನಸ್ಸಿನ ಆಳದಿಂದ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ನಾನು ವಿಶ್ವಾಸ ಆಗ್ತಾ ಇದ್ದೀನಿ ದೇವರೇ, ಅದಾದ್ಮೇಲೆ ನಿಮ್ಮ ಇಷ್ಟ ಅಂತ. ಆ ಒಂದು ಪ್ರಾರ್ಥನೆ ಮಾಡಿದ ಮೇಲಿಂದ ಆ ಸಂದೇಹ ನಮ್ಮನ್ನು ಬಿಟ್ಟು ಏನಾಯಿತು, ದೂರ ಹೋಗ್ಬಿಡ್ತು. ಆ ಒಂದು ಪ್ರಾರ್ಥನೆ ಏನಾಗಿತ್ತು, ದೇವರೇ ನಾನು ಈ ಪ್ರೂಫ್ ಎಲ್ಲ ಇಟ್ಕೊಂಡು ನಿಮ್ಮ ಮೇಲೆ ವಿಶ್ವಾಸ ಇಡ್ತಾ ಇದ್ನಲ್ಲ, ನೀವು ನನ್ನ ಜೀವನದ ಮಾಡಿದ್ದಕ್ಕೋಸ್ಕರ ವಿಶ್ವಾಸ ಇಡ್ತಾ ಇದ್ನಲ್ಲ, ನೀವು ನಿಜವಾದ ದೇವರು, ಅದರಿಂದ ನನ್ನ ವಿಶ್ವಾಸ ನಿಮ್ಮ ಮೇಲೆ ಆಗ್ತಾ ಇದ್ದೀನಿ. ಆಮೇಲೆ ಇದ್ಯಾಕೆ ಹೇಳಿದೆ ಅಂದರೆ, ಅದು ಮಾಡಿದ ನೆಕ್ಸ್ಟ್ ಮೂಮೆಂಟೇ ನಾನು ಏನು ಹೇಳಿದೆ ಅಂದರೆ, ದೇವರೇ ನಿಮ್ಮ ಪ್ರೀತಿ ನನಗೆ ಅರ್ಥ ಆಗಬೇಕು. ಅದನ್ನೇ ಈ ವಾರದಲ್ಲಿ ಕಲಿಸಿದ್ರು. ಏನಂತ, ನೀನು ಕಷ್ಟಪಡುವ ರೀತಿಯಿಂದಾನೆ, ಅಂದರೆ ನಮ್ಮ ಭಾರವನ್ನು ನಾವೇ ಹೊರಿತೀವಿ. ಎಷ್ಟೋ ಸತಿ ನಾನೇ ನಿಮಗೆ ಪ್ರೀಚ್ ಮಾಡಿರ್ಬೋದು, ಏನಂತ, ದೇವರ ಕೃಪೆಯಲ್ಲಿ ನಾವು ಇದನ್ನು ಬಿಟ್ಟು ದೂರ ಬರಬೇಕು, ಅದರಿಂದ ಇದನ್ನು ದೂರ ಬರಬೇಕು ಅಂತ. ಆದರೆ ಇದೆಲ್ಲದಕ್ಕೂ ಮೇನ್ ಪಾಯಿಂಟ್ ಯಾವುದು, ದೇವರ ಪ್ರೀತಿಯನ್ನು ಮೊದಲು ವಿಶ್ವಾಸ ಸಂಪೂರ್ಣವಾಗಿರಬೇಕು. ವಿಶ್ವಾಸ ಅಂದರೆ ನಿಮಗೆ ನೀವೇ ಪ್ರಶ್ನೆ ಮಾಡಿ ನೋಡಿ, ನನ್ನಲ್ಲಿ ವಿಶ್ವಾಸ ಇದ್ದರೆ ನನ್ನ ಕ್ರಿಯೆಗಳ ಮೂಲಕ ಅದನ್ನು ನಾನು ಏನು ಮಾಡ್ಬೋದು, ನೋಡ್ಬೋದು. ನನ್ನ ಮನಸ್ಸಿನ ಪಾಶ್ಚರ್ ಇದೆಯಲ್ಲ, ಅದನ್ನು ನಾನು ನೋಡ್ಬೋದು. ಹಂಗಂದರೆ ನನ್ನ ಮನಸ್ಸು ಯಾವ ರೀತಿ ಇದೆ ಅನ್ನುವಂಥ ರೀತಿಯನ್ನು ನೋಡಿದ್ರೇ ಗೊತ್ತಾಗತ್ತೆ ನಿಜವಾಗ್ಲೂ ದೇವರಲ್ಲಿ ನಾನು ವಿಶ್ವಾಸ ಇಟ್ಟಿದ್ದೀನಾ ಇಲ್ವಾ ಅಂತ. ಆಮೇನ್. ನಿಜವಾಗ್ಲೂ ದೇವರಲ್ಲಿ ವಿಶ್ವಾಸ ಇಟ್ಟಿದ್ದರೆ ನನ್ನ ಕ್ರಿಯೆಗಳಲ್ಲಿ ದ್ಯಾಸೆ ಬರುತ್ತೆ. ಎಲ್ಲ ವಿಷಯಗಳನ್ನು ಏನು ಮಾಡ್ತೀವಿ, ದೇವರೇ ನಿಮ್ಮ ಚಿತ್ತ ಇರುವಂಥ ದಾರಿಯಲ್ಲಿ ನಾನು ನಡೆಸಿ ಅಂತ ಹೇಳ್ತೀವಿ. ಆಮೇನ್. ಸೊ ವಿಶ್ವಾಸ ಅನ್ನೋದು ಪರೀಕ್ಷೆ ಮಾಡಿ ನೋಡಿಕೊಳ್ಳಿ ಅಂತ ಯಾರು ಹೇಳ್ತಾರೆ, ಜೇಮ್ಸಲ್ಲಿ ಹೇಳ್ತಾರೆ. ಜೇಮ್ಸ್ ಅಂದರೆ ಯಾಕೋಬಿನಲ್ಲೂ ಮಾತಾಡ್ತಾರೆ, ಮತ್ತು ಪೌಲು ಎಷ್ಟೋ ಕಡೆ ಬರೀತಾರೆ. ಏನಂತ, ನಿಮ್ಮ ವಿಶ್ವಾಸವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಆದರೆ ಎಫೇಷದವರಿಗೆ ಬರೆದಂಥ ಸುವಾರ್ತೆಯಲ್ಲಿ 1:19 2 ವಾರಗಳ ಮುಂಚೆ ನೋಡಿದ್ವಿ. ಅಲ್ಲಿ ಏನು ಹೇಳ್ತಾ ಇದ್ದಾರೆ ದೇವರು, ನೀವು ಪ್ರೀತಿ ಮಾಡುವುದು ದೇವರನ್ನು ಸಂಪೂರ್ಣವಾಗಿ ನೀವು ತಿಳಿದುಕೊಬೇಕು ಅಂದರೆ ಮನಕಣ್ಗಳು ತೆರೆಯಪಡಬೇಕು ಅಂತ ಯಾರು ಪ್ರಾರ್ಥನೆ ಮಾಡ್ತಿದ್ರಂತೆ, ಪೌಲು ಆ ಸಭೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಆಮೇನ್. ಇವತ್ತು ನಾವು ಆ ಪ್ರಾರ್ಥನೆ ಮಾಡೋದಕ್ಕೆ ಕಾರಣ ಏನು, ದೇವರ ಪ್ರೀತಿ ನಮಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಅಂತ. ಅದಕ್ಕೆ ಬೇಕಾದಂಥ ಕೆಲವು ವಾಕ್ಯಗಳು ಮಾತ್ರ ಕೊಟ್ಟಿದ್ದೀನಿ. ದೇವರ ಪ್ರೀತಿಯ ಬಗ್ಗೆ ನಾನು ನಿಮಗೆ ಏನು ಮಾಡೋಕ್ಕಾಗಲ್ಲ ಅಂದರೆ ತಿಳಿಸೋದಷ್ಟು ಸುಲಭವಾದ ವಿಷಯ ಅಲ್ಲ. ನಾನು ನಿಮಗೆ ದೇವರ ಪ್ರೀತಿಯ ಕುರಿತಾಗೆ ಹೇಳಿಲ್ಲ, ದೇವರು ನಿಮ್ಮನ್ನು ಎಷ್ಟು ನಿಮ್ಮ ಭಾರವನ್ನು ತಗೊಬೇಕು ಅಂತ ಆಸೆ ಪಡ್ತಾರೆ ಅಂತ ಮಾತ್ರ ಹೇಳ್ತೀನಿ, ನೀವು ವಿಶ್ರಾಂತಿ ಪಡ್ಕೊಬೇಕು ಅಂತ. ಈ ವಾರದಲ್ಲಿ ನೀವು ಹೋಗಿ ಓದಿ ನೋಡಿ ದೇವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಆಮೇನ್. ಯಾಕಂದರೆ ನಾನು ಅನುಭವಿಸಿರೋ ಪ್ರೀತಿ ನೀವು ಅನುಭವಿಸೋ ಪ್ರೀತಿ ಒಂದಾಗಿರಲ್ಲ, ಡಿಫ್ರೆಂಟ್ ಆಗಿರುತ್ತೆ. ನನಗೆ ತಂದೆಯ ಪ್ರೀತಿ ಬೇಕಾಗಿರ್ಬೋದು, ನಿಮಗೆ ತಾಯಿಯ ಪ್ರೀತಿ ಬೇಕಾಗಿರ್ಬೋದು. ನಿಮಗೆ ಯಾವ ರೀತಿಯಾದ ಪ್ರೀತಿ ಬೇಕೋ ಆ ರೀತಿಯಾದ ಪ್ರೀತಿಯನ್ನು ಯಾರು ಕೊಡ್ತಾರೆ, ದೇವರು ಕೊಡ್ತಾರೆ. ಆಮೇನ್.